ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕನ್ಯಾ ದೇವ ನಾಮದಲ್ಲೂ ನಮ್ಮ ರಕ್ಷಕರ ಒಡೆಯನಾಗಿರುವಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸತ್ಸರಾಗಿದ್ದೀವಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಮಗೆ ದೇವರಿಂದ ಜೀವಿತ ಸಂಕಲಿಸಿ ಆತನ ಕೃಪೆ ಆಶೀರ್ವಾದ ಕೊಟ್ಟು ನಡೆಸ್ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳು ಸಲ್ಸನ. ಹೌದು ಬಂದಿತ್ತು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಲೆಸನ್ ಅದರ. ಯಾಕಂತಂದ್ರೆ ಇವತ್ತು ಏನ್ರಿ, ನಾವು ಎಲ್ಲರೂ ಒಂದು ಮುಖ್ಯವಾಗಿರೋಂಥ ನಿರ್ಧಾರ ಮಾಡೋಂಥ ಒಂದು ಏನ್ರಿ ಒಂದು ಪಾಠ ಅದರ. ಅದರಿಂದ ಇದು ಯಾವ್ದ್ರ ಬಗ್ಗೆಪ್ಪ ಅಂತ ನೋಡಿದ್ರೆ, ಇಸ್ರೇಲ್ ಜನಗಳು ಏನ್ರಿ ಐಗುಪ್ತ ದೇಶದಲ್ಲಿ ಇರ್ಬೇಕಾರೆ ಅದ್ರಲ್ಲಿ ನಡೆದಿರೋಂಥ ಒಂದು ಕಾರ್ಯ, ಅದ್ರಲ್ಲಿ ನಮಗೇನು ಪಾಠ ಇದೆ ಅಂತ ನಾವೇನ್ ಮಾಡೋಣ ಇವತ್ತು ನೋಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇಸ್ರೇಲ್ ಜನಗಳು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಎಲ್ಲಪ್ಪ ವಾಸವಾಗಿರ್ತಾರೆ ಅಂದ್ರೆ ಐಗುಪ್ತ ದೇಶದಲ್ಲಿ ಆಗಿರ್ತಾರೆ, ವಾಸವಾಗಿರ್ತಾರೆ. ಆ ಐಗುಪ್ತ ದೇಶದಲ್ಲಿ ವಾಸವಾಗಿರ್ಬೇಕಾದ್ರೆ ಅಲ್ಲಿ ಫೇರೋ ಏನಪ್ಪ ಮಾಡ್ತಾನೆ, ಸಿಕ್ಕಾಪಟ್ಟೆ ಏನ್ ಮಾಡ್ತಾನೆ, ಹಿಂಸೆ ಕೊಡಕ್ಕೆ ಏನ್ ಮಾಡ್ತಾನೆ, ಅವನು ಶುರು ಮಾಡ್ತಾನೆ. ಅದಂತ ಇಸ್ರೇಲ್ ಜನಗಳನ್ನ ನೆಮ್ಮದಿಯಾಗಿ ದೇವ್ರನ್ನ ಆರಾಧನೆ ಮಾಡಕ್ಕೂ ಬಿಡೋದಿಲ್ಲ, ಅವನ ಸಮಾಧಾನ ಕೂಡ ಇರೋದಕ್ಕೆ ಏನ್ ಮಾಡೋದಿಲ್ಲ, ಅವಾಗ ಬಿಡೋದಿಲ್ಲ. ಅವಾಗ ಇಸ್ರೇಲ್ ಜನಗಳು ತನ್ನ ಒಂದು ಕೂಗನ ದೇವತ ಏನ್ ಮಾಡ್ತಾರೆ, ಹಂಚ್ಕೊಂತಾರೆ. ದೇವ್ರೇ ಕಣ್ಣೀರಿಟ್ಟು ಏನ್ ಮಾಡ್ತಾರೆ, ದೇವತ ಪ್ರಾರ್ಥನೆ ಮಾಡ್ತಾರೆ, ಕೂಗ್ತಾರೆ, ದೇವ್ರೇ ದಯವಿಟ್ಟು ನಮ್ನ ಏನ್ ಮಾಡೋ, ನಮ್ಮನ್ನ ಕಾಪಾಡೋ ದೇವ್ರೆ ಅಂತ. ಅವಾಗ ದೇವ್ರ ಏನ್ ಮಾಡ್ತಾರೆ, ಆತನ ಕೂಗುಗಳನ್ನ ಕೇಳ್ಬಿಟ್ಟು ಅವಾಗ ದೇವ್ರು ಏನ್ ಮಾಡ್ತಾರೆ, ಮೋಸಸ್ನ ಕಳ್ಸ್ಕೊಡ್ತಾರೆ. ಹೋಗ್ಬಿಟ್ಟು ಏನ್ ಮಾಡೋ, ಫರೋನಿಂದ ನಮ್ಮ ಜನರನ್ನ ಬಿಡಿಸ್ಕೊಂಡ್ ಬಾ ಅಂತಂದ್ಬಿಟ್ಟು. ಅವಾಗ ಏನ್ ಮಾಡ್ತಾರೆ, ಫಾರೋ ಹೋಗ್ಬಿಟ್ಟು ಏನ್ರಿ ಅಲ್ಲಿ ಮೋಸಸ್ ಹೋಗ್ಬಿಟ್ಟು ಫಾರೋ ಅಂತ ಏನ್ ಮಾಡ್ತಾರೆ, ಅಲ್ಲಿ ನಿಂತ್ಬಿಟ್ಟು ಕೇಳ್ತಾರೆ, ಆ ನನ್ನ ಜನರನ್ನ ಏನ್ ಮಾಡೋ, ನೀನು ಬಿಟ್ಬಿಡು, ಅವ್ರೋಗಿ ಏನ್ ಮಾಡಕ, ಅವ್ರ ದೇವ್ರನ್ನ ಆರಾಧನೆ ಮಾಡ್ಬೇಕು ಅಂತಂದ್ರೆ ಫಾರೋ ಬಿಡ್ತಾನ. ಅವಾಗ ಅಂತಂದ್ರೆ ಫಾರೋ ಬಿಡಲ್ಲ ರೀ. ನಾನೇ ಹೆಂಗಪ್ಪ ಬಿಡ್ಬೇಕು, ಯಾರು ನಿಂದೆ ಅವರು, ನಾನೇ ದೇವ್ರ ತರ ಇಲ್ಲಿ, ನಾನು ಬಿಟ್ರೆ ಯಾರು ಏನು ಮಾಡಂಗಿಲ್ಲ, ನೀನೇನು ಬಂದ್ಬಿಟ್ಟು ನಿಮ್ ದೇವ್ರು ಅಂತ ಹೇಳ್ತೀವಿ, ದೇವ್ರನ್ನ ಆರಾಧನೆ ಮಾಡ್ಬೇಕು, ಯಾರವರು, ಅವ್ರಿಗೂ ನನ್ಗೆ ಏನ್ ಸಂಬಂಧ, ನಾನೇ ಯಾಕೆ ಬಿಡ್ಬೇಕು, ನಾನು ಬಿಡಲ್ಲ, ಹೋಗು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವಾಗ ಏನ್ರಿ, ಯಾವಾಗ ಇವ್ರು ಬಿಡಲ್ಲ ಅಂತಂದ್ರು ಮೋಸ ದೇವತೆ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ದೇವರು ಇಸ್ರೇಲ್ ಜನಗಳ ಮೇಲೆ 10 ಭಯಂಕರವಾಗಿರೋಂಥ ಉಪದ್ರವಗಳನ್ನೇನ್ ಮಾಡ್ತಾರೆ, ಅಲ್ಲಿ ಬರ ಮಾಡ್ತಾರೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಭಯಂಕರವಾಗಿಂತ 10 ಉಪದ್ರವಗಳು ಬಂದ್ಮೇಲೆ ಫಾರೋಗೆ ಬೆಸ್ಸೆತ್ತೋಗಿ ಏನ್ ಮಾಡ್ತಾನೆ, ಇಸ್ರೇಲ್ ಜನಗಳನ್ನ ಓಡಿಸ್ಬಿಡ್ತಾನೆ ಅಲ್ವರ. ಅದರಿಂದ ಬಂದಂತ 10 ಉಪದ್ರವಗಳು ಯಾವ್ದ್ಯಾವ್ದು ಅಂತ ನೋಡಿದ್ರೆ, ಮೊದಲನೇದು ನೀರೇನ್ರಿ ರಕ್ತವಾಗಿ ಮಾರ್ಪಾಡಾಗೋದು, ಎರಡನೇದು ಕಪ್ಪೆಗಳು ಬರೋಂಥದ್ದು, ಮೂರನೇದು ಏನ್ರಿ ಮೂರನೇ ಬಂದ್ಬಿಟ್ಟು ಏನ್ರಿ ಏನು ಅಲ್ರ, ಏನ್ಗಳು ಬರ್ತಾರೆ ನೋಡ್ತೀನಿ, ನಮ್ ತಲೆಗೆ ಒಂದ್ ಏನ್ ಬಂದ್ರೆ ಕೆರ್ತ ಹೆಂಗಾಯ್ತದಲ್ಲ, ಇವ್ ಏನ್ರಿ ಮೈಯೆಲ್ಲ ಏನ್ರಿ. ಆಮೇಲೆ ಏನ್ರಿ ಅಲ್ಲಿ ಏನ್ರಿ ಆಡುವಂತ ಏನ್ರಿ ಬಿಟ್ಲ್ಸ್, ಫ್ಲೈಸ್ ಅದ್ರ ನೊಣಗಳು ಏನಾಗ್ತಾರೆ ಅಲ್ಲಿ ಬರ್ತಾರೆ. ಐದನೇದು ತಮ್ಮ ಆಡು ಮಾಡುಗಳಿಗೆ ಏನಪ್ಪ ಗೊತ್ತಂದ್ರೆ ರೋಗ ಬಂದ್ಬಿಡ್ತಾರೆ ಅಲ್ರ. ರೋಗ ಬಂದಿದ್ಮೇಲೆ ಏನ್ರಿ ಎಷ್ಟೋ ಅದು ಸತ್ತೋಗ್ಬಿಡ್ತವೆ. ಆಮೇಲೆ ನೆಕ್ಸ್ಟ್ ಮೈ ಮೇಲೆ ಬೊಬ್ಬೆಗಳು ಬರೋಕೆ ಏನಾಗ್ತದೆ, ಹುಣ್ಣುಗಳು, ಹುಣ್ಣು ರೋಗ ಏನಾಗ್ತದೆ ಬರೋದಕ್ಕೆ ಶುರು ಆಗ್ತದೆ. ಏಳನೇದು ಆಕಾಶದಿಂದ ದೇವ್ರು ಏನ್ ಮಾಡ್ತಾರೆ, ಆನೆ ಕಲ್ಲಿನ ಒಂದು ಮಳೆನ ಏನ್ ಮಾಡ್ತಾರೆ, ಬರ ಮಾಡ್ತಾರೆ. ಆನೆ ಕಲ್ ಜೊತೆಗೆ ಮಳೆ ಕೂಡ, ಮಳೆ ಜೊತೆಗೆ ಬಂತಂತೆ ಬೆಂಕಿ ಕೂಡ ಬಂತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅದರ. ಆತರ ಏನ್ರಿ ಬರ್ತಾರೆ. ಎಂಟನೇದು ಮಿಡತೆಗಳು, ಮಿಡತೆಗಳೆಲ್ಲ ಐಗುಪ್ತ ದೇಶನ ಫುಲ್ ಏನ್ ಮಾಡ್ತಾರೆ, ತುಂಬ್ಕೊಂಡ್ಬಿಡ್ತಾರೆ. ಒಂಬತ್ತನೇದು ಕತ್ಲರಿ. ಯಾವ ತರ ಕತ್ತಿರ್ತಾರೆ ಅಂತಂದ್ರೆ, ಇಸ್ರೇಲ್ ಜನಗಳು ಐಗುಪ್ತ ದೇಶ ಜನಗಳು ಎಲ್ಲಿ ಕೂತಿದ್ರು 3 ದಿನ ಅಲ್ಲೇ ಕೂತಿರಂತೆ, ಎದ್ದೊಳಕ್ ಹೋಗಿರಂತೆ. ಪಿಚ್ ಡಾರ್ಕ್ನೆಸ್ ರೀ. ಅಂದ್ರೆ ಪಕ್ಕದ ರೋಡಲ್ಲಿ ಏನ್ರಿ ಅಲ್ಲಿ ಇಸ್ರೇಲ್ ಜನಗಳು ಇರ್ಬೇಕು, ಅಲ್ಲಿ ನಿಂತಂತೆ ಬೆಳಕಿತ್ತು ಅವರ. ಕೊನೆಯದಾಗಿ ಏನ್ರಿ ಏನ್ ಮಾಡ್ತಾರೆ, ಕೊನೆ ಉಪದ್ರ ಬಿಡ್ತಾರೆ, ತನ್ನ ಚೊಚ್ಚಲ ಮಗನ್ನ ಸಮರಿಸ್ತಾರೆ. ಯಾವಾಗ ಫಾರೋನ ಚೊಚ್ಚಲ ಮಗನ ಸಮರಿಸ್ತಾರೋ, ಫಾರೋ ಏನ್ ಮಾಡ್ತಾನೆ, ಅವ್ರ ಜನಗಳನ್ನೆಲ್ಲ ಓಡಿಸ್ಬಿಡ್ತಾನೆ. ಆದ್ರೆ ಇಲ್ಲಿ ಏನಕ್ಕೆ 10 ಉಪದ್ರವಗಳು ಬಂತು, ಒಂದೇ ಉಪದ್ರವ ಕಳಿಸ್ಬೋದಾಗಿತ್ತಲ್ವಾ, ಯಾಕೆ 10 ಉಪದ್ರವಗಳು ಅಂದ್ರೆ, ಮೊದಲನೇ ಉಪದ್ರವ ಬಂದವಾಗ ಅಲ್ಲಿ ಏನಪ್ಪ ಆಯ್ತು ಅಂತ ನೋಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಅಲ್ಲಿ ಫಸ್ಟ್ ಉಪದ್ರವ ಬಂದವಾಗ ಏನ್ರಿ ಮೋಸಗೆ ಸಹಿಸ್ಕೊಳಕ್ಕಾಗಲ್ಲ. ಆ ಮೋಸ ಏನ್ ಮಾಡ್ತಾನೆ, ಫಾರೋ ಸಹಿಸ್ಕೊಳಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾನೆ, ಫಾರೋ ಮೋಸನ ಕರೆದ್ಬಿಟ್ಟು, ದಯವಿಟ್ಟು ಏನ್ ಮಾಡೋ, ಈ ಉಪದ್ರವನ ತೆಗೆದ್ಬಿಡು, ನಾನೇನ್ ಮಾಡ್ತೀನಿ, ಇಸ್ರೇಲ್ ಜನಗಳನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮೋಸ ಏನ್ ಮಾಡ್ತಾರೆ, ದೇವತ ಪ್ರಾರ್ಥನೆ ಮಾಡಿದವಾಗ
ದೇವ್ರು ಆಯ್ತಪ್ಪ ಸರಿ ಅಂತ ಅಂದ್ಬಿಟ್ಟು ಅವನ ಫಾರೋನ ಶಮಿಸ್ಬಿಟ್ಟು ಅವ್ನು ಉಪದ್ರವನ ಏನ್ ಮಾಡ್ತಾರೆ, ತೆಗೆದ್ಬಿಡ್ತಾರೆ. ತೆಗ್ದಿದ ತಕ್ಷಣ ಫಾರೋ ತನ್ನ ಮಾತನ್ನ ತಕ್ಕಂತೆ ನಡ್ಕೊಂತಾನ ಅಂದ್ರೆ, ಇಲ್ಲ ರೀ ಅವನೇನ್ ಮಾಡಲ್ಲ, ಬಿಡೋದಿಲ್ಲ. ನಾನಾಗಿ ಬಿಡ್ಬೇಕು ಹೋಗು ಅಂತ ಹೇಳ್ತಾನೆ. ಅವಾಗ ಇನ್ನೊಂದು ಉಪದ್ರವ ಬರ್ತದೆ. ಈ ರೀತಿ 10 ಉಪದ್ರವಗಳು ಏನಾಯ್ತ್ರಿ ಬಂತು ರೀ. ಆದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದರಲ್ಲಿ ಏನಪ್ಪಾ ಅಂತಂದ್ರೆ 10 ಉಪದ್ರವಗಳ ನಡುವೆ ಫಾರೋ ಏನ್ ಮಾಡ್ತಾನೆ, ಕೆಲವೊಂದು ಸತಿ ಮೋಸನ ಕರೀತಾನೆ. ಕರೆದ್ಬಿಟ್ಟು ಏನ್ ಮಾಡ್ತಾನೆ, ಕೆಲವೊಂದು ಕಾಂಪ್ರಮೈಸ್ ಮಾಡಕ್ಕೆ ಏನ್ ಮಾಡ್ತಾನೆ, ಟ್ರೈ ಮಾಡ್ತಾನೆ. ಕಾಂಪ್ರಮೈಸ್ ಅನ್ನ ಏನು ಅಲ್ವರ, ಕಾಂಪ್ರಮೈಸ್ ಅಂದೇನಪ್ಪ ಅಂದ್ರೆ ಸ್ವಲ್ಪ ಮಾತುಕತೆ ಮಾಡಿ ಹೆಚ್ಚು ಕಮ್ಮಿ ಮಾಡಕ್ಕೇನಪ್ಪ ವಾಪ ಅಂತಂದ್ಬಿಟ್ಟು ಅಲ್ವರ. ಹಿಂಗೆ ಇವಾಗ ಮಾರ್ಕೆಟ್ಗೆ ಹೋದ್ರೆ ತರಕಾರಿ ತಗೊಂಡೋಗಿ ಹೋಗ್ತೀರಿ, 1 kg ಈರುಳ್ಳಿ 100 ರೂಪಾಯಿ ಅಂತಂದ್ರೆ ನಾವೇನ್ ಮಾಡ್ತಾರೆ, 100 ರೂಪಾಯಿನ ಕಮ್ಮಿ ಮಾಡ್ಕೊಳಪ್ಪ, ಸ್ವಲ್ಪ ಜಾಸ್ತಿ ತಗೊಂತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, 70 ರೂಪಾಯಿ ಕೊಡು, 80 ರೂಪಾಯಿ ಕೊಡು ಅಂತ ಸ್ವಲ್ಪ ಕಾಂಪ್ರಮೈಸ್ ಮಾಡ್ತೀರಿ ಗೊತ್ತಾ. ಆ ರೀತಿ ಏನಪ್ಪ ಮಾಡ್ತಾನೆ ಅಂದ್ರೆ ಇವನು ಕಾಂಪ್ರಮೈಸ್ ಮಾಡಕ್ಕೆ ಕರೀತಾನೆ. ಏನೋ ಏನ್ರಿ, ಫಾರೋ ಮೋಸಸ್ನ ಏನ್ ಮಾಡ್ತಾನೆ, ಈ ತರ 4 ಸತಿ ಏನ್ ಮಾಡ್ತಾನ್ರಿ, ಕಾಂಪ್ರಮೈಸ್ ಕರಿತಾನ್ರಿ. 4 ಸತಿಗೂ ನೀವು ನೋಡ್ಬೇಕಾದ್ರೆ ಏನ್ರಿ, ಮೋಸ ಒಂದು ಸ್ವಲ್ಪನೂ ಕೂಡ ಕಾಂಪ್ರಮೈಸ್ ಆಗಲ್ಲ ರೀ. ಅದ ಫಾರೋನ ಏನ್ ಮಾಡ್ತಾನೆ, ಬರ್ತಾ 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 ಕಾಂಪ್ರಮೈಸ್ ಹೋಗ್ತಾನೆ. ಅದರ ಇವತ್ತು ಏನ್ ಮಾಡೋಣ ಅಂದ್ರೆ, ಈ 4 ಕಾಂಪ್ರಮೈಸ್ ಏನ್ ಕೊಡ್ತಾನೋ ಫಾರೋ, ನಮಗೇನ್ ಪಾಠ ಇದೆ ಅಂತ ನಾವೇನ್ ಮಾಡೋಣ ಇವತ್ತು ನೋಡೋಣ ಅಲ್ವರ. ಸರಿ, ಆ ಕಾಲದಲ್ಲಿ ದೇವ್ರ ಮಕ್ಕಳು ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಸಿಗಾಕೊಂಡಿದ್ರು. ತುಂಬಾ ವೇದನೆ ಪಡ್ತಾರು, ಕಷ್ಟ ಪಡ್ತಾರು, ಬಿಟ್ಟು ಬರಕ್ಕೆ ತುಂಬಾ ಏನ್ ಮಾಡ್ತಾರು, ಕಷ್ಟ ಪಡ್ತಾ ಇದ್ರು. ಆದ್ರೆ ಬಿಟ್ಟು ಬರಕ್ ಆಗ್ತಾ ಇರಲ್ಲ ಅಲ್ವರ. ಬಿಟ್ಟು ಬರಕ್ ಮನ್ಸಿತ್ತು, ದಾರಿ ಇರ್ಲಿಲ್ಲ ಅದರ. ಅವಾಗ ದೇವತೆ ಏನ್ ಮಾಡ್ತಾರೆ, ಬೆಡ್ಕೋತಾರೆ, ದೇವರೇ ನಮ್ಗೆ ಏನ್ ಮಾಡೋ, ಮಾರ್ಗನ ಸಿದ್ಧ ಮಾಡೋದು, ನಮ್ಗೆ ಸಹಾಯ ಮಾಡೋದು ಅಂತ ಅವಾಗ ದೇವ್ರು ಏನ್ ಮಾಡ್ತಾರೆ, ಅವ್ರಿಗೆ ದಾರಿ ಏನ್ ಮಾಡ್ತಾರೆ, ತೆರೆದು ಕೊಡ್ತಾರೆ ಅಲ್ವರ. ಮೋಸೆಯನ್ನು ಕಳಿಸ್ತಾರೆ, ಮೋಸೆ ಮುಖಾಂತರ ಬಿಡುಗಡೆ ಕೊಡ್ತಾರೆ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇವತ್ತೆಲ್ಲ ದೇವ್ರ ಮಕ್ಕಳು ಎಲ್ಲಿ ಸಿಗಾಕೊಂಡವ್ರು ಗೊತ್ತಾ, ಏನ್ರಿ, ಐಗುಪ್ತ ದೇಶ ಸಿಗಾಕೊಂಡಿದ್ದಾರೆ. ಐಗುಪ್ತ ದೇಶಕ್ಕೆ ಅಧಿಪತಿ ಯಾರು ಗೊತ್ತಾ, ಸಾತಾನ್. ಸೈತಾನ ಏನ್ರಿ ಅದಕ್ಕೆ ಅಧಿಪತಿ. ಅವನೇನ್ ಮಾಡವನೆ, ಎಲ್ಲಾರ್ದು ತನ್ನ ಬಂದಲ್ಲಿ ಏನ್ ಮಾಡೋನು, ಇಟ್ಕೊಂಡವನೆ ಅಲ್ವರ. ಸರಿ, ಎಲ್ಲಪ್ಪ ಅದು ಕೊಟ್ಟವೆ, ಏನದು ಐಗುಪ್ತ ದೇಶ ಅಂದ್ರೆ, ಐಗುಪ್ತ ದೇಶಕ್ಕೂ ನಮಗೂ ಏನ್ ಸಂಬಂಧ ಅಂತ ಓದನ್ ನೋಡಿದ್ದಾನೆ. ಎಲ್ಲಪ್ಪ ಅಂತಂದ್ರೆ ಪ್ರಕಟಣೆ 11ನೇ ಅಧ್ಯಾಯ 8ನೇ ವಾಕ್ಯ ದಯವಿಟ್ಟು ಓದ್ರಿ. ಐಗುಪ್ತ ದೇಶ ಅಂದ್ರೆ ಏನಂತ ಓದೋಣ, ಪ್ರಕಟಣೆ 11:8 ದಯವಿಟ್ಟು ಓದ್ರಿ. ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು ಬಿದ್ದಿರುವವು ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೇದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ಹಾ, ಸಕಲ ನೋಡ್ರ ಅಲ್ಲೇ ನೋಡ್ತೀರಿ ಅಂತಂದ್ರೆ ಏನ್ರಿ, ಅವರ ಶವಗಳು ಏನ್ರಿ ಗುಡಾರ್ಥವಾಗಿರಂತ ಐಗುಪ್ತ ಎಂತಲೂ, ಗುಡಾರ್ಥವಾಗಿರಂತ ಸೋದೋಮ್ ಅಂತ ಆ ಬೀದಿಗಳು ಏನಾಗ್ತಾರೆ, ಬಿದ್ದಿರ್ತಾರೆ ಅಂತೆ ಅಲ್ರ. ಆ ನಗರದಲ್ಲೇನೆ ಏನ್ರಿ ತಮ್ಮ ಒಡೆಯನ್ನನ್ನ ಶಿಲ್ಬೆಗೆ ಹಾಕಿ ಅಲ್ರ. ಶಿಲ್ಬೆಗೆ ಯಾರ್ದು ಹಾಕಿದ್ರು, ಯಾರು ಒಡೆಯನ್ನ ಹಾಕಿದ್ದು, ಯಾರು ಒಡೆಯ, ಯೇಸು ಕ್ರಿಸ್ತನನ್ನು ಯೇಸು ಕ್ರಿಸ್ತನ. ವೆರಿ ಗುಡ್. ಅದರ ಯೇಸು ಕ್ರಿಸ್ತನ ಏನ್ ಮಾಡಿದ್ರೆ, ಶಿಲ್ಬೆಗೆ ಹಾಕಿದ್ರಂತೆ, ಹಾಕಿ. ಕರೆಕ್ಟಾ. ಸರಿ, ಇವಾಗ ಯೇಸು ಕ್ರಿಸ್ತನ ಶಿಲ್ಬೆಗೆ ಎಲ್ಲ ಹಾಕಿದ್ದು, ಯಾವ ಊರಲ್ಲಿ ಹಾಕಿದ್ದು, ಗೊಲ್ಗೊತ್ತ ಗೋಲ್ಗೊಥ. ಯೆರೂಸಲೇಮ್ ಪಟ್ಟಣದ ಹೊರಗಡೆ ಸರ್. ವೆರಿ ಗುಡ್. ಯೆರೂಸಲೇಮ್ ಪಟ್ಟಣ ಹೊರಗಡೆ ಗೊಲ್ಗೊತ್ತದಲ್ಲಿ, ಅದರ ಯೆರೂಸಲೇಮ್ ಅಂತಾನೆ ಹಾಕಿದ್ದ. ಮತ್ತೆ ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನೋಡಿದ್ರೆ ಏನ್ ಹೇಳ್ತಾರೆ, ಐಗುಪ್ತ ಮತ್ತೆ ಸೋದಮ ಅಂತ ಹೇಳ್ತಾರಲ್ಲೇ. ಏನ್ಕೆ ಐಗುಪ್ತ ಮತ್ತೆ ಸೋದಮ್ಗೆ ಹೇಳೋದು? ಇದು ಪಾಪದಿಂದ ತುಂಬಿತ್ತು ಸರ್. ಹಾ, ಯೇಸು ಕ್ರಿಸ್ತ ಹಂಗಾರೆ ಸೋದಮಲ್ಲಿ ಸತ್ತಿದ್ದ, ಐಗುಪ್ತ ದೇಶದಲ್ಲಿ ಸತ್ತಿದ್ದ? ಯೆರೂಸಲೇಮ್. ಯೆರೂಸಲೇಮ್. ಮತ್ತೆ ಇಲ್ಲಿ ಸೋದಮ ಮತ್ತೆ ಐಗುಪ್ತ ಅಂತ ಹೇಳ್ತಾರಲ್ಲ, ಏನಪ್ಪಾ ಅರ್ಥ ಅಂದ್ರೆ? ಎಲ್ಲರೂ ಯಾರು ಕ್ರಿಸ್ತನ ನಂಬಲಿ ಸರ್, ಆತನನ್ನು ವಿರೋಧಿಸ್ತಿದ್ರು. ಎಲ್ಲ ಜನರು ಪಾಪದಿಂದ ತುಂಬಿದ್ರು. ಆ, ಪಾಪಿಯಾದ ಬರಬನನ್ನು ಆಯ್ಕೆ ಮಾಡ್ಕೊಂಡ್ರು. ಆ, ಆ ವಾಕ್ಯ ಇನ್ನೊಂದ್ಸತಿ ಓದ ನೋಡ್ರಿ, ಅಲ್ಲೇ ಕೊಟ್ಟಿರೋ ಉತ್ತರ. ಪ್ರಕಟಣೆ 11:8 ಓದಿ. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಏನ್ರಿ ಗುಡಾರ್ಥವಾಗಿ, ಕರೆಕ್ಟಾ? ಅದ ನೇರವಾಗಿರಂತ ಅದು ಐಗುಪ್ತ ಅಲ್ಲ, ನೇರವಾಗಿರಂತ ಸೋದೋಮು ಅಲ್ಲ. ಅಲ್ಲ. ಇದು ಗುಡಾರ್ಥವಾಗಿರಂತ ಏನ್ರಿ ಸೋದೋಮು, ಗುಡಾರ್ಥವಾಗಿರಂತ ಐಗುಪ್ತ ಅಲ್ವರ. ಹಂಗಾದ್ರೆ ಇಲ್ಲಿ ಐಗುಪ್ತ ಅಂತ ಕೊಟ್ಟಿರ್ಬೇಕು, ಇದಕ್ಕೆ ಆತ್ಮಿಕ ಅರ್ಥ ಏನಾಗಿದೆ ಇದೆ. ಇಲ್ಲಿ ಸೋದೋಮ ಏನ್ ಕೊಟ್ಟಿರ್ಬೇಕು, ಏನ್ಕೊಟ್ಟಿರಂತೆ ಆತ್ಮಿಕ ಅರ್ಥ ಏನಾಗಿದೆ ಅಂತೆ, ಇದೆ ಅಂತೆ. ನೋಡ್ರ, ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಇದು ಆತ್ಮಿಕವಾಗಿರಂತ ಒಂದು ಸೋದೋಮ್
ಆತ್ಮಿಕವಾಗಿರೋಂಥ ಐಗುಪ್ತ ಏನರ್ಥ? ಅದೇ ನಮ್ಮ ಸಿಸ್ಟರ್ ಹೇಳ್ದಂಗೆ ಏನ್ರಿ, ಅದು ಪಾಪದಿಂದ ತುಂಬಿತ್ತು. ಎರಡು ನಗರಗಳನ್ನ ಲೆಕ್ಕ ಹಾಕೊಳ್ರಿ, ಪಾಪದಿಂದ ತುಂಬಿತ್ತು, ದೇವ್ರಿಗೆ ವಿರುದ್ಧವಾಗಿ ನಡ್ಕೊಂಡಂತ ನಗರಗಳು ಅಲ್ವರ. ತುಂಬಾ ಚೆನ್ನಾಗಿತ್ತು ನಗರಗಳು ಆಕ್ಚುಲಿ, ಆದ್ರೆ ದೇವ್ರ ವಿರುದ್ಧವಾಗಿ ನಡೆದಿರೋದ್ರಿಂದ ದೇವ್ರು ಎರಡು ನಗರನ್ನು ನಾಶ ಮಾಡಾಕಿದ್ರು. ಕರೆಕ್ಟಾ ಏನ್ರಿ? ಹ್ಮ್. ಎಲ್ಲ ತುಂಬಾ ದೇವ್ರ ಆಶೀರ್ವಾದ ತುಂಬಿಕೊಂಡಿತ್ತು, ಆದ್ರೆ ಅದಿಗೆ ಅವಿದೇರಾಗಿ ನಡ್ಕೊಂಡ್ಬಿಟ್ರು ಅಲ್ರ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಈ ಒಂದು ಊರಲ್ಲಿ ಕ್ರಿಸ್ತನ್ನ ಶಿಲ್ಬೆಗೆ ಹಾಕಿದ್ದಂತೆ. ಹಂಗಾರೆ ಇದ್ಯಾರಪ್ಪ ಇದು ಆತ್ಮಿಕವಾದಂತ ಐಗುಪ್ತ ಅಲ್ರ? ಐಗುಪ್ತನ ಅರ್ಥ ಏನು? ಸೋದೋಮ್ ಅಂದ್ರೆ ಅರ್ಥ ಏನು? ಅಲ್ಲಿ ಏಸು ಕ್ರಿಸ್ತನ ಶಿಲ್ಬೆಗೆ ಹಾಕತ್ರ ಅವ್ರೆ. ಹಂಗಾರೆ ಏಸು ಕ್ರಿಸ್ತನ ಹೆಂಗೆ ಶಿಲ್ಬೆಗೆ ಹಾಕಕ್ ಸಾಧ್ಯ? ಇವಾಗ ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾರೆ, ಆದ್ರೆ ಆಕ್ಚುಲಿ ಆಗಿಲ್ಲ. ಮತ್ತಂಗಾರೆ ಏನರ್ಥ? ಆತ್ಮಿಕವಾಗಿ ಯೇಸು ಕ್ರಿಸ್ತನ ಶಿಲ್ಬೆಗೆ ಏನ್ ಮಾಡ್ಬೋದು? ಹಾಕ್ಬೋದು ಅಂತ ಅರ್ಥ. ಕರೆಕ್ಟಾ? ನೇರವಾಗಿ ಯೆರೂಸಲೇಮಿಗೆ ಹಾಕ್ಬಿಟ್ರು. ಅರೆ ಗುಡಾರ್ಥವಾಗಿ ಗುಡಾರ್ಥವಾಗಿ ಐಗುಪ್ತ ದೇಶದಲ್ಲಿ ಗುಡಾರ್ಥವಾಗಿ ಸೋದೋಮನಲ್ಲಿ ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕಿದ್ದಾರೆ ಅಂತಾನೆ ಅರ್ಥ. ಕರೆಕ್ಟಾ? ಇವಾಗ ನೀವ್ ಹೇಳ್ರಿ, ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕೋದು ಅಂದ್ರೆ ಯೇಸು ಕ್ರಿಸ್ತನ ಏನ್ ಮಾಡೋದು? ತಿರ್ಗಾ ತಿರ್ಗಾ ಸಾಯಿಸೋದು. ಕರೆಕ್ಟಾ? ಇವಾಗ ಯೇಸು ಕ್ರಿಸ್ತನ ತಿರ್ಗಾ ತಿರ್ಗಾ ಹೇಗೆ ಸಾಯಿಸೋದು? ಯೇಸು ಕ್ರಿಸ್ತನ ಹೆಂಗೆ ಸಾಯಿಸ್ತದೆ ತಿರ್ಗಾ ತಿರ್ಗಾ? ಯೇಸು ಕ್ರಿಸ್ತನ ಸಾಯಿಸ್ಬೋದಾ? ಇಲ್ಲ ಸರ್, ಅದೇ ಪಾಪ ಪಾಪಗಳಿಂದ ಸರ್, ಪದೇ ಪಾಪಗಳಿಂದ ಪಾಪ ಮಾಡಿದ್ರೆ ಪದೇ ಪದೇ ಪಾಪ ಮಾಡೋದಾದ್ರೆ ಯೇಸು ಕ್ರಿಸ್ತನ ಪದೇ ಪದೇ ಶಿಲ್ಬೆಗ ವೆರಿ ಪರಿಸ್ಥಿತಿಗೆ ಹಾಕಿದ್ದಾರೆ. ಗುಡ್, ಕರೆಕ್ಟ್ ಆಗಿ ಹೇಳಿದ್ರಿ. ಏನ್ರಿ, ಎಲ್ಲಾ ಗೊತ್ತಿಟ್ಕೊಂಡು ಬೇಕೆಂದು ಪಾಪ ಮಾಡಿದ್ರೆ ಅವಾಗ ಏನ್ ಮಾಡ್ದಂಗಂತೆ? ಅವಾಗ ಕ್ರಿಸ್ತನ್ನ ಶಿಲ್ಬೆಗೆ ಹಾಕ್ತಂಗೆ ಅಂದ್ರ. ಓದಿಂತ್ರಿ ಇಬ್ರಿಯರು 10, ಇಬ್ರಿಯರ 10ನೇ ಅಧ್ಯಾಯ 26-29. ಹ್ಮ್ ಯಾಕೆಂದರೆ ಹ್ಮ್ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಹ್ಮ್ ಬೇಕೆಂದು ಪಾಪ ಮಾಡಿದರೆ ಹ್ಮ್ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಇರುವುದಿಲ್ಲ. ಅತ್ಯಂತ ನೋಡ್ರ, ಬೇಕೆಂದು ತಿಳಿದು ಗೊತ್ತಿಲ್ದ್ರೆ ಮಾಡ್ಬಿಟ್ರೆ ಓಕೆ ಬಿಡ್ರಿ, ಅದೇ ಕ್ಷಮಿಸ್ಬಿಡ್ತಾರೆ. ಎಲ್ಲಾ ಗೊತ್ತಿಟ್ಕೊಂಡು ಕ್ಲಾರಿಟಿಯಿಂದ ತಿಳ್ಕೊಂಡು ಬೇಕೆಂದ ಪಾಪ ಮಾಡಿದ್ರೆ ಏನ್ರಿ, ಆ ಪಾಪಕ್ಕೆ ಕ್ಷಮಾಪಣೆನೇ ಇಲ್ಲ. ಆಮೇಲೆ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯೂ ಇವೇ ನಮ್ಮ ಮುಂದೆ ಇರುವವು. ಹ್ಮ್ ನೋಡ್ರ, ದೇವರ ತೀಕ್ಷ್ಣವಂತ ಅಗ್ನಿಯು ನಮ್ಮ ಮುಂದೆ ಇರ್ತದೆ. ಆಮೇಲೆ ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನ್ನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೆ. ಹಾ ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ, ತನ್ನನ್ನು ಹ್ಮ್ ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ಹ್ಮ್ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ, ತಿರಸ್ಕಾರ ಅವನು ಮಾಡಿದನು. ಇನ್ನೂ ಹಾ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ನೋಡ್ರ, ಏನ್ರಿ, ಯೇಸು ಕ್ರಿಸ್ತನ ಅಮೂಲ್ಯವಂತ ರಕ್ತನ ಏನ್ ಮಾಡ್ದಂಗಂತದೆ? ತಿರಸ್ಕಾರ ಮಾಡ್ದಂಗೆ, ಕಾಲಿಂದ ತೊಳೆದಾಗ್ತಂತ್ರಿ ಅರ್ಥ. ಕೆಲವೊಂದು ವಿಚಾರಗಳನ್ನ ತಿಳಿದು ಬೇಕಾದ್ರೆ ಪಾಪ ಮಾಡಿದವಾಗ ಏನ್ ಮಾಡ್ದಂಗೆ? ಕ್ರಿಸ್ತನ್ ಏನ್ ಮಾಡ್ದಂಗೆ ಅಲ್ಲಿ? ಅಲ್ಲ, ಅವ್ನ ರಕ್ತನ ಏನ್ ಮಾಡ್ದಂಗೆ? ಕಾಲಿಂದ ತುಳಿದಾಗ್ತಂಗೆ. ಅಲ್ಲ, ಹಂಗ ತಿರ್ಗಾ ಏನ್ ಮಾಡ್ದಂಗೆ? ಕ್ರಿಸ್ತನ್ನ ಶಿಲ್ಬೆ ಮೇಲೆ ಹಾಕದಂಗೆ ಅಲ್ವರ. ಸರಿ, ಹಂಗಾರೆ ಯೇಸು ಕ್ರಿಸ್ತನ ತಿರ್ಗಾ ಶಿಲ್ಬೆ ಮೇಲೆ ಯಾರು ಹಾಕೋದಂಗಾರೆ? ಈ ವಾಕ್ಯದ ಪ್ರಕಾರ ಯಾರು ಹಾಕೋದು? ಎಲ್ಲಾ ಗೊತ್ತಿಟ್ಕೊಂಡು ಪಾಪ ಮಾಡಿದ್ರೆ ಅವಾಗ ಏನ್ ಮಾಡ್ದಂಗೆ? ಯೇಸು ಕ್ರಿಸ್ತನ ತಿರ್ಗಾ ಶಿಲುಬೆಗೆ ಹಾಕಿದ್ದಾರೆ. ಶಿಲ್ಬೆಗೆ ಹಾಕಿ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಇದು ಎಲ್ಲಪ್ಪ ಮಾಡ್ತಾವ್ರೆ ಅಂತಂದ್ರೆ ಏನ್ರಿ, ಲೋಕದಲ್ಲಿರೋಂಥ ಎಲ್ಲಾ ಸಭೆಗಳಲ್ಲಿ ಮಾಡೋದಿದ್ದೀರಿ. ಅದರ ಏನ್ ಮಾಡ್ತಾರೆ ಅಲ್ವರ? ಪ್ರಭು ರಾತ್ರಿ ಭೋಜನ ಅಂತ ಏನ್ ಮಾಡ್ತಾರೆ ಅಲ್ವರ. ಏನ್ರಿ, ಪ್ರಭು ರಾತ್ರಿ ಭೋಜನ ಯಾವಾಗ ಮಾಡೋದು? ದಿನ ಮಾಡ್ತಾರೆ. ಅವಾಗ ಕ್ರಿಸ್ತನ್ ಏನ್ ಮಾಡಂಗೆ? ದಿನ ಶಿಲ್ಬೆಗೆ ಹಾಕ್ತಾನೆ. ಯಾಕೆಂದ್ರೆ ಪ್ರಭು ರಾತ್ರಿ ಭೋಜನ ಏನ್ ಸೂಚನೆ ಮಾಡ್ತಾರೆ? ಕ್ರಿಸ್ತನ ದೇಹ, ಕ್ರಿಸ್ತನ ರಕ್ತ ಏನ್ ಮಾಡ್ತಾರೆ? ಸೂಚನೆ ಮಾಡ್ತಾರೆ. ನೆನಪು ಮಾಡಿ. ಅಲ್ವರ, ನೆನಪು ಮಾಡ್ತಾರೆ ಅಲ್ವರ. ಆತನ ಮರಣನ ಸೂಚಿಸ್ತಿರೋದು ಅಲ್ವರ. ಏನಂತ? ನನ್ನ ಮರಣನ ಸೂಚಿಸೋದಕ್ಕಾಗಿ ಏನ್ ಮಾಡಿ ನೀನು ನೆನಪು ಮಾಡಕ್ಕೋಸ್ಕರ ಇದು ಮಾಡಿದಿರಿ ಅಂತಂದ್ರು. ಯಾವಾಗೆಲ್ಲ ಅದ ಮುರಿತಾರೋ ಅವಾಗ ಏನಪ್ಪಾ ಮಾಡೋದಂದ್ರೆ ಕ್ರಿಸ್ತನ ತಿರ್ಗಾ ಶಿಲುಬೆಗೆ ಹಾಕ್ತಂತಾನೆ ಲೆಕ್ಕ. ಈ ಕೆಲಸನ ವರ್ಷಕ್ಕೊಂದ್ಸತಿ ಮಾಡ್ಬೇಕು. ಇದು ದಿನ ಮಾಡಿದ್ರೆ ಏನ್ ಮಾಡೋದು? ಕರ್ತನ್ನ ದಿನ ಶಿಲುಬೆಗೆ ಹಾಕ್ತಂಗೆ. ತಿಂಗಳಿಗೊಂದ್ಸತಿ ಮಾಡಿದ್ರೆ ತಿಂಗಳಿಗೊಂದ್ಸತಿ ಮಾಡೋದು ಕರ್ತನ್ನ ಶಿಲುಬೆಗೆ ಹಾಕ್ತಂಗೆ ಅಲ್ವರ. ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಿದಿರಾ, ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಆ ಸ್ಥಳಗಳಲ್ಲಿ ಎಲ್ಲಾ ಸ್ಥಳಗಳನ್ನ ದೇವರು ಬೈಬಲ್ ಹೇಳೋದು ಸೋದೋಮ್ ಅಂತ. ಅವೆಲ್ಲಾ ಸ್ಥಳಗಳನ್ನ ಬೈಬಲ್ ಹೇಳೋದು ಏನಂತೆ? ಐಗುಪ್ತ ಅಂತ ಹೇಳೋದು. ಆದ್ರೆ ಈ ಕೆಲಸನ ಎಲ್ಲರಿಗೂ ಇಷ್ಟ ಇಲ್ಲ ರೀ. ಏನ್ರಿ, ಕ್ರಿಸ್ತನ ಪ್ರಭು ರಾತ್ರಿ ಭೋಜನ ಇಷ್ಟ ಬಂದಂತ ರೀತಿಯಲ್ಲಿ ಮಾತಾಡೋಕೆ ಎಲ್ಲಾ ಮಕ್ಳಿಗೆ ಇಷ್ಟ ಇಲ್ಲ.
ಸತ್ಯವೇದ ಪ್ರಕಾರ ಮಾಡಬೇಕು ಅಂತ ಕೆಲವು ಜನಕ್ಕೆ ಏನಾಗಿದೆ, ಇಷ್ಟ ಇದೆ, ಅವರೇ ದೇವ್ರ ಮಕ್ಕಳು. ಐಗುಪ್ತ ಅಂದ್ರೆ ಇಲ್ಲಿ ಹೋಗ್ತಿರ್ತ ಎಲ್ಲ ಸುಳ್ಳು ಸಭೆಗಳು, ಆದ್ರೆ ಅಲ್ಲಿ ದೇವ್ರ ಮಕ್ಳು ಏನಾಗೋರೆ ಅವ್ರಿಗೆ ಇವೆಲ್ಲ ನಡೆಯುವಂತ ಸಭೆಗಳಂತ ಎಲ್ಲಾ ಕೆಲ್ಸಗಳು ಇಷ್ಟ ಇಲ್ಲ ರೀ. ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲೇ ಇದ್ರು, ಆದ್ರೆ ಐಗುಪ್ತ ದೇಶ ನಡೆಯಂತ ಎಲ್ಲಾ ಕೆಲಸ ಅವ್ರಿಗೆ ಮನ್ಸಿರ್ಲಿಲ್ಲ ರೀ. ಬೇರೆ ಆಪ್ಷನ್ ಇಲ್ಲ ಅಂತ ಏನ್ ಮಾಡೋರು, ಅಲ್ಲೇ ಸಿಗಾಕೊಂಡಿದ್ರು. ಆದ್ರೆ ದೇವ್ರ ತ ಕೂಗ್ದವಾಗ ದೇವ್ರ ಏನ್ ಮಾಡೋರು, ಮೋಸೆಸ್ನ ಕಳ್ಸಿದ್ರು. ಮೋಸೆಸ್ ಮುಖಾಂತರ ಏನ್ ಮಾಡೋ, ಹೊರಗಡೆ ಬನ್ನಿ ಅಂತ ಕರೆದ್ರು ಅಲ್ವರ. ಅದೇ ತರ ಇವತ್ತು ದೇವ್ರ ಮಕ್ಕಳಿಗೆ ಸತ್ಯನ ಕೊಟ್ಬಿಟ್ಟು ಏನ್ ಮಾಡ್ತಾವ್ರೆ, ಆ ಸಭೆ ಬಾಬಿಲೋನು, ಇದು ಸುಳ್ಳು ಸಭೆಗಳೆಲ್ಲ ಬಾಬಿಲೋನು, ಅವಳ ಬಿಟ್ಟು ಏನ್ ಮಾಡಿ ನೀವು ಹೊರಗಡೆ ಬನ್ನಿರಿ ಅಂತ ಏನ್ ಮಾಡ್ತಾರೆ, ಅವಾಗ ಹೇಳ್ತಾರೆ. ಅವಾಗ ಸೈತಾನ್ ನಮ್ಮನ್ನ ಬಿಡ್ತಾನ? ಸೈತಾನ್ ನಮ್ಮನ್ನ ಹೆಂಗ್ ಬಿಡ್ತಾನೆ ಹೇಳ್ರಿ? ಸೈತಾನ್ ನಮ್ಮನ್ನ ಬಿಡೋದೇ ಅಲ್ಲ. ಸೈತಾನ್ ಏನ್ ಹೇಳ್ತಾನೆ, ನೀನ್ ಹೋಗ್ಬೇಡ, ಇಲ್ಲೇ ಇರು, ದೇವರು ಹೊರಗಡೆ ಬಾ ಅಂತಂದ್ರೆ ಇವನೇ ಹೇಳ್ತಾನೆ ಒಳಗಡೆ ಬಾ ಅಂತಂತಾರೆ ಅಲ್ವರ. ಸತ್ಯ ಎಲ್ಲ ಕೇಳಿದ್ಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ನಾವೇನ್ ಮಾಡ್ಬೇಕು, ಐಗುಪ್ತನ ಬಿಟ್ಟು ಬರಬೇಕು, ಸೋದೋಮನ ಬಿಟ್ಟು ಬರಬೇಕು, ಅದ ಬಾಬಿಲೋನ್ನ ಏನ್ ಮಾಡ್ಬೇಕು, ಬಿಟ್ಟು ಬರ್ಬೇಕು. ನಾವ್ ಯಾವಾಗ ಬಿಟ್ಟು ಬರೋದಕ್ಕೆ ಮನ್ಸು ಮಾಡ್ತಿರೋ ಆವಾಗ ಸೈತಾನ್ ಏನ್ ಮಾಡ್ತಾನೆ ಗೊತ್ತಾ, ಇಸ್ರೇಲ್ ಜನಗಳನ್ನ ಯಾವ ತರ ಮರಳು ಮಾಡಿ ಅವ್ರನ್ನೆಲ್ಲ ಅಲ್ಲೇ ಇಟ್ಕೊಬೇಕು ಅಂತ ಭಯಂಕರ ಪ್ಲಾನ್ ಮಾಡೋದು. ಇದೇ ತರ ಸೈತಾನ್ ನಮ್ಗೆ ಏನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ. ಹೆಂಗ್ ಪ್ಲಾನ್ ಮಾಡ್ತಾನೆ ಅದನ್ನೇ ಇವತ್ತು ಪಾಠದಲ್ಲಿ ಏನ್ ಮಾಡೋಣ ನೋಡೋಣ. ಅದ್ರ ಹೇಗ್ ಪ್ಲಾನ್ ಮಾಡ್ತಾನೆ ಅಂತಂದ್ರೆ ಏನ್ರಿ, ಅವನು ಕಾಂಪ್ರಮೈಸ್ನ ಕೊಡ್ತಾನೆ. ಹೆಂಗ್ ಕಾಂಪ್ರಮೈಸ್ ಅಂತಂದ್ರೆ, ಬಿಟ್ಟೋಗ್ಬೇಡ, ಇರಪ್ಪ ಇಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಹಂಗ್ ಮಾಡ್ಕೋ ಹಿಂಗ್ ಮಾಡ್ಕೋ, ಸ್ವಲ್ಪ ಅನ್ಸೋಸ್ಕೋ, ನಿಂಗೆ ಆ ತರ ಕೊಡ್ತೀನಿ ಈ ತರ ಕೊಡ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ಏನ್ ಮಾಡೋದು ಅವಾಗ, ಸ್ವಲ್ಪ ಅಲ್ಲ ಕನ್ವಿನ್ಸ್ ಮಾಡೋದು, ಕಾಂಪ್ರಮೈಸ್ ಮಾಡ್ಕೊ ಅಂತ ಹೇಳೋದು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಬೈಬಲ್ ಏನ್ ಹೇಳ್ತಾರೆ, ನಮ್ಮ ದೇವರು ಮನುಷ್ಯನು ಅಲ್ಲ ಅಲ್ವರ. ಏನ್ರಿ, ಯು ಕೆನಾಟ್ ಬಾರ್ಗೇನ್ ವಿತ್ ದ ಗಾಡ್ ಆಫ್ ಇಸ್ರಾಯಲ್. ಸೌಲ್ ಏನ್ ಮಾಡ್ತಾನೆ, ದೇವ್ರ ವಿರುದ್ಧವಾಗಿ ತಪ್ಪು ಮಾಡ್ಬಿಡ್ತಾನೆ. ಅದರ ಸ್ಯಾಮ್ಯಲ್ ಬರೋಕ್ಕಿಂತ ಮುಂಚೆ ಬಲಿನ ಕೊಟ್ಬಿಡ್ತಾನೆ. ಅದು ದೇವ್ರಿಗೆ ಇಷ್ಟ ಆಗಲ್ಲ. ನಾನು ಬರೋ ತನಕ ವೆಯ್ಟ್ ಮಾಡೋ, ನೀನ್ ಯಾಕೆ ಕೊಟ್ಟೆ, ಅಯ್ಯೋ ದುಡುಕ್ಬಿಟ್ಟೆ, ಕ್ಷಮಿಸ್ಬಿಡು, ಆಯ್ತು ಬಾ ಇನ್ನೊಂದು ಬಲಿ ಕೊಟ್ಬಿಟ್ಟು ದೇವ್ರನ್ನ ಏನ್ ಮಾಡೋಣ, ದೇವ್ರನ್ನ ಒಲಿಸೋಣ, ದೇವ್ರನ್ನ ಸ್ವಲ್ಪ ಕನ್ವಿನ್ಸ್ ಮಾಡೋಣ, ಬಾ ಸ್ವಲ್ಪ ಬಲಿ ಕೊಡೋಣ ಅಂತ ಹೇಳ್ತಾರೆ. ಅವ್ರು ಸ್ಯಾಮಿಲ್ ಹೇಳ್ತಾರೆ, ನೀನು ಯೆಹೋವ ದೇವ್ರ ಜೊತೆಗೆ ನೀನು ಬಾರ್ಗೇನ್ ಮಾಡಕ್ ಸಾಧ್ಯ ಇಲ್ಲ. ಅವ್ರು ಒಂದ್ಸತಿ ಹೇಳದ್ಮೇಲೆ ಮುಗಿದೋಯ್ತು. ಇರ್ಬೇಕು ಅಂದ್ರೆ ಹಾಗೆ ಇರ್ಬೇಕು, ಮಾಡೋದೆಲ್ಲ ತಪ್ಪೆಲ್ಲ ಗೊತ್ತಿಟ್ಕೊಂಡು ಮಾಡ್ಬಿಟ್ಟು ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಬಾ, ದೇವ್ರನ್ನ ಸ್ವಲ್ಪ ಪಟಾಯಿಸೋಣ, ಬಾ ದೇವ್ರನ್ನ ಸ್ವಲ್ಪ ಮನವೊಲ್ಸೋಣ, ದೇವ್ರನ್ನ ಕನ್ವಿನ್ಸ್ ಮಾಡೋಣ ಅಂತಂದ್ರೆ ನೋ, ಕನ್ವಿನ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಸೇತಾನ್ ನಮಗೆ ಹೇಳ್ತಾ, ನಾವೆಲ್ಲ ಏನ್ ಮಾಡಿದ್ರಿ, ಸತ್ಯನ ಕೇಳಿದಿರಿ ಅಲ್ವರ. ಹೆಚ್ಚು ಕಮ್ಮಿ ಏನ್ರಿ 1 ವರ್ಷ ಆಯ್ತು ನೀವೆಲ್ಲ ಸತ್ಯ ಕೇಳಿ. 1 ವರ್ಷಕ್ಕೆ ಬೇರೆನೇ ಆಗೋಯ್ತ್ರಿ. 1 ವರ್ಷಕ್ಕಿಂತ ಮೇಲೆ ನೀವೆಲ್ಲ ಏನ್ ಮಾಡಿದಿರಾ, ಇವಾಗೆಲ್ಲ ಸತ್ಯನ ತುಂಬಾ ಚೆನ್ನಾಗಿ ಏನ್ ಮಾಡಿದಿರಾ, ಕೇಳಿದಿರಾ ಅಲ್ವರ. ನಿಮ್ಗೆಲ್ಲ ಪ್ರಯೋಜನ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟೆಲ್ಲ ಸತ್ಯ ಕೇಳಿದ್ಮೇಲೆ ಇವಾಗ ಅಲ್ಲಿ ಏನಾಗ್ತದೆ, ನಮ್ಗೆ ಐಗುಪ್ತ ದೇಶದಲ್ಲಿ ಇರೋದಕ್ಕೆ, ಸುಳ್ಳು ಸಭೆಗಳಲ್ಲಿರೋದಕ್ಕೆ ಆಗ್ತದ ಅಂತಂದ್ರೆ ನಿಜವಾಗ್ಲೂ ಆಗಲ್ಲ ರೀ. ಸತ್ಯ ಯಾರಿಗ ಹೋಗಿದ್ಯೋ ನಿಜವಾಗ್ಲೂ ಅವ್ರಿಗೆ ಇರೋದಿಕ್ಕೆ ಮನ್ಸೇ ಬರಲ್ಲ ರೀ. ಇವಾಗ ಬಿಟ್ಟು ಬರ್ಬೇಕು ಅಂತ ಏನಾಗ್ತಾರೆ, ಹೊರಗಡೆ ಬರ್ಬೇಕು ಅಂತ ಮನ್ಸು ಬರ್ತದ್ರಿ. ಆವಾಗ ಸೇತಾನ್ ಬಿಡ್ತಾನ? ಸೇತಾನ್ ಬಿಡೋದ್ರಿ. ಸೇತಾನ್ ಏನ್ ಮಾಡ್ತಾನೆ, ಅವನೇ ಕಳಿಸಿ ಬನ್ನಿ ಕಳ್ಬಣ್ಣ ಅಂದ್ಬಿಟ್ಟಲ್ರ. ಅದಕ್ಕೆ ಸೇತಾನ್ ಏನ್ ಮಾಡ್ತಾನೆ, ಆದಷ್ಟು ಸಭೆಯಿಂದ ಬಿಟ್ಟು ಹೋಗ್ದಿರ ಸತ್ಯಕ್ಕೆ ಬರ್ದಿರಿ ಅಂತೇಳಿ ಏನ್ ಮಾಡ್ತಾನೆ, ಅವನೆಲ್ಲ ಕುತಂತ್ರಗಳನ್ನ ಮಾಡ್ತಾನೆ. ಚೇತನ್ ಕೆಲಸ ಎಲ್ಲಿದೆ ಗೊತ್ತಾ, ಯಾವ ದೇವಸ್ಥಾನದಲ್ಲೂ ಇಲ್ಲ, ಯಾವ ಮಸೀದಿಲೂ ಇಲ್ಲ ರೀ. ಮಸೀದಿಲಿ ಅಥವಾ ದೇವಸ್ಥಾನದಲ್ಲಿ ಅವ್ನ ಕೆಲಸನೇ ಬೇಕಾಗಿಲ್ಲ, ಯಾಕೆಲ್ಲ ಅಲ್ಲ ಅವ್ರ ಜನಗಳೇ. ಅವನ್ ಕೆಲಸ ಎಲ್ಲಿ ಗೊತ್ತಾ, ನಿಜವಾದ ಮಕ್ಕಳು ಎಲ್ಲಿ ಸತ್ಯ ಕೇಳ್ತಾರೋ ಅವನ್ ಕೆಲಸ ನಡೀತಿ ಇಲ್ದಿರಿ. ಅದರ ದೇವರು ನಿಜವಾದ ಸತ್ಯ ಎಲ್ಲಿ ಸಾರ್ತಾರೋ ಅಲ್ಲಿ ಏನ್ ಮಾಡ್ತಾನೆ, ಅವ್ನ ಕೆಲಸಗಳನ್ನ ಮಾಡ್ತಾನೆ. ಹೆಂಗ್ ಮಾಡ್ತಾನೆ ಅಂತಂದ್ರೆ, ಬಿಟ್ಟೋಗ್ಬೇಡ ಅಂತ ಏನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ. ಹೇಗೆ ನೋಡಿರ್ತೀನಿ, ಓದನ ನೋಡಿರ್ತೀನಿ. ಇವಾಗ ಅಲ್ಲಿ ಉಪದ್ರವ ಬರ್ತದೆ. ಒಂದ್ಸತಿ ಉಪದ್ರವ ಬಂದವಾಗ, 1-2 ಸತಿ ಉಪದ್ರವ ಬಂದವಾಗ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಫಾರೋಕಲ್ಲಿ. ಅಯ್ಯೋ ಇದೇನಪ್ಪ ಇದು, ನಮ್ಗೆ ಸಿಕ್ಕಾಬಿಟ್ಟು ಆಗೋಯ್ತಲ್ಲ, ಹೋಗಿ ಫಸ್ಟ್ ಮೋಸಸ್ ಕರ್ಕೊಂಬರ್ರಿ ಹೇಳ್ತಾನೆ. ಮೋಸಸ್ಗೆ ಏನ್ ಹೇಳ್ತಾನೆ, ಆಯ್ತಪ್ಪ ನಿನ್ ಜನಗಳು ಹೋಗ್ಬೇಕಾ ಹೋಗೋ, ಆದ್ರೆ ಇಷ್ಟೇ ಮಾಡೋದು ಅಷ್ಟು ಮಾಡೋದು ಅಂತ ಏನ್ ಮಾಡ್ತಾನೆ, ಸ್ವಲ್ಪ ಚೌಕಸಿ ಮಾಡಕ್ ಶುರು ಮಾಡ್ತಾನೆ. ಅದನ್ನೇನು ಅದು ನಮ್ಗೇನ್ ಪಾಠ ಅಂತ ಓದನ. ಎಲ್ಲಿ ಅಂದ್ರೆ ವಿಮೋಚನಾ ಕಾಂಡ 8ನೇ ಅಧ್ಯಾಯ 25 ಆಮೇಲೆ 26 ಓದಿದ್ದೀನಿ. ವಿಮೋಚನಾ ಕಾಂಡ 8ನೇ ಅಧ್ಯಾಯ 25 ಮತ್ತು 26. ಆಗ ಆಗ ಫರೋಹನು ಫರೋಹನು ಮೋಶೆ ಓದಿ ಆರೋನರನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ಆದರೆ ಮೋಶೆ, ಹಾಗೆ ಮಾಡುವುದು ಯುಕ್ತವಲ್ಲ. ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷಿದ್ಧವೆಂದು ಐಗುಪ್ತರು ತಿಳಿದುಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ
ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲ್ಲೆಸೆಯುವರಲ್ಲವೇ? ನೋಡ್ರ, ಏನ್ ಹೇಳ್ತಾರೆ? ಫಸ್ಟ್ ಟೈಮ್ ಅವ್ನ್ ಕೊಟ್ಟು ಆಫರ್ ಕೊಡ್ಬೇಕೇನು ಹೇಳ್ತಾರೆ, ಸರಿಯಪ್ಪ ನಿಮ್ ದೇವ್ರಂತಾರೆ ಆರಾಧನೆ ಮಾಡ್ಬೇಕು, ಇಷ್ಟೊಂದೆಲ್ಲ ಉಪದ್ರವ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ದಯವಿಟ್ಟು ಏನ್ ಮಾಡಿ ಉಪದ್ರವನ್ನ ತೆಗೆದ್ಬಿಡಿ, ನಾನೇನ್ ಮಾಡ್ತೀನಿ ನಿಮ್ ದೇವ್ರನ್ನ ಆರಾಧನೆ ಮಾಡಕ್ ನಿಮ್ಗೆ ಏನ್ ಮಾಡ್ತೀನಿ, ಬಿಡ್ತೀನಿ. ಆದ್ರೆ ಎಲ್ಲ ಆರಾಧನೆ ಮಾಡ್ಬೇಕು, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ಇಲ್ಲೇ ಏನ್ ಮಾಡ್ತೀನಿ, ಇಲ್ಲೇ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಇಲ್ಲೇ ಆರಾಧನೆ ಮಾಡಿ ಅಂತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಏನ್ರಿ, ನಮಗೂ ದೇವ್ರ ಏನ್ ಮಾಡೋ ಸತ್ಯನ ಕೊಟ್ಟವ್ರೆ ಅಲ್ವರ. ಸತ್ಯ ಎಲ್ಲ ಕೇಳಿದಿರ್ತಾನೆ ನಾವು. ಹ 1 ವರ್ಷದಿಂದ ಆಲ್ಮೋಸ್ಟ್ ಎಲ್ಲ ಫೌಂಡೇಶನ್ ಡಾಕ್ಟ್ರಿನು ನೀವು ಇದುವರೆಗೂ ಹುಡ್ದಾಗಿಂದ ಕ್ರೈಸ್ತವರಾಗಿ ಕಳೆದಿರಂತ ಅನೇಕ ಸತ್ಯಗಳ ದೇವ್ರು ನಿಮ್ಗೆ ಏನ್ ಮಾಡೋದು ತಿಳ್ಸ್ಕೊಟ್ಟಾರೆ, ನಾವೇನ್ ತಿಳ್ಕೊಟ್ಟಿಲ್ಲ ರೀ. ದೇವ್ರು ನಿಮ್ಗೆ ಏನ್ ಮಾಡೋರು ತಿಳ್ಸ್ಕೊಟ್ಟಾರೆ. ತಿಳ್ಸ್ಕೊಬಿಟ್ಟು ದೇವ್ರ ಹೇಳ್ತಾರೆ, ಸತ್ಯಕ್ಕಾಗಿ ಬರ್ರಪ್ಪ, ನಿಜವಾದ ದೇವ್ರನ್ನ ಆರಾಧನೆ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಹೆಂಗ ಆರಾಧನೆ ಮಾಡ್ಬೇಕು ದೇವ್ರನ್ನ? ಯೇಸು ಕ್ರಿಸ್ತ ಹೇಳ್ತಾರೆ, ದೇವರನ್ನು ಸತ್ಯದ ತಕ್ಕ ಹಾಗೆ ಆತ್ಮೀಕ ರೀತಿಯಲ್ಲಿ ಮಾಡ್ಬೇಕು ಅಲ್ವರ. ಅದು ಆತ್ಮೀಕ ರೀತಿ ಆರಾಧನೆ ಮಾಡ್ತಾರೆ ನಾವು ಭಾವಿಸ್ಕೊಂತೀರಿ, ಸತ್ಯನೇ ಇಲ್ವಲ್ಲ ಸಭೆಗಳಲ್ಲಿ. ಮತ್ತೆ ಹೆಂಗ ಆರಾಧನೆ ಮಾಡೋದು? ಆವಾಗ ಚೈತನ್ಯ ಹೇಳ್ತಾನೆ, ಹೋಗ್ಬೇಡ, ಬಿಟ್ಟು ಹೋಗ್ಬೇಡ, ಆರಾಧನೆ ಮಾಡ್ಸಿ ಇಲ್ಲೇ ಮಾಡು ಅಲ್ವರ. ಯಾಕೆ ಯಾಕೆ ಹೋಗ್ತೇನೆ ನೀನು ಅಲ್ವರ? ನೀನೇನು ಇಲ್ಲೇರಪ್ಪ ಸಭೆಯಲ್ಲಿರು, ತೊಂದ್ರೆ ಇಲ್ಲ. ನೀನೇನು ಏನ್ರು, ನಾನು ನಿಮ್ಗೇನು ತೊಂದರೆ ಮಾಡಲ್ಲ. ಸತ್ಯ ಕೇಳಿದ್ಯಾ ಪರ ಕೇಳೋ, ಅಲ್ಲಿ ಕೇಳಿದ್ಯಾ, ಅಲ್ಲೆಲ್ಲ ಕ್ಲಾಸಸ್ ಅಲ್ಲಿ ಕೇಳಿದ್ಯಾ, ತೊಂದರೆ ಇಲ್ಲ ಕೇಳೋ. ಆದ್ರೆ ಇಲ್ಲೇ ಇರು, ಇಲ್ಲೇ ನೀನು ನೀನ್ ತ್ಯಾಗ ಮಾಡ್ತೀಯ ದೇವ್ರ ಹತ್ರಕ್ಕೆ, ನೀನ್ ಒಡಂಬಡಿಕೆ ಮಾಡ್ಕೊಂತೀಯ, ನಿನ್ ಜೀವನ ದೇವ್ರಿಗೆ ಜೀವಂತವಾಗಿ ಅರ್ಪಿಸ್ತೀಯಾ, ಮಾಡು. ಆದ್ರೆ ಅದನ್ನ ಇಲ್ಲಿಂದಾನೇ ಮಾಡು. ನೀನು ನಮ್ಮ ಉಪದೇಶಗಳನ್ನ ನಂಬೇಡ ಅಲ್ವರ. ಇಲ್ಲಿ ಸುಳ್ಳು ಅಂತ ಹೇಳ್ತೀಯ ಪರವಾಗಿಲ್ಲ, ಆದ್ರೆ ನೀನ್ ಯಾರ್ದು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ, ನಾವು ನೀನ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಅದೇನ್ ಮಾಡೋ, ಇಲ್ಲೇ ಇರು. ಕೆಲವು ಜನ ಏನ್ ಮಾಡ್ಬಿಡ್ತಾರೆ, ಹೌದಲ್ಲ ಕರೆಕ್ಟ್, ಒಳ್ಳೆ ಆಫರ್ ಅಲ್ವಾ, ನೋಡಿ ನಮ್ಮ ಪಾಸ್ಟರ್ ಎಷ್ಟು ಒಳ್ಳೆಯವರು, ನೋಡ್ದಾ ನಾವು ಯಾರ್ದು ಡಿಸ್ಟರ್ಬ್ ಮಾಡ್ಬಿಡುದಂತೆ, ಅವ್ರು ನಮ್ಗೆ ಡಿಸ್ಟರ್ಬ್ ಮಾಡುವಂತೆ, ನಾವ್ ಏನ್ ಮಾಡಲ್ಲೇ ಅಲ್ಲೇ ಇದ್ಬಿಡೋಣ ಅಂತ ಅಲ್ವರ. ಕೆಲವು ಜನ ಏನಾಗ್ಬಿಡ್ತಾರೆ, ಸೆಂಟ್ರ್ ಆಗ್ಬಿಡ್ತಾರೆ, ಬೆಸ್ಟ್ ಬಿಡಪ್ಪ, ಸುಮ್ಮನೆ ಯಾಕೆ ಟೆನ್ಷನು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತಂದ್ಬಿಟ್ಟು. ಆದ್ರೆ ಕೆಲವು ಜನ ಇರ್ತಾರೆ ನೋಡಿರ್ತೀನಿ, ಒಂದೇ ಪಾಠ ರೀ, ಕೇಳಿದ ತಕ್ಷಣನೇ ಕ್ಲಿಯರ್ ಆಗಿ ನೆತ್ತಿಗೆ ಏನಾಗ್ತಾರೆ ಹೊಡೆದಂತ ಆಗ್ತಾರೆ ನೋಡಿರ್ತೀನಿ. ಅವ್ರೇನ್ ಮಾಡ್ತಾರೆ, ಎಂತ ಸುಳ್ಳು ಸಭೆ ಏನ್ ಮಾಡ್ತಾರೆ, ಅಲ್ಲಿ ಬಿಟ್ಟು ಬಂದ್ಬಿಡ್ತಾರೆ ಅಲ್ವರ. ಸೊ ಕೆಲವು ಜನ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಇಲ್ಲ ಬ್ರದರ್ ನಾವು ಅಲ್ಲೇ ಇರ್ತೀರಿ, ಇನ್ನೂ ಅನೇಕ ಜನ ಫ್ರೆಂಡ್ಸ್ ಇದಾರೆ, ಅನೇಕ ಜನ ಸಹೋದರಿದ್ದಾರೆ, ಅನೇಕ ಜನ ರಿಲೇಟಿವ್ಸ್ ಇದಾರೆ, ಅವ್ರನ್ನೆಲ್ಲ ಬಿಟ್ಟು ಬರಕ್ ಆಗ್ತದ, ಅವ್ರಿಗೆಲ್ಲ ನಾವೇನ್ ಮಾಡ್ತೀವಿ ಸತ್ಯನ ಹೇಳ್ತೀರಿ, ಅವ್ರದ್ದು ಏನ್ ಮಾಡ್ತೀವಿ ನಾವು ಕರ್ಕೊಂಬತ್ತೀರಿ ಅಂತ. ಅಲ್ಲಿದ್ದಿ ಸತ್ಯ ಹೇಳಕ್ ಆಯ್ತದ ಏನ್ರಿ? ಅಲ್ಲಿದ್ದ ಸತ್ಯ ಹೇಳದ್ ಕೇಳ್ತಾರ? ಮೋಸಸ್ ಏನ್ ಹೇಳ್ತಾರೆ, ಏ ಹಂಗೆಲ್ಲ ಆಗೋದಿಲ್ಲ, ನಾವೇನೋ ಇಲ್ಲೇ ಇದ್ದುಕೊಂಡು ನಮ್ಮ ದೇವ್ರನ್ನ ನಾವು ಆರಾಧಿಸಿದ್ರೆ ಅದು ಐಗುಪ್ತ ದೇಶದ ಕಣ್ಣಿಗೆ ಹೆಂಗಿದೆ ಅಂತದು ಅಶುದ್ಧ. ಬಿಡ್ತಾರೆ ಐಗುಪ್ತ ದೇಶಗಳು ಏನ್ ಮಾಡ್ತಾರೆ, ಕಾಲ್ತಾ ಹೊಡಿತಾರೆ ಅಂತ ಅಂದ್ಬಿಟ್ಟು. ಹೋಗ್ಬಿಟ್ಟು ನೀವು ಟ್ರೈ ಮಾಡಿ ನೋಡ್ರಿ ಅಂತೀನಿ. ಏನಿಲ್ಲ, ಇಷ್ಟು ದಿನ ಪಾಠ ಕೇಳಿದಿರ, ಇದ್ರಲ್ಲಿ ಯಾವ್ದಾರ ಒಂದು ಪಾಠ ನೀವು ಸಭೆಯಲ್ಲಿರೋ ಒಬ್ಬರಿಗೆ ಪ್ರೀಚ್ ಮಾಡಿ ನೋಡ್ರಿ, ಈ ರಿಸಲ್ಟ್ ನಿಮ್ಗೆ ಏನಾಗ್ಕೊಂಡಿದ್ದೀನಿ. ನೆಕ್ಸ್ಟ್ 1 ವಾರದಲ್ಲೇ ನಿನ್ನ ಟೋಟಲ್ ಆಗಿ ಏನ್ ಮಾಡ್ತಾರೆ, ಬಹಿಷ್ಕಾರ ಹಾಕ್ಬಿಡ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನ್ರಿ, ಖಂಡಿತವಾಗೂ ಅಲ್ಲಿದ್ದಿ ನಾವ್ ಯಾವ್ದು ಸುಧಾರ್ಸಕ್ ಸಾಧ್ಯನೇ ಇಲ್ಲ ರೀ. ಅವನ್ನೆಲ್ಲ ರೆಡಿ ಮಾಡಕ್ಕೇನ್ರಿ ಆಗದೇ ಇಲ್ಲ ರೀ. ಅದರ ಕೊನೆಗೆ ನಾವೇನಾಗ್ಬಿಡ್ತೀವಿ ಅಂತ, ನಾವ್ ಅಲ್ಲಿದ್ರೆ ನಾವೇನಾಗ್ಬಿಡ್ತೀರಿ, ಕೇಳಿ 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 ಅಯ್ಯೋ ಅದು ಇದು ಎರಡು ಒಂದಲ್ವಾ ಅಂತ ಕೊನೆಗೆ ಏನಾಗ್ಬಿಡ್ತೀವಿ ಅಂದ್ರೆ ಅಲ್ಲಿಗೆ ಜಸ್ಟ್ ಆಗ್ಬಿಡ್ತೀರಿ. ಆಮೇಲೆ ಕಾಂಪ್ರಮೈಸ್ ಆಗ್ಬಿಡ್ತೀರಿ, ನಾವು ಕಾಂಪ್ರಮೈಸ್ ಆಗ್ಬಿಡ್ತೀರಿ. ಆಮೇಲೆ ನಮ್ಗೆ ಕೂಡ ಕಾಂಪ್ರಮೈಸ್ ಅಲ್ಲಿ ಕರೆಕ್ಟ್ ಆಗಿದೆ ಬಿಡು ಪರವಾಗಿಲ್ಲ ಅದರ. ನಾವು ಬಲಶಾಲಿಯಾಗಿರ್ತ ಆಹಾರ ತಿಂತಾ ಇದ್ರೆ ಬಲಶಾಲಿ ಏನ್ ಮಾಡ್ತೀವಿ ನಾವು, ಬೆಳಿತೀರಿ. ಇಷ್ಟು ವರ್ಷದಲ್ಲಿ ತಿಂದಿರಂತದ್ನ ಏನ್ರಿ ಇನ್ನು ಮುಂದಕ್ಕೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ತಿಂತೀರಿ ಅಂತಂದ್ರೆ ಏನ್ರಿ ಅದ್ರಲ್ಲಿ ಬುದ್ಧಿವಂತಿಕೆ ಏನಿಲ್ಲ, ಖಂಡಿತವಾಗೂ ಇಲ್ಲ ಅಲ್ವರ. ಏನಾಗ್ಬಿಡ್ತೀರಿ ಅಂತಂದ್ರೆ ಅಲ್ಲೇ ಇದ್ದಿ ಕೂಲ್ ಆಗ್ಬಿಡ್ತೀರಿ, ಎಲ್ಲ ಕೂಲ್ ಆಫ್ ಆಗ್ಬಿಡ್ತೀರಿ, ತಣ್ಣಕ್ ಆಗ್ಬಿಡ್ತೀರಿ. ಬೈಬಲ್ ಹೇಳ್ತಾರೆ, ಯೇಸು ಕ್ರಿಸ್ತ ಹೇಳ್ತಾರೆ ನಮ್ಗೆ ಹೇಳ್ಬೇಕ್ರಿ ಸಭೆ ಬಗ್ಗೆ. ನೋಡಿ 7ನೇ ಸಭೆ ಬಗ್ಗೆ ಹೇಳ್ತಾ ನೋಡ್ತೀನಿ. ಪ್ರಕಟಣೆ 3ನೇ ಅಧ್ಯಾಯ 15ನೇ ವಾಕ್ಯ, ನೀನ್ ತಣ್ಣಕ್ಕೂ ಇಲ್ಲ ಬೆಚ್ಚಕ್ಕೂ ಇಲ್ಲ. ಓದಿ. ಪ್ರಕಟಣೆ 3:15. ದೇವರ ದೃಷ್ಟಿಗೆ ಮೂಲವಾಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗೂ ಇರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೋಡ್ರ ಏನ್ ಹೇಳ್ತಾರೆ, ನೀನ್ ತಣ್ಣಗಿದ್ರು ಚೆನ್ನಾಗಿರ್ತಿತ್ತು, ಬೆಚ್ಚಗಿಲ್ದಿದ್ರು ಚೆನ್ನಾಗಿರ್ತಾ ಇತ್ತು ಹೇಳ್ತಾರೆ. ಇವಾಗ ಸಭೆ ಹೆಂಗಿದೆ ಕಂಡೀಷನ್, ತಣ್ಣಗೂ ಇಲ್ಲ ಬೆಚ್ಚಗಿಲ್ಲ. ತಣ್ಣಗಿರೋದು ಏನು, ಸತ್ಯದಲ್ಲಿ ಇಲ್ದಿರಿದ್ರೂ ಇಲ್ಲ. ಬೆಚ್ಚಗಿರೋದು ಏನ್ರಿ, ಸತ್ಯದಲ್ಲಿ ಕುದಿತಾ ಇರೋದು
ಅದರ ಆತ್ಮಿಕವಾಗಿ ತುಂಬಾ ಏನ್ರಿ ಆಸಕ್ತಿಯಿಂದಿರೋದು. ಸಭೆ ಆಸಕ್ತಿಯಿಂದನೂ ಇಲ್ಲ, ಏನ್ರಿ ಅಲ್ಲಿ ಏನ್ರಿ ಆಸಕ್ತಿ ಇಲ್ದಿರೋ ಥರನೂ ಇಲ್ಲ. ಹೆಂಗವ್ರೆ ನೀವು ನ್ಯೂಟ್ರಲ್ ಆಗಿ ಅವ್ರು ಅಂತೀರಿ, ಈ ಕಡೆ ಇಲ್ಲ ಆ ಕಡೆನೂ ಇಲ್ಲ, ಅದರ ಲೌಕಿಕವಾಗೂ ಇಲ್ಲ ಆತ್ಮಿಕವಾಗೂ ಇಲ್ಲ. ಇದನ್ನ ಯೇಸು ಕ್ರಿಸ್ತ ನೋಡ್ಬಿಟ್ಟು ಹೇಳ್ತಾರೆ, ಏನಪ್ಪ ನೀನ್ ಇದ್ರೆ ಈ ಕಡೆ ಇರು, ಇಲ್ಲ ಆ ಕಡೆ ಇರು, ಅವ್ನ್ ಡಿಸಿಷನ್ ತಗೋ. ಅಲ್ಲರ ನೀನ್ ಈ ಕಡೆನೂ ಇದ್ದು ಆ ಕಡೆ ಇದ್ರೆ ಅದನ್ನ ಖಂಡಿತವಾಗಲ್ಲ, ಬಾಯಿಂದ ಕಾರು ಬಿಡ್ತೀನಿ ಅಂತ. ಹೆಂಗ್ ಗೊತ್ತಾ ಮೀನಿಂಗು? ಯೇಸು ಕ್ರಿಸ್ತು ಅಂತ ಸಭೆನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ ಪ್ರಕಟಣೆ ಹೇಳ್ತಾರಲ್ಲ, ಬಿದ್ದಳು ಬಿದ್ದಳು ಬಾಬೆಲಿನ ಮಹಾನಗರಿ ಬಿದ್ದಳು, ಅವಳನ್ನ ಬಿಟ್ಟು ಏನ್ ಮಾಡಿ ನೀವು ಹೊರಗಡೆ ಬನ್ನಿರಿ. ಅವ್ರನ್ನ ದೇವರು ಬಾಯಿಂದ ಕಾರ್ಬಿಟ್ಟಾರ ನೋಡಿ. ಇವಾಗ ನಾವು ಓದಿರೋಂಥ ವಾಕ್ಯ 7ನೇ ಸಭೆಗೆ ಹೇಳುವಂತ ಒಂದು ಮಾತು. ಕೊನೆಯ ಸಭೆಗೆ ಪ್ರಕಟಣೆಯಲ್ಲಿ 7 ಸಭೆಗಳು ಬರ್ತಾರೆ, ಅದ್ ಬಗ್ಗೆ ನಾವು ಓದೋಣ ದೇವ್ರ ಸಿಗ್ತಾರೆ ಮುಂದೆ ದಿನದಲ್ಲಿ. ಆ ಕೊನೆಯ 7ನೇ ಸಭೆಗೆ ಕೊಡುವಂತ ಒಂದು ಪಾಠ ಏನ್ ಹೇಳ್ತಾರೆ, ನೀನ್ ತಣ್ಣಗೂ ಇಲ್ಲ ಬೆಚ್ಚಗೆ ಹೇಳ್ತಾರೆ, ನಾನೇನ್ ಮಾಡ್ತೀನಿ ನಿಮ್ನ ಉಗಿದು ಬಿಡ್ತೀನಿ, ಐ ವಿಲ್ ರಿಜೆಕ್ಟ್ ಯು ಅಂತ ಹೇಳ್ತಾರೆ. ನೋಡಿ ಓದೋಣ, ಪ್ರಕಟಣೆ 18ನೇ ಅಧ್ಯಾಯ 2 ಮತ್ತೆ 4. ರೆವಲ್ಯೂಷನ್ 18 ಚಾಪ್ಟರ್ 2 and 4. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು. ಆದಳು. ನೋಡ್ರ, ಬಿದ್ದಳು ಬಿದ್ದಳು ಬಾಬಿಲೋನ್ ಮಹಾನಗರಿ ಬಿದ್ದಳು. ಎಲ್ಲ ಅಪವಿತ್ರವಾಗಿರಂತ ಅಶುದ್ಧವಾಗಿರಂತ ಒಂದು ಪಕ್ಷಿಗಳಿಗೆ ಆಶ್ರಯ ಗೂಡು ಆಯ್ತಂತೆ. ಅದಕ್ಕೆ ದೇವರೇನ್ ಹೇಳ್ತಾರೆ, 4ನೇ ವಾಕ್ಯ. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ನೋಡ್ರ, ಅವಳನ್ನ ಬಿಟ್ಟೇ ಮಾಡಿ ಹೊರಗಡೆ ಬನ್ರಿ. ಯಾಕೆ? ಅತಿ ಶೀಘ್ರದಲ್ಲಿ ದೇವರು ತನ್ನ ಉಪದ್ರವನ್ನ ಅವ್ರ ಮೇಲೆ ಏನ್ ಮಾಡ್ತಾರೆ, ಹಾಕ್ತಾರೆ. ಅದರಿಂದ ನಾವು ಅದ್ರಲ್ಲಿ ಏನಾಗ್ಬಾರ್ದು, ಭಾಗಿದಾರಗಳಾಗ್ಬಾರ್ದು. ಅದರಿಂದ ದಯವಿಟ್ಟು ನೀವೇ ಮಾಡಿ, ಫಸ್ಟ್ ನೀವು ವಾಕ್ಯನ್ ಕೇಳಿದಿರಾ, ಸತ್ಯನ್ ಕೇಳಿದಿರಾ, ಸತ್ಯದ ಪ್ರಕಾರ ಬೆಳೆದಿಕ್ಕೆ ಏನ್ ಮಾಡಿ, ನೀವು ಬಿಟ್ಟು ಹೊರಗಡೆ ಬನ್ನಿರಿ. ಯೇಸು ಕ್ರಿಸ್ತ ಹೇಳ್ತಾರೆ, ಒಬ್ಬ ಮನುಷ್ಯ ಇಬ್ರು ಯಜಮಾನ್ರದ್ದು ಏನ್ ಮಾಡಕ್ಕಾಗಲ್ಲ, ಸೇವೆ ಮಾಡೋದಿಕ್ಕೆ ಸೇವೆ ಮಾಡ ಸಾಧ್ಯ ಇಲ್ಲ. ಅಲ್ಲ, ಡಿಸಿಷನ್ ತಗೊಬೇಕ್ರಿ, ಡಿಸಿಷನ್ ತಗೊಬೇಕು. ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಅಪೊಸ್ತಲರು ಡಿಸಿಷನ್ ತಗೊಂಡ್ರು. ಅವರೆಲ್ಲ ಎಲ್ಲಿದ್ದು, ಪರಿಸೇರು ಸದಿಸೇರು ಆ ಕಾಲಂತ ಆಲಯಗಳಲ್ಲಿ ಇದ್ದು ಡಿಸಿಷನ್ ತಗೊಂಡ್ರು. ಯೇಸು ಕ್ರಿಸ್ತ ಬಲವಂತ ಮಾಡ್ಲಾರ್ರಿ, ಯಾರಿಗೂ ಒತ್ತಾಯ ಇಲ್ಲ, ಏನೋ ಒಂದು ಬಲವಂತ ಇಲ್ಲ, ಮಾಡ್ಲೇಬೇಕು ಅಂತಿಲ್ಲ. ಯೇಸು ಕ್ರಿಸ್ತ ಅಂದ್ರೆ ಯಾರೋ ಶಿಷ್ಯನಾಗೋದಿಕ್ಕೆ ಮನ್ಸು ಮಾಡಿದ್ರೆ ನನ್ನ ತಾನೇ ನಿರಾಕರಿಸಿ ಶಿಲ್ಪೆ ಎತ್ಕೊಂಡು ಏನ್ ಮಾಡ್ಲಿ, ಹಿಂದೆ ಬರ್ಲಿ. ದಿಸ್ ಇಸ್ ನಾಟ್ ಕಂಪಲ್ಸರಿ, ಇದು ಕಡ್ಡಾಯವಾಗಿ ಮಾಡ್ಬೇಕು ಅಂತಿಲ್ಲ ರೀ. ಆದ್ರೆ ಮನಸ್ಸಿದ್ಯಾ, ಕ್ರಿಸ್ತನ್ಗಾಗಿ ಬಾಳ್ಬೇಕು ಅಂತ ಮನ್ಸಿದ್ಯಾ, ಕ್ರಿಸ್ತನ್ಗಾಗಿ ಸೇವೆ ಮಾಡ್ಬೇಕು ಅಂತ ಮನ್ಸಿದ್ಯಾ, ಸತ್ಯ ಎಲ್ಲ ತಿಳಿದ್ಮೇಲೆ ಬೇಕು ಅಂತ ಪಾಪ ಮಾಡಕ್ ಮನ್ಸಿಲ್ವಾ, ಅವಾಗ ನಾವೇನ್ ಮಾಡ್ಬೇಕು, ಒಂದ್ ನಿರ್ಧಾರನ ತಗೊಬೇಕು. ಅಲ್ಲಿ ಫಾರೋ ಹೆಂಗ್ ಮಾಡಿತಾನೆ, ಮೋಸಸ್ಗೆ ಆಫರ್ ಕೊಡ್ಬೇಕು, ಹೆಂಗ್ ಹೇಳ್ತಾನೆ, ಸರಿಪಾ ನೀ ಅಲ್ಲಿ ಹೋಗ್ಬೇಡ, ಇಲ್ಲೇ ಆರಾಧನೆ ಮಾಡ್ಕೊಂತ ಹೇಳಿತಾನ. ಇಲ್ಲ ರೀ, ಏನಂತ ಹೇಳಿತಾನೆ, ನಿನ್ಗೆ ಯಾಕಪ್ಪ, ನಿನ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ನಿಂಗೆ ಒಳ್ಳೆ ಆಲಯ ಕೊಟ್ಕೊಡ್ತೀನಿ, ಈಗ ದೇಶದ ದೂರದಲ್ಲಿ ಸೂಪರ್ ಆಗಿರೋ ಟೆಂಪಲ್, ನಿನ್ಗೆ ಯಾವ ತರ ಬೇಕು ಹೇಳು ಅದಕ್ಕಿಂತ ಗ್ರ್ಯಾಂಡ್ ಆಗಿರೋ ಟೆಂಪಲ್ ಕಟ್ಕೊಡ್ತೀನಿ. ಆದ್ರೆ ನೀವು ಯಾರು ಹೋಗ್ಬೇಡಿ, ಇಲ್ಲೇ ಇರಿ, ಇಲ್ಲಿಂದಾನೇ ಏನ್ ಮಾಡಿ ನೀವು ಆರಾಧನೆ ಮಾಡಿ. ಅದೇ ತರ ನಾವು ಸತ್ಯನ ಕೇಳಿ ಸತ್ಯನ ಬಿಟ್ಟು ಹೊರಗಡೆ ಬರ್ಬೇಕಾರೆ, ಅಯ್ಯೋ ನಾವ್ ಹೆಂಗ್ ಹೋಗೋದು, ಹೊಸ ಸ್ಥಳ, ಅಲ್ಲಿ ಯಾರಿದ್ರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಎಂಥ ಜನಗಳಿರ್ತಾರೋ, ನಮ್ಗೆ ಸ್ನೇಹಿತರಾಗ್ತಾರ, ನಮ್ಗೆ ಏನಾರೋ ಸಹಾಯಕ್ಕೆ ಬರ್ತಾರ, ನಮ್ ಕಷ್ಟ ದುಃಖಕ್ಕೆ ಆಗ್ತಾರ ಅಂತ ಏನ್ ಮಾಡ್ತಾರೆ, ಮನ್ಸಲ್ಲಿ ಸೇತನ ಎಲ್ಲ ಆಲೋಚನೆ ಕೊಡ್ತಾನೆ. ಅವಾಗ ಏನಂತಾರೆ, ನೋಡು ಇಲ್ಲಿ ಫ್ರೆಂಡ್ಸ್ ಅವ್ರೆ, ಇಲ್ಲಿ ಪಾಸ್ಟ್ ಅವ್ರೆ, ಎಂಥ ರಿಲೇಟಿವ್ಸ್ ಅವ್ರೆ, ಎಂಥ ಒಳ್ಳೆ ಅನ್ಯೋನ್ಯತೆ ಇದೆ, ಅದರ ಒಳ್ಳೆ ಪ್ರೀತಿ ಇದೆ, ಅದರ ಇದನ್ನೇ ಮಾಡ್ತೀನಿ ಬಿಟ್ಟೋಗ್ಬಿಡ್ತೀಯಾ ಅಂತ ಸೇತಾನ ಏನ್ ಮಾಡ್ತಾನೆ, ನಮ್ಗೆ ಒಂದು ಮನ್ಸಲ್ಲಿ ಎಲ್ಲ ತರ ತಾಟ್ಗಳು ಕೊಡ್ತಾನೆ. ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ ಗೊತ್ತಾ, ಏನ್ರಿ ಅಪೊಸ್ತಲ ಪೌಲು ಎಂಥ ದೊಡ್ಡ ಶ್ರೀಮಂತರು ಅಂತಂದ್ರೆ, ಕ್ರಿಸ್ತನ ಕರೆದಿದ ತಕ್ಷಣ ಅವ್ರು ಒಂದೇ ಮಾತು ಹೇಳ್ತಾರೆ, ನಾನು ಕ್ರಿಸ್ತನ ಕರೆದಿದ ತಕ್ಷಣ ನಾನು ರಕ್ತ ಮಾಂಸವನ್ನು ಕೇಳೋದಕ್ಕೆ ಏನ್ ಮಾಡಲಿಲ್ಲ, ಹೋಗ್ಲಿಲ್ಲ. ಇಮ್ಮಿಡಿಯೇಟ್ ಆಗಿ ಅವಾಗೆ ಅರಬೇಕೆ ಹೊಟ್ಬಿಟ್ಟು ಅಲ್ಲಿಂದ ಅಪೊಸ್ತಲನ ಭೇಟಿ ಮಾಡಕ್ ಹೋದೆ ಅಂತ ಹೇಳ್ತಾರೆ. ಅದರ ಅಪೊಸ್ತಲ ಪೌಲು ಏನಪ್ಪಾ, ಯಾಕೆ ತನ್ನ ರಕ್ತ ಮಾಂಸದ ತರ ಕೇಳಲಿಲ್ಲ ಅಂತಂದ್ರೆ, ಅವ್ರಿಗೆ ಏನ್ರಿ ರಕ್ತ ಮಾಂಸ ಏನ್ ಅರ್ಥ, ಅವ್ರ ತಾಯಿ ತಂದೆ ಅಲ್ಲರ, ಅವತ್ತು ಡಿಸಿಷನ್ ಕೇಳಕ್ ಹೋದ್ರ ಏನ್ರಿ, ಎಷ್ಟೋ ಜನ ಅದೇ ಮಾಡೋದು, ಸತ್ಯ ಎಲ್ಲ ಕೇಳಿತಾರೆ, ಸತ್ಯ ಕೇಳಿ ಬಿಡ್ಬೇಕಾರೆ, ಬ್ರದರ್ ನಮ್ಮ ಅಪ್ಪನ್ ಕೇಳ್ಬೇಕು, ನಮ್ಮ ಅಮ್ಮನ್ ಕೇಳ್ಬೇಕು, ನನ್ನ ಗಂಡನ್ ಕೇಳ್ಬೇಕು, ನನ್ನ ಹೆಂಡತಿನ ಕೇಳ್ಬೇಕು, ಅವ್ರಿಗ ಕೇಳ್ತಾರ ಅವ್ರು ಸತ್ಯನೇ ಕೇಳಿರಲ್ಲ. ಇದನ್ನ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಈ ಸತ್ಯನ ಅವರು ಅಕ್ಸೆಪ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈ ಸತ್ಯದ ರುಚಿ ಅವ್ರಿಗೆ ಗೊತ್ತಿಲ್ಲ, ಸತ್ಯದ ಮಹತ್ವತೆ ಏನಾಗಿಲ್ಲ ಅವ್ರಿಗೆ
ಅವ್ರಿಗೆ ಗೊತ್ತಿಲ್ಲ. ನೋಡಿ ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ ಅಂತೀನಿ, ಗಲಾತ್ಯರು ಬನ್ನಿ, ಗಲಾತ್ಯರ 1ನೇ ಅಧ್ಯಾಯ, ಗಲಾತ್ಯರ 1ನೇ ಅಧ್ಯಾಯದಲ್ಲಿ 14th ಫಸ್ಟ್ ಚಾಪ್ಟರ್ 14th ವರ್ಷನ ಓದಿ. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಂಪ್ರದಾಯದವರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೇನೆ. ನೋಡ್ರ ಏನ್ರಿ ಸಂಪ್ರದಾಯ, ಅಪ್ಪನ ಕಾಲಿಂದ ಬಂದಿರೋ ಸಂಪ್ರದಾಯ ಮಾಡ್ತಾನೆ ಬಂದವ್ರೆ. ಇದ್ರಲ್ಲಿ ಎಷ್ಟು ಆಸಕ್ತಿ ಆಗಿದೆ ಅಂದ್ರೆ ಅಪೊಸ್ತಲ ಪೌಲು ಅದ್ರಲ್ಲಿ ಕಾಂಪ್ರಮೈಸ್ ಇಲ್ಲ ರೀ. ಅದ್ರಲ್ಲಿ ಎಷ್ಟು ಭಯ ಭಕ್ತಿಗೆ ಆಸಕ್ತಿಯಿಂದ ಇದ್ರು ಅಂತಂದ್ರೆ, ಆದ್ರೆ ದೇವ್ರ ಕಡ್ದಾಗ ಇವ್ರು ಏನ್ ಮಾಡಿದ್ರು ನೋಡಿ, ಹೇಳ್ತಾರೆ ಮುಂದಕ್ಕೆ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿ ಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ಇಚ್ಛಯಿಸಿದಾಗಲೇ, ಅಂಡರ್ಲೈನ್ ಮಾಡ್ಕೊಳ್ಳಿ, ಇಚ್ಛಯಿಸಿದಾಗಲೇ. ಯಾವಾಗ ಕರ್ತನ ಮನಸ್ಸು ಮಾಡಿದ್ರು ಅವಾಗಲೇ, ಟೈಮ್ ತಗೊಂಡಿಲ್ಲ ರೀ, ಆವಾಗಲೇ. ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ನೋಡ್ರ, ನಾನು ಮನುಷ್ಯನ ಆಲೋಚನೆ ಅಂತ ಕೇಳದೆ ಅಂತ ಹೇಳ್ತಾರೆ. ಮನುಷ್ಯನ್ ಕೇಳಿದ್ರ, ಅಪ್ಪ ಅಮ್ಮನ್ ಕೇಳಕ್ ಹೋದ್ರ, ಅಪ್ಪ ಅಮ್ಮನ್ ಕೇಳಿದ್ರೆ ಏನ್ ಮಾಡಿರೋರು? ಮನುಷ್ಯನ ಆಲೋಚನೆ ಕೇಳಿದ್ರೆ ಏನ್ ಮಾಡಿರೋರು? ಒಬ್ರಲ್ಲ ಮೈಂಡ್ ನ ಡೈವರ್ಟ್ ಮಾಡ್ಬಿಟ್ಟಿರೋದು. ಅವರ ಡಿಸಿಷನ್ ತಗೊಂಡ್ರು ಅಲ್ವರ, ಇನ್ಮೇಲಿಂದ ನಾನು ಕ್ರಿಸ್ತನ ಸೇವೆನೆ ಮಾಡ್ತೀನಿ ಅದರ. ಎಲಿಯಾ ಬಂದ್ಬಿಟ್ಟು ಎಲೀಷನ ಕರೀತಾರೆ, ಹೊಲನ ಬಿತ್ತನೆ ಮಾಡ್ತಾ ಇರ್ತಾರೆ, ಉಳ್ತಾ ಇರ್ತಾರೆ. ಆಗತ್ತಾ? ಎಲೀಷನ ಕರೆದಿದ ತಕ್ಷಣ ಏನ್ರಿ ಏನ್ ಗೊತ್ತಾ ಮಾಡ್ತಾರೆ ಎಲೀಷಾ? ಎಲಿಯನ ಮಾತು ಕೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಕಟ್ಗೆಗಳನ್ನ ಕಡ್ದ್ಬಿಟ್ಟು ಅಲ್ಲಿತ್ತಲ್ಲ ಏನ್ರಿ ಮಾಡೋ ಏನ್ರಿ ಅದನ್ನ ಕಡ್ದ್ಬಿಟ್ಟು ಅದನ್ನ ದೇವ್ರಿಗೆ ದಗನ ಬಲಿಯ ಕೊಟ್ಬಿಟ್ಟು ಏನ್ ಗೊತ್ತಾ ಮಾಡ್ತಾರೆ ಇವರು ಎಲ್ಲಿಂದ ಹೊಟ್ಬಿಡ್ತಾರೆ. ಏನಕ್ಕೆ ಅದ್ ಮಾಡಿದ್ದು? ಇನ್ನೊಂದ್ಸತಿ ಲೋಕದ ಕೆಲ್ಸಗಳಿಗೆ ಏನ್ ಮಾಡಲ್ಲ, ನಾನು ಕೈ ಹಾಕಲ್ಲ. ದೇವ್ರ ನನಗೆ ಕರೆದವ್ರೆ, ಇನ್ನೊಂದ್ಸತಿ ಹಿಂತಿರ್ಗಿ ಏನ್ ಮಾಡೋದಿಲ್ಲ, ನಾನು ನೋಡೋದಿಲ್ಲ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ ಅಂತೀನಿ, ಏನ್ ಹೇಳ್ತಾರೆ? ಇನ್ಮೇಲೆ ನಾನು ಯಾರ ಸೇವಕನು? ಅದೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಗಲಾತ್ಯರ 1:10. ಈಗಲೂ ನಾನು ತಿರುಗಿ ಹೇಳುತ್ತೇನೆ, ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನೋಡ್ರ, ಕ್ರಿಸ್ತನ ದಾಸನಲ್ಲ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇವತ್ತು ನಾವು ಡಿಸಿಷನ್ ತಗೊಬೇಕು. ನಾವು ಕ್ರಿಸ್ತನ ಹಿಂಬಲಿಸ್ತೀರಾ, ಕ್ರಿಸ್ತನ ದಾಸರಾಗ್ತೀರಾ? ಇಲ್ಲ ಅಂತಂದ್ರೆ ಮನುಷ್ಯನ ಮೆಚ್ಚಿಸೋದಕ್ಕೋಸ್ಕರ ಅಲ್ಲೇ ನಾವ್ ಇರ್ತೀರಾ ಅಂತ ನಾವೇನ್ ಮಾಡ್ಬೇಕು? ಡಿಸಿಷನ್ ತಗೊಬೇಕು. ಅದರ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಎಷ್ಟೋ ಸತ್ಯ ವಾರ್ತೆಗಳನ್ನ ನೀವು ಕೇಳಿದಿರ. ಅದರ ನೀವು ಕೇಳಿರೋದೆಲ್ಲ ಡಿಫ್ರೆನ್ಸ್ ನಿಮ್ಗೆ ಖಂಡಿತವಾಗಿ ಏನಾಗಿರ್ಬೇಕು? ಇಷ್ಟೊತ್ತಿಗೆ ಗೊತ್ತಾಗಿರ್ಬೇಕು. ಗೊತ್ತಾಗಿ ಅಂತ ಭಾವಿಸ್ತೀನಿ. ಅದರ ಮಾಡ್ಕೊಂಡ್ಲೇಬೇಕ್ರಿ. ಗೊತ್ತಿದ್ದು ತಪ್ಪು ಮಾಡಿದ್ರೆ ಆ ಪಾಪಕ್ಕೇನಿಲ್ಲ, ಕ್ಷಮಾಪಣೆ ಇಲ್ಲ. ಇವತ್ತು ನಾವು ನಿರ್ಧಾರ ಮಾಡೋಂಥ ಕೆಲಸ. ಅದರ ಇನ್ಮೇಲಿಂದ ಸತ್ಯ ಕೇಳಿದ್ಮೇಲೆ ಸತ್ಯ ಪ್ರಕಾರ ಬಾಳ್ತೀರಾ, ಈ ಸುಳ್ಳು ಸಭೆಗಳನ್ನ ಬಿಟ್ಟು ಬರ್ತೀರಾ, ಅಥವಾ ಅಲ್ಲೇ ಇರ್ತೀರಾ ಅಂತ ಅಂದ್ಬಿಟ್ಟು ಏನ್ರಿ ನಾವು ತೊಗೊಂಡಂತ ನಿರ್ಧಾರ. ಈಗ ಮೋಸಸ್ ಏನ್ ಮಾಡ್ತಾರೆ? ಆಗೋದಿಲ್ಲ, ಅದೆಲ್ಲ ಆಗೋದಿಲ್ಲಪ್ಪ. ನಾವು ನಮ್ಮ ದೇವ್ರನ್ನ ಏನ್ ಮಾಡ್ಬೇಕು? ಆರಾಧನೆ ಮಾಡ್ಬೇಕು. ಏನ್ರಿ ನೀವು ಇಷ್ಟ ಬಂದಂತ ರೀತಿಯಲ್ಲಿ ಆರಾಧನೆ ಮಾಡಕ್ಕಾಗಲ್ಲ ಏನ್ರಿ. ನೋಡಿ ಅವಾಗ ಏನ್ ಹೇಳ್ತಾರೆ, ಮೋಸಸ್ ಏನ್ ಹೇಳ್ತಾರೆ ಗೊತ್ತಾ? ನೋಡಿ ಓದೋಣ ಅಂತೀನಿ ಇಲ್ಲಿ. ವಿಮೋಚನಾ ಕಾಂಡ 8ನೇ ಅಧ್ಯಾಯ 28ನೇ ವಾಕ್ಯ ಓದಿ. ವಿಮೋಚನಾ ಕಾಂಡ 8:28. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ಆದರೆ ದೂರ ಹೋಗಕೂಡದು, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು. ನೋಡ್ರಿ ಏನ್ ಕಿಲಾಡಿ ಇವನು. ಅರ್ಥ ಮಾಡ್ಕೊಂಡ್ಬಿಡ್ತಾನೆ, ಮೋಸನ ಬೊಕ್ಸಕ್ಕೆ ಆಗ್ತಲ್ವಲ್ಲಪ್ಪ ಅಂದ್ಬಿಡ. ಅವಿಗೆ ಕೊನೆ ಇವನೇ ಕಾಂಪ್ರಮೈಸ್ ಆಗ್ಬಿಡ್ತಾನೆ. ಸರಿ ಆಯ್ತಪ್ಪ, ಹೋಗ್ರಪ್ಪ, ಹೋಗ್ರಿ, ಅವ್ರೆಲ್ಲ ಹೋಗ್ಬಿಡಿ, ದೂರ ಹೋಗ್ಬೇಡಿ. ಏನಕ್ಕೆ ದೂರ ಹೋಗ್ಬೇಡಿ ಅಂತ ಹೇಳೋದು? ಅಂದ್ರೆ ಏನ್ ಮೀನಿಂಗು? ಹತ್ರ ಇರಿ, ಟಚ್ ಅಲ್ಲಿ ಇರಿ. ಯಾಕೆ ಟಚ್ ಅಲ್ಲಿ ಇದ್ರೆ ವಾಪಸ್ ಏನ್ ಮಾಡೋದು? ಇಮಟಿಗೆ ಕರ್ಕೊಂಬಿಡ್ಬೋದು ಅಲ್ವರ. ಇಸ್ರಾಯೇಲ್ ಜನಗಳು ಎಲ್ಲಿಗೆ ಹೋಗಿದ್ರ ಗೊತ್ತಾ ನಿಮ್ಗೆ? ಎಲ್ಲಿಗೆ ಹೋಗ್ಬೇಕು, ವಾಪಸ್ ಬರ್ಬೇಕು ಅಂತ ಪ್ಲಾನ್ ಮಾಡೋದು ಗೊತ್ತಾ ನಿಮ್ಗೆ? ಎಲ್ಲಿವರೆಗೂ ಹೋಗಿ ವಾಪಸ್ ಬರ್ಬೇಕು ಅಂತ ಇಸ್ರಾಯೇಲ್ ಜನಗಳು ಮನ್ಸು ಮಾಡಿದ್ದು ಗೊತ್ತಾ ಯಾರಿಗಾರ? ಎಲ್ಲಿ ಬದ ಕರೆಕ್ಟ್? ಎಲ್ಲಿ ಬದ? ಕಾನಾನ್ ಬಾರ್ಡರ್ ವರ್ಗು ಹೋಗಿದ್ದಾರೆ. ಕಾನಾನ್ ಬಾರ್ಡರ್ ಏನ್ರಿ? ಬಾರ್ಡರ್ ಏನ್ರಿ? ಇನ್ ಪಕ್ಕದ ಮನೆ ಪಕ್ಕದ ಬೀದಿಲಿ ಇರೋದು ಏನ್ರಿ? ಕಾನಾನ್ ದೇಶ. ಬೆಟ್ಟ ನೋಡಿದ್ರೆ ಕಾಣಿಸ್ತದೆ ಕಾನಾನ್ ದೇಶ. ಯೋರ್ದನ್ ನದಿ ದಾಟ್ರೆ ಆ ಕಡೆ ಇರೋದೇ ಕಾನಾನ್ ದೇಶ ಅಷ್ಟೇ.
ಅಲ್ವರ ಇವ್ರು ಇಲ್ಲಿವರೆಗೂ ಬಂದ್ಬಿಟ್ಟು ಏನ್ ಡಿಸೈಡ್ ಮಾಡ್ತಾರೆ ಗೊತ್ತಾ? ನಮ್ಮ ಕೈಲಿ ಆಗಲ್ಲಪ್ಪ, ನಮಗ್ ಬೇಡ. ನಂಗೆ ಮೋಸಸ್ನ ಕಲ್ಲು ಹೊಡೆದ್ಬಿಟ್ಟು ಏನ್ರಿ ಇನ್ನೊಬ್ಬ ಲೀಡರ್ ನೇಮಿಸ್ಬಿಟ್ಟು ಎಲ್ಗೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು ಗೊತ್ತಾ ಇವರು? ಏನ್ರಿ ಸೀದಾ ಐಗುಪ್ತ ದೇಶಕ್ಕೆ ಹೋಗ್ಬೇಕು ಅಂತ ಏನ್ ಮಾಡಿದ್ರು ಇವರು ಪ್ಲಾನ್ ಮಾಡ್ರಿ ಅಂತೀನಿ, ಯೋಚನೆ ಮಾಡ್ರಿ ಅಂತೀನಿ. ಅದರ ಯಾವಾಗ ಬಂದ್ಮೇಲೆ ಕಾನಾನ್ ದೇಶಕ್ಕೆ ಬಾರ್ಡರ್ ಹತ್ರ ಬಂದಿದ್ಮೇಲೆ ರೀ ಅದರ ಓದ ನೋಡಿತೀನಿ ಇಲ್ಲಿ ಅರಣ್ಯಕಾಂಡ, ಅರಣ್ಯಕಾಂಡದಲ್ಲಿ 14ನೇ ಅಧ್ಯಾಯ 14ನೇ ಅಧ್ಯಾಯ 4 ಓದಿ. ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ನೋಡ್ರ ಐಗುಪ್ತ ದೇಶಕ್ಕೆ ಏನ್ ಮಾಡ ತಿರುಗಿ ಒಟ್ಬಿಡೋಣ ಹಿಂಗೆ. 10ನೇ ವಾಕ್ಯ. ಆದರೆ ಜನಸಮೂಹದವರೆಲ್ಲರೂ ಕೇಳಲೊಲ್ಲದೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ನೋಡ್ರ ಯೆಹೋವನ ತೇಜಸ್ಸು ಕಲ್ಲೋಡು ಸಾಯಿಸ್ಬೇಕು ಅಂತಿದ್ರೆ ಅಂತೀರಿ ಮೋಸಸ್ನ. ಅದ್ರ ಯೋಚನೆ ಮಾಡಿ ಪಾಪ ಅಷ್ಟೆಲ್ಲಾ ಕಷ್ಟಪಟ್ಟು ಎಲ್ಲಿಗೂ ಕರ್ಕೊಂಬಂದಾರೆ, ಕಾನಾನ್ ದೇಶ ಬಾರ್ಡರ್ ಕರ್ಕೊಂಬಂದವ್ರೆ, ಪರಲೋಕದ ಕಾನನ್ನ ನೋಡಿಸ್ತಾವ್ರೆ. ಇವ್ ಸುಮ್ಮನೆ ಇರ್ಲಾರ್ದು ಏನ್ ಮಾಡ್ತಾರೆ, ಇವ್ನ ಕಲ್ಲೋಡು ಸಾಯಿಸ್ಬಿಡೋಣ ಅಂತ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ ಅಂತಾರೆ. ಏನು ಅಂತಂದ್ರು ಮೋಸ ಗೊತ್ತಾ? 11ನೇ ಅಧ್ಯಾಯ ಏನ್ರಿ 11ನೇ ಅಧ್ಯಾಯ 4 ಮತ್ತೆ 5 ಅರಣ್ಯಕಾಂಡ 11ನೇ ಅಧ್ಯಾಯ 4 ಮತ್ತೆ 5. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲ್ಯರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜ, ಉಳ್ಳಿಗೆಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿ ಆದರೂ ನಮ್ಮ ಜೀವ ಬತ್ತಿ ಹೋಯಿತು. ನೋಡ್ರಿ ಏನ್ ಕೇಳ್ತಾರೆ, ಬಿಟ್ಟಿಯಾಗಿ ತಿಂತಾರೆ ಇವ್ರು. ಕೆಲಸ ಮಾಡ್ಕೊತಾರಲ್ಲ, ಸಂಬಳನೇ ಕೊಡ್ತಾರಲ್ಲ, ಹೋಲ್ಸೇಲ್ ಕೆಲಸ ಮಾಡ್ಸ್ಕೊತಾ ಇದ್ರು. ಏನ್ ಕೊಡ್ತಂತೆ? ಕರ್ಬೂಜ ಅದರ ಏನ್ರಿ, ಈರುಳ್ಳಿ ಅದರ ಬೆಳ್ಳುಳ್ಳಿ, ನೋಡ್ರಿ ಹೆಂಗ್ ಕೊಟ್ಟಂತೆ. ನೋಡ್ರ ಎಷ್ಟ್ ಚೆನ್ನಾಗಿ ಊಟ ಕೊಟ್ಟ ನೋಡಿದೀನಿ, ಮೀನೆಲ್ಲ ಕೊಟ್ಟ ನೋಡಿರ್ತೀನಿ, ನಾನ್ ವೆಜಿಟೇರಿಯನ್ ಫುಡ್ ಅಲ್ವರ ಏನ್ರಿ, ಕೋಶರ್ ಫುಡ್ ಅಂತ ಗೊತ್ತಾವ, ಸಖತ ಕೊಟ್ಟ ನೋಡಿರ್ತೀನಿ. ನಮ್ಗೆ ಅವೆಲ್ಲ ಜ್ಞಾಪಕ ಬರ್ತದೆ. ಇವೆಲ್ಲ ಜ್ಞಾಪಿಸ್ಕೊಂಡ್ಬಿಟ್ಟು ಕಾನಾನ್ ದೇಶಕ್ಕೆ ಬಾರ್ಡರ್ ಬಂದ್ಬಿಟ್ಟು ಏನ್ ಮಾಡೋಣ, ಅಲ್ಲೇ ಪರವಾಗಿಲ್ಲಪ್ಪ ಅಂತ ಒದೇ ತಿಂದ್ರಪ್ಪ, ಕಷ್ಟಪಟ್ಟಿರಪ್ಪ, ಅಲ್ಲೇ ನೀರಿ ಹೋಗೋಣ. ದೇವ್ರು ಹೇಳ್ತಾರೆ, ಇವಾಗ ಕಾನಾನ್ ದೇಶಕ್ಕೆ ಪಾಪ ಹಾಲು ಜೇನೋರಿ ಅಂತ ಒಂದು ದೇಶ, ನೀನ್ ಕಷ್ಟ ಪಡೋದೇ ಬೇಕಾಗಿಲ್ಲ, ನೀವು ಸುಖವಾಗಿರ್ಬೋದು ಅಂತ ಹೇಳಿದ್ರು ಸರಿ. ಇಲ್ಲ ಅಲ್ಲಿಗೆ ಹೋಗೋಣ. ಚೇತನ್ ಇದೇ ತರ ಏನ್ ಮಾಡ್ತಾರೆ, ನಮ್ಮ ಮೈಂಡು ಡಿಸ್ಟರ್ಬ್ ಮಾಡ್ತಾನ್ರಿ. ಸತ್ಯ ಕೇಳ್ದಲ್ಲ ಬಿಟ್ಬಾರ ಅಂತಂದ್ರೆ, ಅಯ್ಯೋ ಬ್ರದರ್ ಅಲ್ಲಿಗೆ ಬರ್ಬೇಕಾ, ಅಲ್ಲೇನೈತೆ ಬ್ರದರ್, ಅದರ ಇಲ್ಲೇನಿದೆ, ಇಲ್ಲಿ ದೊಡ್ಡ ಸಭೆ ಇದೆ, ಒಳ್ಳೆ ಬಿಲ್ಡಿಂಗ್ ಇದೆ, ಅದರ ಒಳ್ಳೆ ಏನು ಅಂದ್ರೆ ಸೆಟಪ್ ಚೆನ್ನಾಗಿದೆ, ಅದರ ನಮ್ಮ ಸಭೆ ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಇದೆ, ಇಲ್ಲಿ ಎಷ್ಟು ಆರಾಧನೆಗಳು ನಡೀತದೆ, ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್, ಥರ್ಡ್ ಸೆಷನ್, ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜು, ಅಲ್ಲಿಂದ ಜನಗಳೆಲ್ಲ ಬರ್ತಾರೆ, ಒಳ್ಳೆ ಕಾಲ್ ಗ್ರೂಪ್ ಇದೆ, ಒಳ್ಳೆ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇದಾರೆ ಇಲ್ಲಿ, ನಮ್ಗೇನ ಬೇಕಾದ್ರೆ ಆ ಒಂದು ಸಹಾಯ ಮಾಡ್ತಾರೆ, ಈ ಒಂದು ಸಹಾಯ ಮಾಡ್ತಾರೆ, ಎಜುಕೇಟೆಡ್ ಪೀಪಲ್ ಇದಾರೆ ಅಲ್ವರ ಏನ್ರಿ, ನಮ್ಗೇನ ಹೆಲ್ಪ್ ಬೇಕಾದ್ರೆ ಏನ್ ಮಾಡ್ತಾರೆ ಇವರು, ಸಹಾಯ ಮಾಡ್ತಾರೆ. ದೊಡ್ಡ ಸಂಸ್ಥೆ, ಗ್ರ್ಯಾಂಡ್ ಆಗಿದೆ ಅಂತೇನ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರೋದೊಳ್ಳೆ ಯೋಚನೆ ಮಾಡಿ, ಯೇಸು ಕ್ರಿಸ್ತನ ಜೊತೆಗೆ ಎಷ್ಟು ಜನ ಶಿಷ್ಯನ್ರು ಇನ್ಫ್ಲೂಯೆನ್ಸ್ ಇಟ್ಟಿದ್ರು. ಯಾರು ಪ್ರಭಾವಶಾಲಿಗಳನ್ನ ದೇವರೇ ಮಾಡಲಿಲ್ಲ, ಸತ್ಯಕ್ಕೆ ಕರೀಲಿಲ್ಲ. ಬೈಬಲ್ ಹೇಳ್ತಾರಲ್ಲ, ಯೇಸು ಕ್ರಿಸ್ತನ ಜೊತೆಗಿರಂತ ಶಿಷ್ಯನ್ರುಗಳಿಗೆ ಓದು ವಿದ್ಯಾಭ್ಯಾಸ ಕೂಡ ಬರ್ತಾ ಇಲ್ಲ ರೀ. ಕ್ರಿಸ್ತನ್ ಬಗ್ಗೆ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಆಶ್ಚರ್ಯ ಪಟ್ಬಿಡ್ತಾರೆ. ಏನಪ್ಪಾ ಈತನು ಏನ್ರಿ ಓದು ವಿದ್ಯಾಭ್ಯಾಸನ ಕಲಿತಂತ ಮನುಷ್ಯ ಇಷ್ಟು ಚೆನ್ನಾಗಿ ಹೆಂಗ್ ಮಾಡ್ದ ಅಂದ್ಬಿಟ್ಟು ದೇವರು ವಾಕ್ಯದಲ್ಲಿ ಅದೇ ಹೇಳಿದ್ರಿ, ಮಕ್ಕಳುಗಳ ಬಾಯಿಗಳ ಮುಖಾಂತರ ದೇವರಿಗೆ ಸ್ತೋತ್ರ ಏನ್ ಮಾಡ್ತಾರಂತ ಅಲ್ಲಿ ಸಲ್ಲಿಸ್ತಾರಂತೆ. ದೇವ್ರ ಸತ್ಯಕ್ಕೆ ಕರೆದಿರೋದು ಯಾರ್ದಂತೆ? ಯಾಕೋಬ 2:5 ಹೇಳ್ತಾರಲ್ಲ, ಬಡವ್ರನ್ನ ಸತ್ಯಕ್ಕೆ ಕರೆದಿರೋದು. ವಿಶ್ವಾಸದಲ್ಲಿ ಯಾರು ಐಶ್ವರ್ಯವಂತರಾಗಿದ್ದಾರೋ ಅವ್ರದ್ದೇ ದೇವ್ರ ಏನ್ ಮಾಡಿದ್ರು, ಸತ್ಯಕ್ಕೆ ಕರೆದಿರೋದು ಹೊರತು ಐಶ್ವರ್ಯವಂತಗಳನ್ನ ಕರೆದಿದ್ದಾರೆ. ಐಶ್ವರ್ಯವಂತನು ದೇವರಾಗಿ ಸೇರೋದು ಎಷ್ಟೋ ಏನ್ರಿ, ಒಂಟೆ ಸೂಜಿ ಕಣ್ಣಲ್ಲಿ ಹೇಳಿರ್ಬೇಕಾರೆ ಐಶ್ವರ್ಯವಂತರು ಬೇಕಾ? ಕರ್ತನಲ್ಲಿ ಪ್ರೀತಿ ಅನ್ಸೊಳ್ಳೆ ಐಶ್ವರ್ಯವಂತರಿಗೆ ಏನ್ರಿ ಒಳ್ಳೇದ್ ಮಾಡಿದ್ರೆ. ಐಶ್ವರ್ಯವಂತರು ಕಷ್ಟದಲ್ಲಿರೋಕೆ, ಕೆಟ್ಟಲ್ಲಿರೋ, ತೊಂದರೆಲಿರೋರ್ಗೆ ಏನ್ ಮಾಡಲ್ಲ, ಅವರು ಮಾಡಲ್ಲ. ದೇವ್ರ ಮಕ್ಕಳು ಹಾಗೆ ಇರಬಾರ್ದ್ರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ನಮ್ಗೆಲ್ಲರಿಗಿಂತ ಮೇಲಾಗಿರೋಂಥ ಐಶ್ವರ್ಯವಂತ ತಂದೆಯ ದೇವ್ರಿ. ಅವ್ರು ನೋಡಿ ನಾವೇನ್ ಮಾಡೋಕ್ ಪಠಣ ಕಲಿಬೇಕು ಅಲ್ಲ. ಅದಕ್ಕೆ ಮೋಸ ಏನು ಉತ್ತರ ಕೊಡ್ತಾರೆ ನೋಡಿ, ಓದೋಣ ಚೆನ್ನಾಗಿದೆ. ಇಲ್ಲಿ ವಿಮೋಚನಾ ಕಾಂಡ 9ನೇ ಅಧ್ಯಾಯ 27ನೇ ವಾಕ್ಯ. ವಿಮೋಚನಾ ಕಾಂಡ 9:27. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ ಅವರಿಗೆ, ನಾನು ಅಪರಾಧಿ ಎಂದು ಈಗ ಒಪ್ಪಿಕೊಂಡೆನು. ಯೆಹೋವನು ನ್ಯಾಯವಂತನು,
ನಾನು ನನ್ನ ಜನರು ಇಲ್ಲ ಸರ್, ದೋಷಿಗಳು. ವಿಮೋಚನಾ ಕಾಂಡ ಕ್ಷಮಿಸಿ 8ನೇ ಅಧ್ಯಾಯ 27ನೇ ವಾಕ್ಯ, 8:27. ಓಕೆ ಪಾಸ್ಟರ್. ನಾವು ಅರಣ್ಯದಲ್ಲಿ 3 ದಿವಸದ ಪ್ರಯಾಣದಷ್ಟು ದೂರ ಹೌದು ಓದ್ರಿ. ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು. ನೋಡ್ರ, ಎಷ್ಟು ದಿನ ಪ್ರಯಾಣ ಮಾಡ್ಬೇಕಂತ ಸರ್? ಯೆಹೋವನ 3 ಆಜ್ಞೆ ಸರ್. ದಿವಸ. 3 ದಿವಸ. ದಿವಸ 3 ದಿವಸ ಏನ್ರಿ? ಆ ಕಾಲ 3 ದಿವಸ ಏನ್ ಗೊತ್ತಾ? ಒಂದು ದಿನ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಅಂದ್ರೆ 45 ಮೈಲಿ ರೀ. ಏನ್ರಿ? ಒಂದು ದಿನದ ಕಾಲ್ನಡಿಗೆ 15 ಮೈಲಿ, 3 ದಿನ ಅಂದ್ರೆ 45 ಮೈಲಿ, ಅಂದ್ರೆ 70 ಕಿಲೋಮೀಟರ್ ಇಸ್ರೇಲ್ ಜನಗಳು ಟ್ರಾವೆಲ್ ಮಾಡ್ಬಿಟ್ಟು ದೇವ್ರನ್ನ ಏನ್ ಮಾಡ್ಬೇಕಂತೆ? ಆರಾಧಿಸ್ಬೇಕಂತೆ. ನೋಡ್ರ, ಮೋಸ ಏನ್ ಹೇಳ್ತಾರೆ? ನೀನ್ ಹೇಳ್ದಂಗೆಲ್ಲ ನಾವು 3 days ದೇವ್ರು ಹೇಳದಂತ ರೀತಿಯಲ್ಲಿ ಆ ಸ್ಥಳಕ್ಕೆ ಹೋಗ್ಬಿಟ್ಟೆ ಮಾಡಿದ್ ನಾವು ಆರಾಧ. ಎಷ್ಟೇ ದೂರ ಆಗ್ಲಿ ನಾವು ಪ್ರಯಾಣ ಮಾಡ್ಕೊಂಬಿಟ್ಟು ಕರ್ತನಲ್ಲಿ ಪ್ರೀತಿಸ್ಕೊಳ್ಳೆ ದೇವ್ರ ಮಕ್ಳು ಹಂಗೆ ಇರ್ಬೇಕ್ರಿ. ಅಯ್ಯೋ ಅಷ್ಟು ದೂರ ಇದೆಯೋ ಸಭೆ, ಅಲ್ಲಿಗೆ ಬರ್ಬೇಕಾ ಅಂದ್ರೆ ಹೌದ್ರಿ. ಏನಂತಾರೆ ಬೈಬಲಲ್ಲಿ? ಎಣ ಎಲ್ಲಿದ್ಯೋ ಅದು ಏನ್ ಮಾಡ್ತಾರೆ ಬಂದಲ್ಲಿ ಸೇರ್ತಾರೆ. ಬೇಕು. ಆಹಾರ ಬೇಕಾ? ನಿಜವಾಗ್ಲೂ ನಾ ದೇವ್ರ ಮಕ್ಳು ಹದ್ದುಗಳ ಆಹಾರ ಹುಡುಕ್ತಾ ಇದ್ದಾರೆ, ಗಟ್ಟಿ ಆಹಾರ ಹುಡುಕ್ತಾ ಇದ್ದೀರಾ? ಖಂಡಿತವಾಗ ನಾವ್ ಏನ್ ಮಾಡ್ತೀರಿ? ಬಂದು ಸೇರ್ತೀರಿ. ಅಂದ್ರ ಅಯ್ಯೋ ಬ್ರದರ್ ಇವ್ರ ಮನೆ ಪೀಣಿ ಹತ್ತಿದ್ಯಾ, ಅಂದ್ರಳಿತಿದ್ಯಾ, ದೂರ ಬರ್ಬೇಕಂದ್ರೆ ಎಸ್, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಯೇಸು ಕ್ರಿಸ್ತು ಎಲ್ಲಿಂದ ಪ್ರಯಾಣ ಮಾಡ್ದೋ? ಪರಲೋಕದಿಂದ ಭೂಲೋಕಕ್ಕೆ ಪ್ರಯಾಣ ಮಾಡ ಪ್ರಯಾಣ ಮಾಡಿದ್ರು ನೋಡಿದಿರಾ ಸಿಚುವೇಶನ್ಸ್ಗಳು? ಆ ಕಾಲದಲ್ಲಿ ಯೇಸು ಕ್ರಿಸ್ತು ಯಾವ ಗಾಡಿ ಇಟ್ಕೊಂಡ್ರು? ಇಡೀ ಯೆರೂಸಲೇಮ್ ಪ್ರಾಂತ್ಯಗಳೆಲ್ಲ ಏನ್ ಮಾಡೋರು ಅಲ್ಲಿ? ಕಪುರ್ನೋಮು, ಯೆರೂಸಲೇಮು, ಗಲಿಲಿಯ ಇವೆಲ್ಲಾ ಪ್ರಾಂತ್ಯಗಳು ಏನ್ ಮಾಡೋರು? ಯೇಸು ಕ್ರಿಸ್ತು ನಡ್ಕೊಂಡೆ ಹೋಗೋರೆ. ಯೆರೆಮೀಯಂಗೆ ಏನ್ ಗೊತ್ತಾ ಹೇಳ್ತಾರೆ? ದೇವ್ರು ಬಟ್ಟೆ ತಗೊಂಡು ಹೋಗು ಅಂತ ಹೇಳ್ತಾರೆ. ಯೂಫ್ರೇಟಸ್ ನದಿ ಇದೆ ಗೊತ್ತಾ? ಏನ್ರಿ? ಯೂಫ್ರೇಟಿಸ್ ನದಿ ಅಲ್ಲಿ ಹೋಗ್ಬಿಟ್ಟು ಈ ಬಟ್ಟೆನ ಒಂದ್ ಮರಕೆಡೆ ನೀವು ಊತಾಕ್ಬಿಟ್ ಬಾ ಅಂತ ಹೇಳ್ತಾರೆ. ಐಗುಪ್ತ ದೇಶದಿಂದ ಯೂಫ್ರೇಟಿಸ್ ನದಿ ಹೆಚ್ಚು ಕಮ್ಮಿ ಏನ್ರಿ ನಿಯರ್ಲಿ 2000 ಕಿಲೋಮೀಟರ್ಸ್ ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬಿಡ್ತಾನೆ, ಗಾಡಿಗಳೇ ಇಲ್ಲ. ಹೋಗಿ ನಡ್ಕೊಂಡು ಹೋಗಿ ಬಂದ್ಮೇಲೆ ಏನ್ರಿ ಹೋಗಿ ಬರೋಕೆ 2-3 ತಿಂಗಳು ಆಗ್ಬಿಡ್ತಾನೆ. ಬರ್ತಾನೆ ಐಗುಪ್ತ ದೇಶಕ್ಕೆ ವಾಪಸ್ ಇಸ್ರೇಲ್ ಜನಗಳಿಗೆ ಬರ್ತಾನೆ. ಇಸ್ರೇಲ್ ರಾಜ್ಯಕ್ಕೆ ಬಂದ ತಕ್ಷಣ ದೇವ್ರು ಹೇಳ್ತಾರೆ, ತಿರ್ಗಾ ಹೋಗು ಯೆರೆಮೀಯ, ನೀ ಬಂದಿಲ್ಲ, ತಿರ್ಗಾ ಹೋಗು, ತಿರ್ಗಾ ಹೋಗ್ಬಿಟ್ಟು ಬಟ್ಟೆ ಏನಾಗಿದೆ ನೋಡ್ಕೊಂಬ ಅಂತ ಹೇಳ್ತಾರೆ. ತಿರ್ಗಾ ಹೋಗ್ತಾರೆ ಯೆರೆಮೀಯ. ಹೋದ್ರೆ ಬಟ್ಟೆ ತೆಗೆದು ನೋಡ್ತಾರೆ, 3 ತಿಂಗಳು 6 ತಿಂಗಳು ಏನಾಗಿರ್ತದೆ ಬಟ್ಟೆ ಚಿಂದಿ ಬಟ್ಟೆ ಆಗ್ಬಿಡ್ತಾರೆ. ನೋಡಿದ್ರೆ ಚಿಂದಿ ಬಟ್ಟೆ, ಇದೇ ಇಸ್ರೇಲ್ ಮಾಡೋ ಗತಿ ಅಂತ ಹೇಳ್ತಾರೆ. ಯೆರೆಮೀಯಂಗೆ ಎಷ್ಟು ಕೋಪ ಬಂದಿರ್ಬೇಕು. ಅಲ್ಲ ದೇವ್ರೆ, ಇನ್ನು ಅಲ್ಲೇ ಹೇಳಿದ್ರೆ ನಾನೇ ಅರ್ಥಕ್ಕೆ ಬಿಡ್ತಾ ಇದ್ನಲ್ಲ, ನೀನ್ ಯಾಕೆ ಹಿಂಗೆ ಕಳಿಸ್ತೆ ಅಂದ್ಬಿಟ್ಟು. ಆದ್ರೆ ಯೆಹೋವನ ವಾಕ್ಯಕ್ಕೆ ವಿಧೇಯನಾಗಿರೋದೇ ಪ್ರವಾದಿಗಳ ಲಕ್ಷಣ ಅಲ್ಲರ. ಅದಕ್ಕೆ ಏನ್ರಿ ಹೆಬ್ರಿಯರ ಪತ್ರಿಕೆಯಲ್ಲಿ ಏನ್ ಬರ್ತೀರಿ? ಆ ಪ್ರವಾದಿಗಳ ಹೆಸರನ್ನ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದೇವ್ರ ಮಕ್ಕಳು ಎಷ್ಟೇ ದೂರ ಆಗ್ಲಿ, ಎಷ್ಟೇ ಕಷ್ಟ ಆಗ್ಲಿ, ದೇವ್ರಿಗಾಗಿ ನಾವು ತ್ಯಾಗ ಮಾಡಕ್ಕೆ ಏನಾಗಿರ್ಬೇಕು? ಯಾವಾಗ ಸಿದ್ಧವಾಗಿರಬೇಕು ಅಲ್ರ. ನೋಡಿ, ಇದು 2ನೇ ಸತಿ ಕಾಂಪ್ರಮೈಸ್. ಅದ್ರ 3ನೇ ಸತಿಗೆ ಏನಾಗ್ತದೆ? ಇದ್ರ ಉಪದ್ರವಗಳು ಜಾಸ್ತಿ ಆಗ್ತಾರೆ, ಬರ್ತಾ ಇರ್ತವೆ ಉಪದ್ರವಗಳು. ಕೊನೆಗೆ ಸಹಿಸ್ಕೊಳಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ? ಇನ್ನೊಂದ್ಸತಿ ಕರಿತಾನೆ, ಆಯ್ತು ಹೋದ್ರೋಯ್ ಬಿಡಪ್ಪ, ಇನ್ ಸ್ವಲ್ಪ ಮಾತಾಡೋಣ ಮೋಸ ಹತ್ರ, ಅವನು ಅದಕ್ಕೆ ನಾವು ಒಪ್ಕೊಂಬೋದಾ ಅಂತ ಕರೆದವಾಗ ಈ ಸತಿ ಏನ್ ಮಾಡ್ತಾನೆ ನೋಡಿ? ವಿಮೋಚನಾ ಕಾಂಡ 10ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಅದನ್ನು ಕೇಳಿ ಫರೋಹನು ಹ್ಮ್ ಮೋಶೆ ಆರೋನರನ್ನು ತಿರುಗಿ ಕರೆಸಿ ಅವರಿಗೆ, ನೀವು ಹೋಗಿ ನಿಮ್ಮ ದೇವರಾದ ಯೆಹೋವನನ್ನು ಆರಾಧಿಸಿ ಬರಬಹುದು, ಹ್ಮ್ ಆದರೆ ಹ್ಮ್ ಯಾರ್ಯಾರು ಹೋಗಬೇಕೆನ್ನುತ್ತೀರಿ? ನೋಡ್ರ ಏನ್ ಹೇಳ್ತಾರೆ? ಸರಿಯಪ್ಪ, ಇವಾಗ ಫಾರೋ ಏನಂದ ಬಿಡೋದಿಲ್ಲ ಅನ್ಬಿಟ್ಟ. ಇವಾಗ ಏನ್ ಹೇಳ್ತಾರೆ? ಇವಾಗ ಅವನು ಬಿಟ್ಬಿಡಾನೆ. ಆಯ್ತಪ್ಪ ಹೋಗ್ರಪ್ಪ, ಸರಿ ಹೋಗಿ, ಸಂತೋಷ. ಅವ್ರು ಯಾರಪ್ಪ ಹೋಗ್ತೀರಾ? ನೀವು ಹೋಗ್ತಿಲ್ಲ ಆರಾಧನೆಗೆ, ಯಾರ್ಯಾರು ಹೋಗ್ತೀರಾ ಅಂತ ಏನ್ ಮಾಡ್ತಾನೆ ಅಲ್ಲಿ? ಅದಕ್ಕೆ ಕೇಳ್ತಾನೆ. ಯಾರನ್ನ ಕೇಳ್ತಾರೆ ನೋಡಿಂತೀನಿ. 11ನೇ ವಾಕ್ಯ ಓದಿಸ್ತಾರೆ, 11th ವರ್ಸ್. ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು, ನೀವು ಕೇಳಿಕೊಂಡದ್ದು ಅಷ್ಟೇ ಅಲ್ಲವೇ ಎಂದು ನೋಡ್ರ ಹೇಳಿ. ಏನ್ ಹೇಳ್ತಾರೆ? ಗಂಡಸನ್ ಕೊಂಡೋಗ್ರಿ, ನೀವೆಲ್ಲ ಎಲ್ಲ ಹೋಗ್ಬಿಡಿ, ಗಂಡಸನ್ ಕೇಳ್ಕೊಂಡೋಗಿ. ಅದೇ ತರ ನೀವು ಕೇಳಿದ್ದು, ಆರಾಧನೆ ಮಾಡ್ಬೇಕಾ, ದೇವ್ರನ್ನ ಆರಾಧನೆ ಮಾಡ್ಬೇಕಾ? ಗಂಡಸರು ಹೋಗಪ್ಪ, ಗಂಡಸರೆಲ್ಲ ಹೋಗಿ. ಹೆಣ್ಮಕ್ಳು ಏನ್ ಮಾಡಿ ಎಲ್ಲ ಬಿಟ್ಬಿಟ್ಟ ಹೋಗಿ ಅಂತ ಅರ್ಥ. ಕರೆಕ್ಟಾ? ಹೆಣ್ಮಕ್ಳು ಬಿಟ್ಬಿಟ್ಟು ಅವ್ರು ಏನರ್ಥ? ಹೆಣ್ಮಕ್ಳು ಬಿಟ್ಬಿಟ್ಟು ಇವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಇವ್ರು ಅಷ್ಟು ದೂರ ಹೋದ್ರೆ ಏನರ್ಥ? ರಿಟರ್ನ್ ಬರ್ತಾರೆ. ಕರೆಕ್ಟ್ ಹೋದಾರ. ಕರೆಕ್ಟಾಗಿ ಹೇಳಿ ಅಂತೀರಿ. ಊರಿಗೆ ಹೋಗ್ಬೇಕಾರೆ ಏನ್ ಮಾಡ್ತೀರಿ? ರಿಟರ್ನ್ ಟಿಕೆಟ್ ಬುಕ್ ಮಾಡ್ತೀರಿ. ಯಾಕೆ? ಮನೇಲಿ ಕೇಳ್ತಲ್ಲ, ಎಲ್ರು ಹೋಗ್ತಿದ್ದೀರಾ? ಊರಿಗೆ ಹೋಗ್ತೀರಿ, ಬಿಟ್ಬಿಡ್ತಾರ ಮನೇಲಿ. ಫಸ್ಟ್ ಬರ್ರಿ, ಯಾವಾಗ ಬರ್ತೀರಾ ನೀವು? ಎಲ್ರಿ ರಿಟರ್ನ್ ಟಿಕೆಟ್ ಕೇಳ್ತಾರ ಇಲ್ವಾ? ರಿಟರ್ನ್ ಟಿಕೆಟ್ ಸೇತಾನೆ ಏನ್ ಹೇಳ್ತಾನೆ? ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡೆ ಹೋಗೋದು ಹೋಯ್ತಿಯಾ, ಸ್ವಲ್ಪ ದಿನ ಇಟ್ಬಿಟ್ಟು ವಾಪಸ್ ಏನ್ ಮಾಡ್ತೀನಿ, ರಿಟರ್ನ್ ಬಂದ್ಬಿಡು. ಅಲ್ಲರ ಸೇತಾನೆ ಹೇಳೋದು, ಅಪ್ಪ ನೀನ್ ಸತ್ಯ ಕೇಳಿದ್ಯಾ, ಪರವಾಗಿಲ್ಲಪ್ಪ,
ಎಷ್ಟು ಜನ ಫಾಸ್ಟ್ಗಳು ಇದ್ರೆ ಹೇಳೋದು, ಬ್ರದರ್ ನೀವು ಸತ್ಯ ಕೇಳಿದಿರಾ, ಪರವಾಗಿಲ್ಲ ಬ್ರದರ್, ನೀವು ಸತ್ಯ ಬೇಕಾದ್ರೆ ಬಾಳಿ ಬ್ರದರ್, ನಿಮ್ಮ ಮಿಸ್ಟರ್ ಸ್ನಾನ ಮಾಡಿ ಬ್ರದರ್, ಪಾಪ ಸಿಸ್ಟ್ರು ಒಳ್ಳೆ ಸಿಸ್ಟ್ರು, ಅವರು ಸಂಗೀತ ಆಡ್ತಿದ್ದಾರೆ, ಕೊಯ್ರ್ ಆಡ್ತಿದ್ದಾರೆ, ಸಂಡೆ ಕ್ಲಾಸ್ ಮಕ್ಳಿಗೆ ಹೇಳ್ಕೊಡ್ತಾ ಇದಾರೆ, ದೇವ್ರ ಸೇವೆ ಮಾಡ್ಬೇಕು ಅಂತಿದ್ದಾರೆ ಅವರು, ದೇವ್ರವ್ರನ್ನ ಕರೆದ್ರೆ ದೇವ್ರ ನನ್ನ ಕನ್ಸಲ್ಲಿ ಹೇಳೋರು ಅಂತ ಎಲ್ಲ ಸುಳ್ಳು ಹೇಳೋದು. ದೇವ್ರು ಯಾವ ಕನ್ಸಲ್ಲಿ ಹೇಳಿದ್ರೆ ಬೈಬಲ್ ಅಪೋಸ್ಟಲ್ ಪೌಲ್ಗೆ ಹೇಳಿದ್ರೆ ಸ್ತ್ರೀಗಳು ಬೋಧನೆ ಮಾಡ್ಬಿಡುತ್ತೆ, ಇವ್ ಸ್ಪೆಷಲ್ ಇವ್ರ ಕನ್ಸಲ್ ಬಂದ್ಬಿಟ್ಟು ಇವ್ರು ಹೇಳ್ತಾರಂತೆ ಬೋಧನೆ ಮಾಡಮ್ಮ ಅಂತ ಅಂತ. ಎಂತ ದುರುಪದೇಶ ಅಲ್ವರ. ಅಂದ್ರೆ ಆ ಕಾಲದ ಇರೋ ದೇವ್ರಿಗೆ ಈ ಕಾಲದ ಇರೋ ದೇವ್ರಿಗೆ ಚೇಂಜ್ ಆಗ್ಬಿಟ್ರ ದೇವ್ರು. ಕಾಲಗಳು ತಕ್ಕಂತೆ ಏನ್ರೆ ಇವ್ರು ಸೀಸನ್ಗಳು ತಕ್ಕಂತೆ ದೇವ್ರು ಚೇಂಜ್ ಆಗ್ತಾರ? ಖಂಡಿತವಾಗೂ ಇಲ್ಲಾರೆ. ಬೈಬಲ್ ನಲ್ಲಿ ಇರೋಂಥ ದೇವ್ರು ಯಾವತ್ತೂ ಚೇಂಜ್ ಆಗಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಏನಪ್ಪ ನೀವು ಸ್ತ್ರೀಗಳನ್ನ ಇಲ್ಲೇ ಬಿಟ್ಬಿಡೋಗೋ, ನಿಮ್ಮ ಸಂಸಾರ ಇಲ್ಲೇ ಬಿಟ್ಬಿಡೋಗೋ ನಿಮಗೆ ಅಂದ್ರೆ ಹೋಗೋದು ಹೋಯ್ತಿಯಾ, ತಿರ್ಗಿ ವಾಪಸ್ ಏನಾಗ್ತೀಯಾ, ಬಂದೇ ಬತ್ತೀಯಾ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಗೊತ್ತಾ ಮಾಡ್ತಾರೆ, ಇದೇ ಮಾಡೋದು ತಪ್ಪು. ಅಂದ್ರೆ ನಾವು ಕ್ಲಾಸ್ ಕೇಳ್ಬೇಕು ಹೇಳ್ತೀರಿ, ದಯವಿಟ್ಟು ಮನೇಲಿರೋ ಫ್ಯಾಮಿಲಿ ಮೆಂಬರ್ಸ್ ಪೂರ್ತಿ ಏನ್ ಮಾಡಿ, ದಯವಿಟ್ಟು ನೀವು ಕ್ಲಾಸ್ ಕೇಳಿ, ಸಮಾಧಾನ ಕೇಳಿ, ಪೂರ್ತಿ ಫಸ್ಟ್ ಕೇಳಿ, ಪೂರ್ತಿ ಕೇಳ್ಬಿಟ್ಟು ನೋಟ್ಸ್ಗಳು ಬರ್ಕೊಂಡು ಒಂದೊಂದು ಪಾಠಗಳನ್ನ ನೀವು ತಿರ್ಗಾ ಮೆಲ್ಕ್ ಹಾಕ್ಬೇಕು, ಓದ್ಬೇಕು. ಓದ್ಬಿಟ್ಟು ಯಾವ್ದು ಸತ್ಯ ಆ ತಪ್ಪನ್ನು ವಿವೇಚಿಸಿ ಡಿಸೈಡ್ ಮಾಡಿ, ಆಸ್ ಎ ಫ್ಯಾಮಿಲಿ ಡಿಸೈಡ್ ಮಾಡಿ ಅಂತ ಹೇಳ್ತೀರಿ. ಯಾಕೆ ಗೊತ್ತಾ, ಸೇತಾನ್ ಏನ್ ಮಾಡ್ತಾನೆ ಹೇಳ್ರಿ, ಅದರ ಒಬ್ಬರನ್ನ ಬಿಟ್ಬಿಟ್ಟು ಇನ್ನೊಬ್ರದ್ದು ಏನ್ ಮಾಡ್ತಾನೆ ಅಲ್ಲಿ ಲಾಕ್ ಮಾಡ್ತಾನೆ ಅಂತೀನಿ. ಅವಾಗ ಏನ್ ಮಾಡೋದು, ಅವ್ರ ಮುಖಾಂತರ ಏನ್ ಮಾಡೋದು, ವಾಪಸ್ಸು ಎಲ್ಲಾರ್ದು ಹೇಳ್ಕೊಂಡ್ಬಿಟ್ಟು ನಾಶ ಮಾಡಾಕ್ಬಿಡೋದ್ರಿ. ಸೇತಾನ್ ಕೆಲ್ಸನ ಇದೆ ರೀ. ನೋಡ್ರಿ, ಸೇತಾನ್ ಚೆನ್ನಾಗ್ ಗೊತ್ತಿತ್ತು ಆದಾಮು ಏನ್ರಿ ವಂಚನೆಗೆ ಏನಾಗಿಲ್ಲಂತೆ, ಒಳಗಿಲ್ಲ. ಇಲ್ಲ. ಅಂದ್ರೆ ಆದಾಮು ಚೆನ್ನಾಗ್ ಗೊತ್ತಿತ್ತು, ತಿಂದ್ರೆ ಏನ್ರಿ ಪಾಪ ಇದು ಮಾಡ್ಬಾರ್ದು, ಅಯ್ಯೋ ಇದು ದೇವ್ರಿಗೆ ಇಷ್ಟ ಚೆನ್ನಾಗ್ ಗೊತ್ತಿತ್ತು. ಆದ್ರೆ ಅವ್ನು ಮಾಡದ್ನ, ಬೇಕು ಅಂತ ಮಾಡದ್ನ, ಯಾರಿಂದ ಮಾಡಿದ್ದ ಅವನು, ಯಾಕೆ ಕಾರಣದಿಂದ ಮಾಡಿದ್ದ, ಏನಕ್ಕೆ ಮಾಡ್ದ? ಅವಳ ಒಂದು ಪ್ರಚೋದನೆ. ಅವಳ ಪ್ರೆಷರ್, ಅವಳ ಮಾಡ್ಬಿಟ್ಲಲ್ಲ, ಅಯ್ಯೋ ಹೆಂಡತಿ ಕೇಳ್ಬಿಟ್ಲಲ್ಲ ಅಂತ ಏನ್ ಮಾಡ್ತಾನೆ ಇವನು, ಬೇಕಂತೂ ಮಾಡಕ್ ಹೋಗಲ್ಲ ರೀ ಅಲ್ವರ. ಸೊ ನೋಡ್ಬೇಕಾರೆ ಏನ್ರಿ, ಅದು ಒಂಥರ ಬಲವಂತವಾಗಿ ಏನ್ ಮಾಡ್ತಾನೆ ಮಾಡ್ಬಿಡ್ತಾನೆ ಸೇತಾನ. ಇದೇ ರೀ ಮಾಡೋದು. ಸೇತಾನ ಚೆನ್ನಾಗ್ ಗೊತ್ತು ನಮ್ಮನ್ನ ಅಟ್ಯಾಕ್ ಮಾಡಕ್ ಆಗಲ್ಲ ಅಂತ. ದೇವ್ರ ಸತ್ಯ ಕೇಳಂತ ಮಕ್ಳುಗಳನ್ನ ಅಟ್ಯಾಕ್ ಮಾಡಕ್ ಆಗೋದೇ ಇಲ್ಲ ಅಂತ ಯಾರಿಗೆ ಚೆನ್ನಾಗ್ ಗೊತ್ತು ಏನ್ರಿ, ಸೇತಾನ್ ಚೆನ್ನಾಗ್. ಹಂಗ ನಮ್ನ ಅಟ್ಯಾಕ್ ಮಾಡ್ಬೇಕು, ಹೆಂಗ್ ಅಟ್ಯಾಕ್ ಮಾಡ್ಬೇಕು, ಯಾರನ್ನೇ ಮಕ್ಕಳನ್ನ ಹಿಡಿಬೇಕು. ವೀಕ್ನೆಸ್ ನೋಡಿ. ಎಸ್, ಯಾರು ವೀಕ್ ಆಗಿದ್ರು ಅವ್ರನ್ನೇ ಮಾಡ್ಬೇಕು, ಹಿಡಿಬೇಕು ಅಂತ. ಅವ್ನು ಹಿಡಿದ್ರೆ ಆಟೋಮೆಟಿಕ್ ಆಗಿ ಏನಾಗ್ತದೆ ನೋಡಿ. ಅದಕ್ಕೆ ಎಷ್ಟೋ ಜನ ಬರೋದು ಸರಿ, ನಾನು ಹೆಚ್ಚು ಕಮ್ಮಿ 24 ವರ್ಷದಿಂದ ಎಷ್ಟು 1000 ಜನಕ್ಕೆ ಹೇಳ್ಕೊಟ್ಟೇನು ಲೆಕ್ಕ ಇಲ್ಲ. ಆದ್ರೆ ಎಷ್ಟೋ ಸತಿ ಒಳ್ಳೊಳ್ಳೆ ಬ್ರದರ್ಸ್ಕೊಳ್ರಿ ಎಷ್ಟು ಚೆನ್ನಾಗಿ ಆಸಕ್ತಿನ ಪಾಠ ಕೇಳೋರು ಗೊತ್ತಾ. ಅಲ್ಲಿ ಲೋಕದಲ್ಲಿ ಇರ್ಬೇಕಾರೆ, ಬ್ಯಾಬಿಲೋನ್ ಸಭೆಗಳಿರ್ಬೇಕಾರೆ ಎಲ್ಲಾ ತರ ದುರುಭ್ಯಾಸಗಳಿರ್ತಾರೆ. ವಾಕ್ಯನ ಕೇಳಿ ಇವರು ಸಿಕ್ಕಾಪಟ್ಟೆ ಏನ್ರಿ ಬದಲಾವಣೆ ಆಗ್ತಾರೆ ಏನ್ರಿ. ಇವರು ಫ್ಯಾಮಿಲಿ ಎಲ್ಲ ಕೇಳ್ತಾ ಇರ್ತಾರೆ. ಆದ್ರೆ ಇನ್ನೇನು ಎಲ್ಲ ಸತ್ಯ ಕೇಳಿ ಬ್ಯಾಬಿಲೋನ ಬಿಟ್ಟು ಬರ್ಬೇಕು, ಸುಳ್ಳು ಸಭೆಗಳನ್ನ ಬಿಟ್ಟು ಬರ್ಬೇಕು, ದೇವ್ರಿಗಾಗಿ ಜೀವನ ಅರ್ಪಿಸ್ಬೇಕು ಅಂತ ಅನ್ಬೇಕಾರೆ ಈ ಶೋಧಗಳು ತುಂಬಾ ಆಸಕ್ತಿಯಿಂದ ಇರ್ತಾರೆ. ನಾನ್ ದೇವ್ರಿಗೆ ಮಾಡ್ತೀನಿ, ನಾನ್ ದೇವ್ರಿಗೋಸ್ಕರ ಬಾಳ್ತೀನಿ ಅಂತ ಹೇಳ್ತಾರೆ, ಮನ್ಸು ಮಾಡಿರ್ತಾರೆ. ಆದ್ರೆ ಆ ಸಮಯದಲ್ಲಿ ಇವ್ರಿಗೇನಂತ ಹೆಣ್ಮಕ್ಳಿಗೆ ತಗೊಳ್ತೀವಿ, ಆ ವಾಕ್ಯನ ಸರಿಯಾಗಿ ಕೇಳಿರಲ್ಲ, ಸುಮ್ಮನೆ ಕಾಟೆ ಚಂದ ಇಲ್ಲಿಂದ ಕೇಳೋದು ಆಕಿ ಕೇಳೋದೆಲ್ಲ ಅರ್ಧಕ್ಕರ್ಧ ಮನ್ಸಿಗೆ ಏನಾಗಿರಲ್ಲ, ಹೋಗಿರಲ್ಲ. ಎಲ್ಲೋ ಒಂದ್ ಕಡೆ 30% ಮಾತ್ರ ತಲೆಗೆ ಏನೋ ಮಾಡ್ತಾರೆ, ಕೂತಿರ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ಏನು ಡಿಸ್ಟರ್ಬ್ ಮಾಡಾಕಿ ಎಷ್ಟೋ ಜನಗಳು ಸತ್ಯಾನೇ ಏನಾಗೋರೆ ಬಿಟ್ಟವ್ರು ಗೊತ್ತಾ. ಒಳ್ಳೆ ಬ್ರದರ್ ಎಕ್ಸಾಂಪಲ್ ಹೇಳಿ ತಿಳ್ಕೊಳ್ಳಿ ಏನ್ರಿ, ತುಮಕೂರಲ್ಲಿ ಇದ್ರು ಒಂದು ಒಳ್ಳೆ ಬ್ರದರ್ ಏನ್ರಿ, ಮನೆ ಪಕ್ಕದಲ್ಲೇ ಸಭೆ ರೀ, ಚರ್ಚು. ಅದರ ಏನ್ ಸೂಪರ್ ಆಗಿ ಪಾಠ ಕೇಳೋರು, ಮನೇಲಿ ಏನ್ ಮಾಡ್ತಾ ಇದ್ರಲ್ಲ, ಆರಾಧನೆ ಮಾಡ್ತಾ ಇದ್ರು, ದೇವ್ರ ಮಕ್ಕಳೆಲ್ಲ ಸೇರ್ತಾರೆ, ಎಷ್ಟು ಚೆನ್ನಾಗಿ ಪಾಠ ಕೇಳ್ತಾರೆ. ಕೊನೆಗೆ ಬ್ರದರು ದೇವ್ರ ಜೀವನನೇ ಕೊಡ್ತೀನಿ ಅಂತ ಮುಂದಕ್ಕೆ ಬಂದ್ರು. ಅವ್ರ ಹೆಂಡತಿ ಏನ್ ಮಾಡಿದ್ರು, ಹಠ ಮಾಡಕ್ ಶುರು ಮಾಡ್ತೀವಿ, ಇಲ್ಲ ಹೋಗ್ಬಾರ್ದು, ಬೇಡ, ಅಯ್ಯೋ ಪಕ್ಕದಲ್ಲೇ ಸಭೆ ಇದೆ, ಇಷ್ಟು ದೊಡ್ಡ ಸಭೆ ಇದೆ, ಈ ಸಭೆ ಬಿಟ್ಟು ಹೋಗೋದು ಹೆಂಗೆ ಅಂತ ಅನ್ಬಿಟ್ಟು ಕೊನೆಗೆ ಈ ಬ್ರದರು ಅವ್ರಿಗೂ ಎಷ್ಟು ಒಂದು ಮನಸ್ತಾಪಗಳು ಬಂದ್ಬಿಡ್ತು. ಅಂದ್ರೆ ಎಷ್ಟು ಹೇಳಿದ್ರು ಅಮ್ಮ ಏನ್ ಮಾಡಲಿಲ್ಲ, ಕೇಳ ಹಂಗೆ ಹಠ ಸಾಗಿಸಿದ್ರು. ಕೊನೆಗೆ ಬ್ರದರ್ ಏನಪ್ಪ ಮಾಡಿದ್ರೆ, ಇವೆಲ್ಲ ಸವಾಸನ ಬೇಡ ಅಂತ ಅಂದ್ಬಿಟ್ಟು ಸೀದಾ ಲೋಕಕ್ಕೆ ಹೋಗ್ಬಿಟ್ರಿ. ಚೆನ್ನಾಗಿ ಕುಡಿಯ ಗಿಡಕ್ಕೆಲ್ಲ ತಿಂದು ಹಾಳು ಮಾಡ್ಕೊಂಡು ಅವ್ರು ಏನ್ ಮಾಡ್ಬಿಟ್ರಿ ಇವತ್ತು. ಕ್ರಿಸ್ತ ನಂಬಿಕೆಯಲ್ಲೇ ಇಲ್ಲ. ಇವಾಗ ಸಿಸ್ಟರ್ ಪಾಪ ಬಂದ್ ಗೋಳೆ ಕೂತಾರೆ, ಬ್ರದರ್ ನೀವೆಲ್ಲ ಬರ್ತಾ ಇದ್ರಿ, ಎಷ್ಟು ಚೆನ್ನಾಗಿದ್ರು ನಮ್ ಗಂಡ, ಎಷ್ಟು ಮೋಸವಾಗಿದ್ರು, ಎಷ್ಟು ಇಂಪ್ರೂವ್ ಆಗ್ಬಿಟ್ರು, ಎಷ್ಟೆಲ್ಲಾ ಚೆನ್ನಾಗಿ ಡೆವಲಪ್ ಆಗಿದ್ರು, ಅಯ್ಯೋ ದಯವಿಟ್ಟು ಬನ್ನಿ ಬ್ರದರ್ ಅಂತಂದ್ರೆ ಆ ಬ್ರದರ್ ಇವಾಗ ಕೇಳೋದೇ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಸೇತಾನ್ ಇದೇ ರೀ ಮಾಡೋದು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸಹ ಇನ್ ಕೆಲವು ಜನಕ್ಕೆ ಹೆಂಗ್ ಡೈವರ್ಟ್ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಹೆಂಡತಿ ಮಕ್ಳು ಭಯಗಳಿಗೆ ಹುಟ್ಟಿಸ್ಬಿಡ್ತಾನೆ, ಅಯ್ಯೋ ನಮ್ಮ ಮನೇಲಿ ಮಕ್ಳವ್ರೆ, ನಮ್ ಗಂಡ್ ಮಕ್ಳವ್ರೆ, ನಮ್ಗೆ ಹೆಣ್ಮಕ್ಳವ್ರೆ, ಅಯ್ಯೋ ಬ್ರದರ್ ನಾವ್ ಬಂದ್ಬಿಡ್ತೀರಿ, ಅಲ್ಲಾರ ಒಳ್ಳೆ ಮ್ಯಾಚ್ ಇದೆಯಾ, ಅಲ್ಲಿ ಒಳ್ಳೆ ಗಂಡ್ ಮಕ್ಳು ಸಿಗ್ತಾರಾ, ಒಳ್ಳೆ ಹೆಣ್ಮಕ್ಳು ಸಿಗ್ತಾರಾ, ಒಳ್ಳೆ ಗೌರ್ಮೆಂಟ್ ಜಾಬ್ ಇರಬೇಕು, ಒಳ್ಳೆ ಐಫೈ ಚೆನ್ನಾಗಿ ಓದಿರ್ಬೇಕು, ಇಂಜಿನಿಯರ್ಗಳು ಬೇಕು, ಡಾಕ್ಟರ್ಗಳು ಬೇಕು ಅಲ್ವರ, ಇವೆಲ್ಲ ಸಿಗ್ತದಾ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳ ಇವೆಲ್ಲ ಮದುವೆ ಮಾಡ್ತೀರಾ ಅಂತಂದ್ರೆ, ಆದಾಮನ ಅವಳಿಗೆ ಮದುವೆ ಮಾಡಿರೋದು ದೇವ್ರಿ. ಆದಿ ಸಭೆನ ಓದ್ಕೊಂಡ್ ನಿಂತೀನಿ, ಎಷ್ಟೋ ಜನಗಳಿಗೆ ದೇವ್ರೇ ಮಾಡೋರೆ, ಮದುವೆ ಮಾಡೋರೆ. ಹಂಗಿರ್ಬೇಕಾರೆ ಇಲ್ಲಿ ಸತ್ಯದಲ್ಲಿ ಬಂದ್ಮೇಲೆ ದೇವ್ರ ಮದುವೆ ಮಾಡಲ್ಲ ನೋಡ್ರಿ. ನಾನ್ ಸತ್ಯ ತಿಳ್ಕೊಂಡಿದ್ಮೇಲೆ ಸತ್ಯದಲ್ಲಿ ಇರೋರ್ನೇ ನಾವೇನ್ ಮಾಡಿರೋದು, ನೀವು ಮದುವೆ ಮಾಡ್ಕೊಂಡಿರೋದು ಅಂದ್ರ ಏನ್ರಿ, ನಮ್ಗೆ ಯಾರು ಮಾಡಿಲ್ವಾ? ಎಷ್ಟು ಜನ ಸಹೋದರಗಳು ನಮಗಿಂತ ಮುಂಚೆ ಬಂದವರು ಇದ್ದಾರೆ,
ನಮ್ಮಲ್ಲಿ ಏನಾಗಿದೆ ಅದೆಲ್ಲ ವ್ಯವಸ್ಥೆಗಳೇನಾಗಿದೆ ಅಲ್ಲಿದೆ ಅಲ್ವರ. ಚೇತನ ಏನ್ ಮಾಡ್ತಾರೆ ಅಂತಂದ್ರೆ ಇದೇ ರೀತಿ ಏನ್ ಮಾಡೋದು, ಮೈಂಡ್ಗಳನ್ನ ಡೈವರ್ಟ್ ಮಾಡೋದು. ಅದರ ವೀಕರ್ ವೆಸಲ್ಸ್, ಅದರ ಮನೆಯಂತ ಮಕ್ಳುಗಳು ಹೆಣ್ಣು ಹೆಂಗಸ ಇಪ್ಪಿಸ್ಕೊಂಡು ಏನ್ ಮಾಡ್ತಾನೆ ಅಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ. ಯೇಸು ಕ್ರಿಸ್ತ ಎಂತಂದ್ರು, ಯಾರ ಶಿಷ್ಯನಾಗೋದಕ್ಕೆ ಆಸೆ ಪಟ್ರೆ ಏನ್ ಮಾಡ್ಬೇಕು, ತನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಇವರೆಲ್ಲ ಮೇಲಾಗೆ ಮನೆ ಬಿಟ್ಟು ಬರ್ಲಿ. ನೋಡ್ರ, ನನ್ನನ್ನ ಪ್ರೀತಿ ಮಾಡಿದಿರೋನು ನಾನು ಶಿಷ್ಯನಾಗೋದಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರ, ಹಿಂಗ್ ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ, ಓ ಬ್ರದರ್ ತಾಯಿ ಸಭೆ, ಬ್ರದರ್ ತಾಯಿ ಸಭೆ, ಬ್ರದರ್ ಏನ್ ತಾಯಿ ಸಭೆ, ಅಲ್ಲಿರೋದೆಲ್ಲ ಪೊಯ್ ಸಭೆ, ಇರೋದೇ ತಾಯಿ ಇಲ್ಲ, ಅಲ್ಲಿ ಇರೋದೆಲ್ಲ ಬರೀ ಸುಳ್ಳು. ಆ ಸುಳ್ಳು ಸಭೆಯಲ್ಲಿ ನಾನು ಇರ್ತೀನಿ ಅಂತಂದ್ರೆ ಬೈಬಲ್ ಹೇಳ್ತಾಳೆ, ಯೇಸು ಕ್ರಿಸ್ತನು ಏಷಯ 4 ಓದಿ, ಏಷಯ 4ನೇ 1ನೇ ವಾಕ್ಯ ಓದಿ. ಆ ದಿನದಲ್ಲಿ 7 ಮಂದಿ ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು ಸ್ವಂತವಾಗಿ ದುಡಿದು ಅನ್ನವನ್ನು ಉಣ್ಣುವೆವು, ನಾವೇ ಸಂಪಾದಿಸಿದ ಬಟ್ಟೆಯನ್ನು ಉಟ್ಟುಕೊಳ್ಳುವೆವು, ನಿನ್ನ ಹೆಸರು ಮಾತ್ರ ನಮಗಿದ್ದರೆ ಸಾಕು, ನಮ್ಮ ಅವಮಾನವನ್ನು ನೀಗಿಸಿ ಬಿಡು ಎಂದು ಕೇಳಿಕೊಳ್ಳುವರು. ನೋಡ್ರ, ಆ ದಿನದಲ್ಲಿ 7 ಮಂದಿ ಏನ್ ಮಾಡೋರಂತೆ, ಒಬ್ಬ ಪುರುಷ ಇಟ್ಕೊಂಡ್ಬಂದಂತೆ 7 ಮಂದಿ ಸ್ತ್ರೀಗಳ ಸಭೆ. 7 ಅಂದ್ರೆ ಪರಿಪೂರ್ಣ ಸಭೆ. ಲೋಕದಂತೆ ಎಲ್ಲಾ ಸುಳ್ಳು ಸಭೆಗಳು ಇವತ್ತು ಕ್ರಿಸ್ತನ್ ಮಾತ್ರ ಇಟ್ಕೊಂಡ್ಬಿಡ್ತಾರೆ. ನಿನ್ನ ಆಹಾರ ಬೇಕಾಗಿಲ್ಲ, ನಮ್ಮ ಸ್ವಂತ ಆಹಾರ ಇದೆ. ನೀನು ವಸ್ತ್ರ ಬೇಕಾಗಿಲ್ಲ, ನಂದೇ ಸ್ವಂತ ವಸ್ತ್ರ ಇದೆ. ಆದ್ರೆ ನಾನು ಏನ್ ಮಾಡ್ತೀನಿ, ನಿನ್ ಹೆಸರು ಮಾತ್ರ ಬೇಕು. ನಮ್ದೇ ಥಿಯಾಲಜಿಕಲ್ ಚೆನ್ನಾಗಿ ಹೇಳ್ಕೊಬಿಟ್ಟಾರೆ, ಸರ್ ನಿಮ್ಗೆಲ್ಲ ಬೇಕಾಗಿಲ್ಲ, ಆತ್ಮ ಸಾಯೋದಿಲ್ಲ, ಸತಿ ತಕ್ಷಣ ಹೋಗ್ತಿದ್ದೆ. ನಮ್ಮ ಥಿಯಾಲಜಿಕಲ್ ಹೇಳ್ಕೊಬಿಟ್ರೆ ಪಟ್ಟಾಗಿ ತಲೆ ಕೂತ್ಕೊಂಡ್ಬಿಡಿತೆ, ಕಾಣಿಕೆ ಹತ್ರ ಒಂದ್ ಭಾಗ ಈಸ್ಕೊಂಡ್ಬಿಟ್ಟು ತಲೆ ಕೂತ್ಕೊಂಡ್ಬಿಡಿದೆ ಪಟ್ಟಾಗೆ. ನಮಗೆ ಬೇಕಾಗಿಲ್ಲ ನಿಮ್ಮ ಆಹಾರ ಅಲ್ವರ. ನಮ್ ನೀತಿ ವಸ್ತ್ರ ನಮ್ದೇ ಐತೆ, ನೀತಿ ವಸ್ತ್ರ. ನಾನು ಚೆನ್ನಾಗಿ ಕಾಣಿಕೆ ಹಾಕ್ರೆ ದೇವ್ರು ನಂಗೆ ಏನ್ ಮಾಡ್ತಾರೆ, ತುಂಬಾ ಒಲಿಸ್ತಾರೆ ಅಂತ ಅಂದ್ಬಿಟ್ಟು ನನಗೆ ಒಂದು ನೀತಿ ವಸ್ತ್ರ ಇದೆ. ಇಲ್ಲಿ ಏನ್ರಿ, ಆ ನೀತಿ ವಸ್ತ್ರ ಎಲ್ಲ ಬೇಡಪ್ಪ ನನಗೆ. ನಾನಿಲ್ಲಿ ವಿಧೇಯನಾಗಿರ್ಬೇಕು, ತಗ್ಗಿಸ್ಕೊಂಡಿರ್ಬೇಕು, ದೇವ್ರ ವಾಕ್ಯ ವಿಧೇಯನಾಗಿ ನಡಿಬೇಕು. ಈ ನೀತಿ ವಸ್ತ್ರ ನನ್ಗೆ ಬೇಕಾಗಿಲ್ಲ. ನಾನು ಲೋಕದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ, ನಿಂಗೆ ನಾನು ಎಷ್ಟು ಬೇಕಾ ಸಂಪಾದನೆ ಮಾಡ್ತೀನಿ, ನಿನ್ಗೆ ಹತ್ರ ಒಂದು ಭಾಗ ಕೊಡ್ತೀನಿ, ನಿನ್ಪ ನೀನ್ ತಪ್ಪಿದ್ಬಿಡು, ಈ ನೀತಿ ವಸ್ತ್ರ ನಾನು ಕೊಟ್ಬಿಡು. ಆದ್ರೆ ನಿನ್ ಹೆಸರು ಮಾತ್ರ ನನಗೆ ಬೇಕು. ಯಾಕಂದ್ರೆ ಜೀಸಸ್ ಅಂತಂದ್ಬಿಟ್ಟು ಹೆಸರು ಇಲ್ಲ ಅಂತಂದ್ರೆ ಎಲ್ಲಾರು ನಮ್ಮನ್ನ ಕೇರೆ ಮಾಡಲ್ಲ ಅಂತಂದ್ಬಿಟ್ಟು ಅಲ್ವರ. ಕರ್ತನ ಈ ಪ್ರೀತಿ ಅನ್ಸಲ್ಲ. ಇವತ್ತು ಲೋಕದ ಸಭೆಗಳ ಗತಿ ಅಷ್ಟೇ ರೀ. ಏನಪ್ಪ ಕಾಮನ್ ಅಂದ್ರೆ ಜೀಸಸ್ ಅಷ್ಟೇ ರೀ, ಬೇರೆ ಏನೂ ಇಲ್ಲ ಸಭೆಗಳಲ್ಲಿ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಏನ್ರಿ, ನಾವು ಸತ್ಯಕ್ಕೆ ಬಂದ್ಮೇಲೆ ಸತ್ಯದಲ್ಲಿ ಇರೋದು ಏನ್ ಮಾಡ್ಬೇಕು, ಮದುವೆ ಮಾಡ್ಕೊಳೋದು ವೆರಿ ವೆರಿ ಬೆಸ್ಟ್ ಡಿಸಿಷನ್. ಯಾಕೆ ಗೊತ್ತಾ, ಇವಾಗ ಯೋಚನೆ ಮಾಡ್ರಿ, ಇವಾಗ ನಿಮ್ಗೆ ಚೆನ್ನಾಗ್ ಗೊತ್ತು, ಇಲ್ಲಿ ಪಾಠದ ಕೇಳ್ಬೇಕಾದ್ರೆ ಎಷ್ಟು ಜನ ಕೇಳ್ತಾರೆ, ಇವತ್ತು ಎಷ್ಟು ಜನ ಉಳ್ದವ್ರು ನೋಡ್ರಿ. ಇನ್ನು ಮುಂದೆ ಬರೋ ವಾರದಲ್ಲಿ ಇನ್ನು ಎಷ್ಟು ಜನ ಉಳಿತಾರೆ ಅದು ಹೇಳಕ್ಕಾಗಲ್ಲ. ಅದರ ಸತ್ಯ ಕೇಳಿದ್ಮೇಲೆ ಸತ್ಯ ತಕ್ಕಂತೆ ಮೆಂಟಾಲಿಟಿ ಇರೋರು ಮದುವೆ ಮಾಡ್ಕೊಂಡ್ರೆ ಒಟ್ಟಿಗೆ ಏನಾಗಿ ಇವತ್ತು ಸಂತೋಷವಾಗಿ ಇರ್ಬೋದು. ಇಲ್ಲ ಅಂದ್ರೆ ಹೇಗಿರ್ತಾರೆ, ಅವ್ರು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಬೈಬಲ್ ಓದ್ತಾರೆ. ಅದು ಬೈಬಲ್ ಓದಲ್ಲ ಕೆಲವು ಜನಗಳು, ಸುಮ್ಮನೆ ಹೆಸರಿಗಾಗಿರೋಂಥ ಕ್ರೈಸ್ತರುಗಳು. ಭಾನುವಾರ ಬಂದ್ರೆ ಸಿನಿಮಾಗೆ ಹೋಗೋಣ, ಕ್ಲಬ್ಗೆ ಹೋಗೋಣ, ಪಾರ್ಟಿಗೆ ಹೋಗೋಣ, ಫಂಕ್ಷನ್ಗೆ ಹೋಗೋಣ, ಅಲ್ಲಿ ಮದ್ವೆ ಐತೆ, ಇಲ್ಲಿ ಮುಂಜೆ ಐತೆ, ಇಲ್ಲಿ ಬರ್ತಡೇ ಐತೆ ಅಂತ ಕೂತ್ಕೊಂಡು ಅಂತಂದ್ರೆ ದೇವ್ರ ಮಕ್ಳು ಸತ್ಯ ಕೇಳಿದ್ಮೇಲೆ ಸತ್ಯಕ್ಕಾಗಿ ಇಂಪಾರ್ಟೆನ್ಸ್ ಕೊಟ್ಟಾಗ ಏನಾಗ್ತದೆ, ಅಲ್ಲಿ ಫ್ರಿಕ್ಷನ್ ಬರ್ತದೆ. ನಾವು ಯಾವಾಗ ಅದಕ್ಕೆ ಕೇಳಲ್ವೋ ಅವಾಗ ಏನ್ ಮಾಡ್ತಾರೆ, ಗೊಳೋ ಅಂತ ಅಳ್ಕೊಂಡು ಕೂತ್ಕೊಳ್ಳೋದು. ಸಿಮ್ಸೋನ್ ಡೆಬೋರಾ ಕತೆ ಕೇಳಿದ್ರ? ಸಿಮ್ಸೋನ್ ಮತ್ತೆ ಡೆಲಿಲಿಯಾ, ಸಾರಿ ಡೆಲಿಲಿಯಾ ಏನ್ ಮಾಡ್ತಾಳೆ, ಅಳ್ತಾಳೆ ನೋಡಿರ್ತೀನಿ. ಸಿಮ್ಸೋನ್ ತಲೆ ಕೆಟ್ಟೋಗ್ಬಿಡ್ತಾರೆ, ತಲೆನೇ ಕೊಟ್ಬಿಡ್ತಾನೆ, ತಗೋ ಹೋಗಮ್ಮ ಏನೋ ಮಾಡ್ಕೊ ಅಂತ ಅಂದ್ಬಿಟ್ಟು. ಶೇತಾನ್ ನಮ್ಗೆ ಏನ್ ಮಾಡೋದ್ರಿ, ತಲೆನೇ ಬೋಡ್ಸ್ಬಿಡ್ತಾನೆ. ನಮ್ದೇನು ನಮ್ಮ ಪ್ರಾಣ ಇತ್ತಲ್ಲ ರೀ, ತಲೆ ಬೋಡ್ಸ್ಬಿಡ್ತಾನೆ. ಏನ್ರಿ ಅದೇ ಹೇಳ್ತಾರೆ, ತಲೆ ಬೋಡ್ಸ್ಬಿಡೋದು ನಿಮ್ಗೆ ಎಲ್ಲ ಗೊತ್ತಲ್ಲ ಏನ್ರಿ ನಮ್ಗೆ ಕಂಪ್ಲೀಟ್ ಆಗಿ ಎತ್ಬಿಡೋದು. ಜೀವಂತವಾಗಿ ಮಾತ್ರ ಇರ್ತೀರಿ, ಡೆಡ್ ಬಾಡಿ ತರ ಇಟ್ಟಿರ್ತೀರಿ. ಅದರ ಕರ್ತನಲ್ಲಿ ಪ್ರೀತಿ ಅಂದ್ರಲ್ಲ. ಇನ್ ಕೆಲವು ಜನಕ್ಕೆ ಏನಪ್ಪ ಅಂದ್ರೆ, ಅಯ್ಯೋ ಬ್ರದರ್ ಅಲ್ಲಿ ಸಮಾಧಿ ಇದೆಯಾ, ಅಲ್ಲಿ ಏನಾರೋ ನಮ್ಗೆ ವ್ಯವಸ್ಥೆಗಳಿದ್ಯಾ, ಸ್ಕೂಲು ಅದು ಇದು ಇನ್ಫ್ಲೂಯೆನ್ಸ್ ಏನೋ ಮಾಡ್ಬೇಕು ಅಂದ್ರೆ ಎಸ್ ಅದರ ಇವೆಲ್ಲ ವ್ಯವಸ್ಥೆಗಳು ನಮ್ದಲ್ಲಿ ಕೂಡ ಏನಾಗಿದೆ ಇದೆ. ಅದರ ವಿ ಆರ್ ಆಲ್ ರಿಜಿಸ್ಟರ್ಡ್, ಗೌರ್ಮೆಂಟ್ ಅಲ್ಲಿ ನೋಂದಾಣಿಕೆ ಮಾಡಿಸಲ್ಪಟ್ಟು ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಏನೆಲ್ಲ ವ್ಯವಸ್ಥೆ ಬೇಕೋ ಒಬ್ಬ ಕ್ರಿಶ್ಚಿಯನ್ಸ್ಗೆ ಎಲ್ಲ ವ್ಯವಸ್ಥೆ ಏನಾಗಿದೆ ಅಲ್ಲಿ ಇದೆ. ಅದರ ಕರ್ತನಲ್ಲಿ ಪ್ರೀತಿ ಅಂದ್ರೆ ನಾವು ಯೇಸು ಕ್ರಿಸ್ತನ ತರ ಇರಬೇಕು ಅಂದ್ರೆ ಇದೆ. ಇಲ್ದರೂ ಕೂಡ ನಾವು ಕ್ರಿಸ್ತನ ತರ ಏನಾಗಿರ್ಬೇಕು, ಧೈರ್ಯವಾಗಿರ್ಬೇಕು. ಯೇಸು ಕ್ರಿಸ್ತ ಸಮಾಧಿ ಬುಕ್ ಮಾಡಿದ್ರಾ? ಅವ್ರ ಅಪ್ಪನ್ ಕೇಳಿದ್ರ, ದೇವರೇ ಭೂಲೋಕ ಹೋಗ್ತೇನೆ, ನಂಗೆ ಸಮಾಧಿ ಇದೆಯಾ ಅಂತ ಕೇಳಿದ್ರ? ಒಳ್ಳೆ ಸಮಾಧಿನ ದೇವರೇ ಮಾಡಿದ್ರು, ಏರ್ಪಾಟ್ ಮಾಡಿಕೊಟ್ರು. ಐಶ್ವರ್ಯವಂತನ ಸಮಾಧಿ ಯೋಚನೆ ಮಾಡಿರ್ತೀನಿ. ದೇವ್ರು ಖಂಡಿತವಾಗೂ ನಮ್ಗೆ ಏನ್ ಮಾಡ್ತಾರೆ, ವ್ಯವಸ್ಥೆ ಮಾಡಿಕೊಟ್ಟೆ ಕೊಡ್ತಾರೆ ನೋಡಿ. ಅದಕ್ಕೆ ಮೋಸ ಏನು ಉತ್ತರ ಕೊಡ್ತಾನೆ ಓದಿರ್ತೀನಿ ವಾಕ್ಯದಲ್ಲಿ ಎಲ್ಲಿ ಅಂತಂದ್ರೆ, ವಿಮೋಚನಾ ಕಂಡ 10ನೇ ಅಧ್ಯಾಯ 9. ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ, ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ, ಗಂಡು ಹೆಣ್ಣು ಮಕ್ಕಳನ್ನು ದನ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟನು. ನೋಡ್ರ, ನಾವು ಹೋಯ್ತಿರಿ
ಏನಕ್ಕೆ ಹೋಯ್ತೀರಿ? ಏ ಎಲ್ಲಾರು ಹೋಯ್ತೀರಪ್ಪ, ನಾನು ಒಬ್ರದೂ ಬಿಡಲ್ಲ ಅಂತಂತಾರೆ. ಈ ತರ ಇರ್ಬೇಕ್ರಿ. ನಾವು ಸತ್ಯ ಕೇಳ ಬರ್ತೀರಾ, ಬರ್ತೀರಿ, ಯಾರು ಬರ್ತೀರಿ ಬ್ರದರ್, ನಾವ್ ಒಬ್ರೇ ಎಲ್ಲ ನಮ್ ಫುಡಿ ಫ್ಯಾಮಿಲಿ. ಯೋಶ್ವ ಏನ್ ಹೇಳ್ತಾರೆ? ಆಸ್ ಫಾರ್ ಮೀ ಅಂಡ್ ಮೈ ಫ್ಯಾಮಿಲಿ ವಿ ವಿಲ್ ಸರ್ವ್ ದ ಲಾರ್ಡ್. ನಾವು ದೇವ್ರನ್ನ ಏನ್ ಮಾಡ್ತೀವಿ ಅನ್ನೋದಿಸ್ತದ್ರಿ ಅಲ್ವರ. ಅದರ ದೇವ್ರ ನಮ್ ಸಂಗಡ ಇದ್ರೆ ಯಾರಪ್ಪ ನಮ್ಗೆ ವಿರುದ್ಧವಾಗಿರೋ ಆ ನಂಬಿಕೆ ದೇವ್ರ ಮಕ್ಳಿಗೆ ಏನಾಗ್ಬೇಕ್ರಿ? ಇರ್ಬೇಕು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ದೇವ್ರ ಮಕ್ಳಿಗೆ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಬೇಕ್ರಿ. ಅದರ ಒಂದು ಬಲವಾಗಿ ಡಿಸಿಷನ್ ತಗೊಬೇಕು. ಇನ್ಮೇಲೆ ಏನ್ ಮಾಡ್ತೀರಿ ಅದರ ನೋಡಿ. ಕೊನೆಯದಾಗಿ ಏನ್ ಮಾಡ್ತಾರೆ ಅಂದ್ರೆ, ಇದು 4ನೇ ಸ್ಥಿತಿ ಲಾಸ್ಟ್ ಆಗಿ ಏನ್ ಮಾಡ್ತಾರೆ, ಅವ್ನು ಕಾಂಪ್ರಮೈಸ್ ಕರಿತಾನೆ ನೋಡಿರ್ತೀನಿ. ಅದರ ಏನಂತ ಕರಿತಾನೆ? ವಿಮೋಚನ ಕಂಡ 10ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಆಗ ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ನಿಮ್ಮ ಕುರಿದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು. ನೋಡ್ರ ಏನ್ ಬಿಟ್ಟು ಅಂತಂದ್ರೆ, ನೀವು ಹೋಗ್ತೀರ ಹೋಗ್ರಿ, ಕುರಿ ದನಗಳು ಏನ್ ಮಾಡಿ ಇಲ್ಲೇ ಬಿಟ್ಬಿಟ್ಟು. ಓಹೋ ಹೋಗ್ರಿ. ಏನ್ ಕುರಿ ದನಗಳು? ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಇರ್ಬೇಕಾದ್ರೆ ಅವ್ರ ಆಸ್ತಿ ಏನಿತ್ತು? ಅವ್ರಿಗೆ ಕುರಿ ದನಗಳೇ. ದನಗಳು ಸರ್, ಈಗ ಬೇರೆ ದನಗಳು ಏನ್ ಆಸ್ತಿ ಜಾಸ್ತಿ. ಇರ್ತ? ನೋಡ್ರ ಏನ್ ಆಸ್ತಿನೂ ಇಲ್ಲ ನೋಡ್ರಿ. ಇದಿದೆ ಕುರಿ ದನಗಳ ಆಸ್ತಿ ರೀ. ಇದನ್ನೇ ಇಲ್ಲೇ ಬಿಟ್ಬಿಟ್ಟು ಹೋಗೋಣ. ಏನ್ ಮೀನಿಂಗು? ಏಸು ಕ್ರಿಸ್ತ ಏನ್ ಹೇಳ್ತಾರೆ? ನಿಮ್ ಮನ್ಸಲ್ಲಿ ಇರ್ತದೆ, ಅಲ್ಲೇ ನಮ್ಮ ಹಣ ಇದ್ದಲ್ಲೇ ನಮ್ಮ ಅನ್ಸುತ್ತೆ. ನಿಮ್ ಸಂಪತ್ತು ಎಲ್ಲಿರ್ತಾರೋ ನಿಮ್ ಮನ್ಸು ಏನಾಗಿರ್ತದೆ, ಇಲ್ಲೇ ಇರುತ್ತೆ. ಅಲ್ಲಿರ್ತದೆ. ಅದು ನಂಗೆ ಗೊತ್ತಾ ಮೀನಿಂಗು. ಏನ್ ಹೇಳ್ತಾನೆ ಫಾರೋ? ಹೋಗೋದೈತಿರ ಹೊರ ಪರ ಇಲ್ಲ, ನಿಮ್ ಮನ್ಸಿನೇ ಮಾಡಿ ಇಲ್ಲೇ ಬಿಟ್ಟು ಬಿಟ್ಬಿಟ್ಟು ಹೋಗಿ. ನಾವು ಬಿಟ್ಟು ಬಂದ್ಮೇಲೆ ಏನ್ರಿ ಮನ್ಸುನು ಬಿಡ್ಬಾರ್ದಲ್ಲಿ. ಅದಕ್ಕೆ ಇಸ್ರೇಲ್ ಜನಗಳು ಕಾನಾನ್ ದೇಶದವರೆಗೂ ಬಂದ್ಬಿಟ್ಟು ಏನಕ್ಕೆ ರಿಟರ್ನ್ ಹೋಗಿ ಮನ್ಸು ಮಾಡಿದ್ರು ಗೊತ್ತಾ? ಅವರು ಐಗುಪ್ತ ದೇಶ ಬಿಟ್ಟು ಬಂದ್ಬಿಟ್ರು. ಆದ್ರೆ ಅವ್ರ ಮನ್ಸಿಂದ ಐಗುಪ್ತ ದೇಶ ಹೋಗ್ಲಿಲ್ಲ. ಇದು ಮನ್ಸಿಂದ ತೆಗಿಬೇಕ್ರಿ. ದೇವ್ರು ಹೇಳ್ತಾರೆ, ದೇವ್ರ ಆರಾಧನೆ ಮಾಡೋರು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ. ಅರ್ಧಂಬರ್ಧಿನ ಮನ್ಸು ಮಾಡಿದ್ರೆ, ಅರ್ಧಂಬರ್ಧಿನ ಆರಾಧಿಸ್ರೆ, ಅರ್ಧಂಬರ್ಧ ಹೃದಯದಿಂದ ಆರಾಧಿಸ್ರೆ, ನೋಡ್ರಿ ನೀವು ಯಾರನ್ನ ಬೇಕಾರೋ ಮೋಸ ಮಾಡ್ಬೋದು. ನನ್ನನ್ನು ಮೋಸ ಮಾಡ್ಬೋದು, ಅದರ ಸೋದರಿಗಳ ಮೋಸ ಮಾಡ್ಬೋದು, ಯಾರನ್ನ ಬೇಕಾರೋ ಮೋಸ ಮಾಡ್ಬೋದ್ರಿ. ಎಲ್ಲಾರ ಮುಂದೆ ಮೆಚ್ಚುಗೆ ಆಗಿರ್ಬೋದು. ಒಂದು ಮಾತ್ರ ತಿಳ್ಕೊಳ್ಳಿ, ಪರಲೋಕದಲ್ಲ ದೇವ್ರನ್ನ ಮಾತ್ರ ಯಾವತ್ತೂ ಮೋಸ ಮಾಡಕ್ ಸಾಧ್ಯ ಇಲ್ಲ ರೀ. ಹೌದಾ ಇಲ್ವರ? ನೀವ್ ಯೋಚನೆ ಮಾಡಿದ್ದೀರಿ, ಯೆಹೋವ ದೇವರು ತೂಕುಡ್ಸೋದು ಇಲ್ಲ, ಏನ್ ಮಾಡೋದಿಲ್ಲ. ನಿದ್ರಿಸುವುದು. ಅವ್ರ ಕಣ್ಣು ಯಾವತ್ತೂ ತೆರೆದಿದೆ. ಯಾರು ಭಯ ಭಕ್ತಿನ ಬಾಳ್ತಾ ಅಂತ ಹುಡುಕ್ತಾ ಇದೆ ಅವ್ರ ಕಣ್ಣು, ಅವ್ರನ್ನ ನಾವು ಯಾಮಾರಿಸೋದಕ್ಕೆ ಸಾಧ್ಯನೇ ಇಲ್ಲ ರೀ. ನಾವೆಷ್ಟು ಸೈಲೆಂಟ್ ಆಗಿ ನಾವು ಮಾತೇ ಬಿಡ್ದಿರ ಮನ್ಸಲ್ಲಿ ಗೊಣಗುಡ್ತಾ ಇದ್ರು ಸರಿ, ನಮ್ಮ ಮನ್ಸಲ್ಲಿ ನಾವೇ ಮಾತಾಡ್ಕೊಂತ ಇದ್ರಿ, ಆ ಮಾತು ಯಾರು ಕೇಳಿಸ್ತದೆ? ದೇವರಿಗೆ. ದೇವರಿಗೆ. ಹೇಳ್ತಾರಲ್ಲ ಕೀರ್ತನೆಯಲ್ಲಿ, ದಾವೀದನ ಹೇಳ್ತಾನೆ, ದೇವರೇ ನನ್ನ ಬಾಯಿಗಳಿಂದ, ನನ್ನ ತುಟಿಗಳಿಂದ, ನನ್ನ ಮಾತು ಬರೋದಕ್ಕಿಂತ ಮುಂಚೆ ನನ್ನ ಆಲೋಚನೆ ಎಲ್ಲ ನೀನ್ ಬಲತನಾಗಿದೀಯಾ. ಕರ್ತನಲ್ಲಿ ಪ್ರೀತಿಯಾದ ಹೊಳೆ ಬಿಟ್ಟು ಬಂದ್ಮೇಲೆ ಐಗುಪ್ತ ದೇಶನ ಮನ್ಸಿನ ತೆಗೆದಾಕ್ಬೇಕ್ರಿ. ಈ ಸುಳ್ಳು ಸಭೆಗಳನ್ನ ಸಂಪೂರ್ಣವಾಗಿ ಕಾಂಟ್ಯಾಕ್ಟ್ ಅಲ್ಲ, ಸಂಪೂರ್ಣವಾಗಿ ಕಟ್ ಆಫ್ ಮಾಡಿ ಬಿಸಾಕಿ ಮಾಡ್ಬೇಕು, ನಾವು ಬಿಟ್ಟು ಬರ್ಬೇಕು. ಅಲ್ವರ? ಅರ್ಧಂಬರ್ಧ ಮನ್ಸಿಂದ ಬಂದ ಅಂದ್ರೆ ಏನೂ ಪ್ರಯೋಜನ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತವ್ರು ಜಾಸ್ತಿ ದಿನ ಸತ್ಯದ ಏನಾಗಲ್ಲ, ಅಲ್ಲಿ ನಿಂತ್ಕೊಳಲ್ಲ. ಅರ್ಧಂಬರ್ಧ ಅಲ್ವರ? ಅದಕ್ಕೆ ನಾವು ನೋಡಲ್ಲ, ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ಅಂದ್ರ ಹೆಂಗಿರ್ಬೇಕು ದೇವ್ರ ಮಕ್ಳು? ಆಸಕ್ತಿನ ದೇವ್ರಿಗೆ ಹೆಂಗಿರ್ಬೇಕು ನೋಡಿ. ಅದಕ್ಕೆ ಮೋಸ ಏನು ಉತ್ತರ ಕೊಡ್ತಾರೆ ನೋಡಿ, ಓದನ 25ನೇ ವಾಕ್ಯ. ಅದಕ್ಕೆ ಮೋಶೆ, ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲಾ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ಕೊನೆ ಕೊಡ್ರಿ. ಒಂದು ನೋಡ್ರ ಏನ್ ಕೊಡ್ಬೇಕು? ನಾವು ಬಲಿಗಳನ್ನ ಕೊಡ್ಬೇಕು ಅಲ್ವರ? ನೀನ್ ಹೇಳ್ದಂಗೆ ಹೋಗ್ಬಿಟ್ಟ ಅಂದ್ರೆ ಬರೀ ಕರಿ ಬಿಚ್ಕೊಂಡು ಹೋಗ್ಬಿಟ್ರೆ ನಾವು ದೇವ್ರನ್ನ ಏನ್ ಆರಾಧನೆ, ಏನ್ ದೇವ್ರ ಆರಾಧನೆ ಮಾಡ್ಬೇಕು? ಏನ್ ದೇವ್ರಿಗೆ ಏನ್ ಕೊಡ್ಬೇಕು? ಬಲಿ ಕೊಡ್ಬೇಕು. ಇಸ್ರೇಲಿನ ದೇವ್ರು ಕೇಳಿದ್ದೆ ಬಲಿ. ಇದನ್ನೆಲ್ಲ ಬಲಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟು ನೀನ್ ಹೋಗ್ಬಿಟ್ರೆ ಏನಪ್ಪ ಅರ್ಥ ಅಂತ ಹೇಳ್ತಾರೆ. ಅದೇ ತರ ಸತ್ಯ ಕೇಳಿ ಮನೆ ಸುಮ್ಮನೆ ಬಿಟ್ಟು ಬರೋದಲ್ಲ ರೀ. ನಾವು ದೇವ್ರಿಗೆ ಬಲಿಯಾಗಿ ಕೊಡ್ಬೇಕು. ಏನ್ ಬಲಿಯಾಗಿ ಕೊಡ್ಬೇಕು? ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಮಾಡೋದು ನಾವು ಒಪ್ಪಿಸ್ಕೊಡ್ಬೇಕು. ಕಾನ್ಸಿಕ್ರೇಷನ್ ನಲ್ಲಿ ನೀರಿನ ದೀಕ್ಷಾಸ್ಥಾನ ಮುಖಾಂತರ ಪ್ರಾಪರ್ ಆಗಿ ಸರಿಯಾದ ರೀತಿಯಲ್ಲಿ ದೇವ್ರ ಹತ್ರ ಮರಣದ ಮುಖಾಂತರ ಮಾಡಕ್ಕೆ ಒಡಂಬಡಿಕೆನ ಮಾಡ್ಕೊಬೇಕು. ದೇವ್ರ ನಮ್ಮ ಹತ್ರ ಕಾಣಿಕೆ ಎಲ್ಲ ಕೇಳಲ್ರಿ, ದುಡ್ಡೆಲ್ಲ ಕೇಳಲ್ಲ. ದೇವ್ರ ನಮ್ಮ ಹತ್ರ ಕೇಳ್ತಾರೆ, ಕಂದ ನಿನ್ನ ಹೃದಯವನ್ನು ನನ್ಗೇನ್ ಮಾಡುವ ಕೊಡು ಅಂದ್ರೆ. ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಹೃದಯ ನಿಂಗೆ ಕೊಟ್ರ. ಯೋಧನ್ ನಂದಿಲಿ ಈಗೋ ದೇವರೇ ಬರ್ತಾ ಇದ್ದೀನಿ, ನಿನ್ ಚಿತ್ತ ನೆರವೇರಿಸ್ಲಿಕ್ಕೆ ಬರ್ತೀನಿ ಬಿಡು. ದೇವ್ರಿಗೆ ಕಾಣಿಕೆ ಕೊಟ್ಟ, ದುಡ್ಡು ಕೊಟ್ರ ಅವರು? ತಾನೇ ನಿರಾಕರಿಸಿ ನೀರಲ್ಲಿ ಏನ್ ಮಾಡೋ ದೀಕ್ಷೆ ತಗೊಂಡ್ರು. ಸತ್ಯ ಎಲ್ಲ ತಿಳ್ಕೊಂಡು, ಆ ಹುಡ್ದಾಗೆ ಸತ್ಯ ಗೊತ್ತಿತ್ತು ಬಿಡ್ರಿ, ನಮ್ಗೆಲ್ಲ ಗೊತ್ತಿಲ್ವಲ್ಲ. ಸತ್ಯ ತಿಳ್ಮೇಲೆ ನಿಮ್ಗೆ ಪ್ರಾಪರ್ ಆಗಿ ನೀರಿನ ದೀಕ್ಷಾಸ್ಥಾನ ಮುಖಾಂತರ ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ದೇವ್ರಿಗೆ ಮಾಡ್ಬೇಕು, ಅರ್ಪಿಸ್ಬೇಕ್ರಿ. ಅದರ ಕರ್ತನಲ್ಲಿ ಪ್ರೀತಿಯ ಸುಳ್ಳೆ ಸುಮ್ಮನೆ ಬಂದ್ಬಿಟ್ಟು ಸಭೆ ಬಿಟ್ಟು ಬಂದ್ಬಿಡೋದು,
ಸುಮ್ಮನೆ ನೋಡಕ್ ಬರೋದು ಇದೆಲ್ಲ ಅಲ್ವಲ್ಲ ರೀ. ಸತ್ಯನ ಕೇಳಿ ಮೇಲೆ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸತ್ಯಕ್ಕಾಗಿ ನಿಲ್ಲೋದಿಕ್ಕೆ ಮಾಡಬೇಕು ದೇವ್ರ ಮಕ್ಕಳು ಬರ್ಬೇಕ್ರಿ. ಬಂದು ನಿಂತ್ಕೊಂಡು ತಮ್ಮ ದೇಹನ ದೇವ್ರಿಗೋಸ್ಕರ ಸಜೀವಾಗಿ ನಮಗೆ ಅರ್ಪಿಸ್ಬೇಕ್ರಿ ಎಲ್ಲರ. ನೋಡಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದೇ ತರ ನಾನು 24 years ಬಿಫೋರ್ ನಾನು ಈ ಥರ ಡಿಸಿಷನ್ ತೊಗೊಂಡೆ ರೀ. ದೇವ್ರಿಗೋಸ್ಕರ ಬಾಳ್ತೀನಿ ಇನ್ಮೇಲಿಂದ ಅಂತ ಡಿಸಿಷನ್ ತೊಗೊಂಡಾಗ ನಾನು ಹೇಳ್ತೀನಿ ಕೇಳ್ರಿ, ಇದುವರೆಗೂ ದೇವ್ರು ನನ್ನ ಒಂದಿನೂ ಕೈ ಬಿಟ್ಟಿಲ್ಲ ರೀ. ಇದುವರೆಗೂ ದಿನ ದೇವ್ರು ನನಗೆ ಗಟ್ಟಿಯಾದ ಆಹಾರ ಕೊಡ್ತಾನೆ ಇದ್ದಾರೆ. ಯೋಚನೆ ಮಾಡಿ, 25 ವರ್ಷಗಳು 52 ವಾರಗಳು ಎಷ್ಟಾಯ್ತು ಹಂಗಾರೆ? 25 × 52 ಅಂತ ಎಷ್ಟಾಯ್ತು ಲೆಕ್ಕ ಹಾಕೊಳ್ತೀನಿ. ಮೋರ್ ದೆನ್ 2500 ಡಾಕ್ಟ್ರಿನ್ಸ್. ನಾನು ಹೇಳೋದು ಸಾಂಪಲ್ ಹೇಳ್ತಾರೆ ನಿಮ್ಗೆ, ಎಕ್ಸಾಂಪಲ್ ಹೇಳ್ತದ್ದು. ಇದಕ್ಕಿಂತ ಲೆಕ್ಕ ಇಲ್ದ ರೀತಿಲಿ ಗಟ್ಟಿಯಾದ ಆಹಾರ ದೇವ್ರು ಏನ್ ಮಾಡ್ತಾರೆ, ದೇವ್ರ ಮಕ್ಳಿಗೆ ದೇವ್ರು ಕೊಟ್ಟೇ ಕೊಡ್ತಾರೆ. ದೇವ್ರನ್ನ ಯಾವತ್ತೂ ದೇವ್ರ ಮಕ್ಳನ್ನ ಏನ್ ಮಾಡಲ್ಲ, ಕೈ ಬಿಡುದಿಲ್ಲ. ಅದಕ್ಕೆ ಮೋಸಸ್ ಏನ್ ಹೇಳ್ತಾನೆ ನೋಡಿ ಅಂತೀನಿ, ಮೋಸಸ್ ಏನ್ ಹೇಳ್ತಾನೆ 26ನೇ ವಾಕ್ಯ ಅಷ್ಟೇ, ಹಂಗೆ ಕಂಟಿನ್ಯೂ ಮಾಡಿ. ನಮ್ಮ ಎಲ್ಲಾ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ಒಂದು ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು. ಆ ನೋಡ್ರ ಪಶುಗಳಿಂದ ಹಾ ಹಾ ಆ ಓದಿ ಓದಿ ಪಶುಗಳಿಂದಲೇ ನಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡಬೇಕಲ್ಲವೇ? ನೋಡ್ರ ಯಾವ ಪಶುಗಳನ್ನು ಅರ್ಪಿಸಬೇಕು ಅದು ನಮಗೆ ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು. ನೋಡ್ರ ಏನ್ ಹೇಳ್ತಾನೆ, ನಮಗ್ ಫಸ್ಟ್ ಗೊತ್ತಾ ಬಲಿ ಹೆಂಗ್ ಕೊಡ್ಬೇಕು ಅಂತ. ಅಲ್ಲಿ ಹೋಗಿ ಮೇಲೆ ದೇವ್ರು ತಿಳಿಸಿದ್ರೆ ನಾನು ತಗೊಂಡ್ ಹೋಗ್ಲೇಬೇಕು, ಹಂಗೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಲ್ಲಿ, ಕರ್ತನಲ್ಲಿ ಪ್ರೀತಿ ಏನ್ ಹೇಳ್ತಾರೆ ಅಲ್ಲಿ, ನಾನು ಒಂದು ಏನ್ ಬಿಡೋದಿಲ್ಲ ಅಂತೆ, ಒಂದು ಗೊರಸೆನೂ ಕೂಡ ಬಿಡೋದಿಲ್ಲ ಅಂತೆ. ಏನ್ ಗೊರಸೆನೇನು? ಒಂದು ಚಿಕ್ಕ ವಸ್ತು ಕೂಡ ನಾವು ಬಿಡಲಿಲ್ಲ ಅಥವಾ ಗೊರಸಂದ್ರ ಅದು ಹಸುವಿಗೆ ಕಾಲಿಗೆ ಹೊಡೆದಿರ್ತಾರ. ಕರೆಕ್ಟ್ ಬದ. ಗೊರಸು. ಹಾರ್ಸ್ ಶೂ. ಗೊರಸೆ ಅಂದ್ರೆ ನಾವು ಶೂ ಹಾಕ್ತಿರ್ ಗೊತ್ತಾ, ಲಾಡ, ಕುದುರೆಗೆ ಲಾಡ ಹಾಕ್ತಾರೆ ನೋಡ್ರಿ ಅಂತೀನಿ, ಅದನ್ನು ಬಿಡಲ್ಲಪ್ಪ ನಾನು ಅಂತಂತಾರೆ ಅಲ್ರ. ಲಾಳ ಲಾಳ ನೋಡ್ರ ಕಾಲಿಗೆ ಹೆಂಗ್ ಸ್ಕಿಡ್ ಹೇಳ್ತಾರೆ ಆಗಿ ನೋಡ್ರಿ. ಬರ್ತದೆ. ನೋಡ್ರ ಮೋಸ ಕುದುರೆ ಹೆಂಗವ್ರೆ ಕಂಜೂಸ್. ನೋ, ನಾನೇನು ಬಿಡಲ್ಲ, ಎಲ್ಲ ತಗೊಂಡಿದ್ದೀನಿ. ನಾವು ಹಿಂಗೆ ಇರ್ಬೇಕ್ರಿ, ಸತ್ಯ ಕೇಳ್ಬೇಕು. ಸತ್ಯಕ್ಕೋಸ್ಕರ ಎಲ್ಲ ಫುಲ್ ಟೋಟಲ್ ಕಾಂಟ್ಯಾಕ್ಟ್ ಕಟ್ ಎಲ್ಲ ಬಿಸಾಕ್ತೀನಿ, ನಮ್ಗೆ ಎರಡೇ ಬಿಡ ಅಂತ ಅನ್ಬೇಕು, ನಾವು ನಿಂತ್ಕೊಬೇಕು ಅಲ್ರ. ಪವಿತ್ರಾತ್ಮ ಇದ್ರೆ ಪವಿತ್ರ ಅಂತ ಕ್ರಿಯೆಗಳಿರ್ತಾರೆ. ಪವಿತ್ರ ಆತ್ಮ ಇತ್ತು ಅಂದ್ರೆ ಪವಿತ್ರ ಸತ್ಯ ಏನಾಗಿರ್ತೀವಿ ಇರ್ತಾರೆ. ಅಂದ್ರ ಸತ್ಯ ತಕ್ಕಾಗೆ ಆತ್ಮಿಕ ರೀತಿಯಲ್ಲಿ ಆರಾಧನೆ ಇಲ್ಲ ಅಂತ ಅಂತ ಆರಾಧನೆ ಪಾಲ್ಗೊಳ್ಳೋದಲ್ಲಿ ಏನ್ ಅರ್ಥ ಐತಿ ಯೋಚನೆ ಮಾಡ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಮೋಸಸ್ ತರ ಇರ್ಬೇಕ್ರಿ, ನೋ ಕಾಂಪ್ರಮೈಸ್. ಒಂದು ಶೂ ಲೇಸ್ ಕೂಡ ಬಿಡೋದಿಲ್ಲಪ್ಪ, ನಂದು ಬಿಡು ಕುದುರೆದು ಬಿಡೋದಿಲ್ಲ ಅಂತ ಅಂದ್ಬಿಟ್ರು. ಅದರ ಯಾರು ಕಾಂಪ್ರಮೈಸ್ ಆಗ್ತಾರೆ? ಅದರ ಅವನೇ ಕಾಂಪ್ರಮೈಸ್ ಆಗ್ತಾನೆ ಫಾರೋ, ಹೊರತು ಮೋಸಸ್ ಕಾಂಪ್ರಮೈಸ್ ಆಗ್ತಿಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆಗಳೇ, ಸತ್ಯ ಎಲ್ಲ ಕೇಳಿದ್ಮೇಲೆ ದೇವ್ರ ಮಕ್ಳು ಏನ್ ಗೊತ್ತಾ ಮಾಡ್ಬೇಕು, ನಾವು ಡಿಸಿಷನ್ ತಗೊಬೇಕು. ಯಾಕಂದ್ರೆ ನೋಡಿ, ಒಂದ್ ಲೆವೆಲ್ ಇದೆ, ಒಂದ್ ಲೆವೆಲ್ ಆಗಿದ್ಮೇಲೆ ಏನ್ ಮಾಡ್ತಾರೆ ದೇವ್ರು ನಮ್ಮ ಹತ್ರ ಲೆಕ್ಕ ಏನ್ ಮಾಡ್ತಾರೆ, ನಮ್ಮ ಹತ್ರ ಕೇಳ್ತಾರೆ. ತಲಾಂತಿನ ಸಮಯ ಓದಿದಿಲ್ಲ, ತಲಾಂತಿಗೆ ಏನ್ ಮಾಡ್ತಾರೆ, ತಲಾಂತ ಕೊಡ್ತಾರೆ, ಕೊಟ್ಟಿದ್ಮೇಲೆ ಏನ್ ಮಾಡ್ತಾರೆ ಲೆಕ್ಕನ ಕೇಳ್ತಾರೆ. ನಾವು ಸತ್ಯ ಎಲ್ಲ ಕೇಳಿದ್ಮೇಲೆ ದೇವರು ಲೆಕ್ಕ ಕೇಳಂತ ಟೈಮ್. ನಾವು ಏನ್ ಡಿಸಿಷನ್ ತಗೊಂತೀರಿ, ಸತ್ಯಕ್ಕಾಗಿ ಬೆಳ್ಬೇಕು ಅಂತಿದ್ದೀರಾ? ಅದರ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದು, ಅದರ ಇದ್ರಲ್ಲಿ ಏನು ಮುಚ್ಚುಮರೆ ಏನಿಲ್ಲ. ನೀವು ಇಷ್ಟು ದಿನ ಕಲ್ತಿರೋದು, ಎಲ್ಲಿ ನೀವು ಯಾವ ಸಭೆಗಳಲ್ಲಿ ಇರ್ತಾ ಇದ್ದೀರೋ ಅದರಲ್ಲೆಲ್ಲ ಸಭೆಗಳಲ್ಲಿ ಸತ್ಯ ಇದೆಯೋ ಸುಳ್ಳು ಇದೆಯೋ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದನ್ನ ಹೇಳೋದಂತ ಅವಶ್ಯಕತೆ ಇಲ್ವೇ ಇಲ್ಲ. ಇಷ್ಟು ದಿನ ಎಲ್ಲಾ ದೇವರ ವಾಕ್ಯಗಳಲ್ಲಿ ನೀವು ಬಹು ಸ್ಪಷ್ಟವಾಗಿ ಏನ್ ಮಾಡಿದ್ದೀರಾ, ಕಲ್ತಿದ್ದೀರಾ. ಆದ್ರೆ ಇನ್ ಮುಂದಕ್ಕೆ ಅದೇ ಸುಳ್ಳಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅಥವಾ ಸತ್ಯದಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡ್ತೀರಾ? ಅದ್ರ ಡಿಸಿಷನ್ ಪ್ರತಿಯೊಬ್ಬರು ವ್ಯಕ್ತಿಗೆ ಬಿಟ್ಟಿದ್ದು. ಅದು ಪ್ರತಿಯೊಬ್ಬರು ವ್ಯಕ್ತಿ ಇಂಡಿವಿಜುವಲ್ ಆಗಿ ಮಾಡೋಂಥ ಡಿಸಿಷನ್. ಇದರಲ್ಲಿ ಯಾವುದೇ ಫೋರ್ಸ್ ಇಲ್ಲ, ಯಾವುದೇ ಕಂಪಲ್ಷನ್ ಇಲ್ಲ. ಆದ್ರೆ ಒಂದು ಮಾತ್ರ ಥಿಂಕ್ ಮಾಡಬೇಕು, ನಾವು ಇವತ್ತು ದೇವ್ರಿಗೋಸ್ಕರ ಒಂದು ದೃಢವಾಗಿರೋ ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ನಾಳೆ ಖಂಡಿತವಾಗೂ ದೇವ್ರ ಹತ್ರ ನಾವು ಏನೋ ಒಂದು ರೀತಿಯಲ್ಲಿ ಪುರಸ್ಕಾರನ, ದೇವ್ರಿಗೆ ಒಳ್ಳೆ ರಿವಾರ್ಡ್ ಕೊಡ್ತಾರೆ. ನಾನು ಪರಲೋಕ ರಕ್ಷಣೆಗೆ ಹೋಗ್ತೀನಿ, ನಾನು ಪ್ರತ್ಯೇಕವಾಗಿ ಇಡ್ತೀನಿ, ನಾನು ಓಟ ಮುಗಿಸ್ತೀನಿ ಅಂತಂದ್ರೆ ದೇವ್ರ ಹತ್ರ ನಾವು ರಿವಾರ್ಡ್ನ ಎಕ್ಸ್ಪೆಕ್ಟ್ ಮಾಡೋದು ಅದು ಎಷ್ಟು ಮಾತ್ರಕ್ಕೂ ರೀಸನೇಬಲ್ ಅಲ್ಲ. ಯಾಕೆ ಅಂತಂದ್ರೆ ನಾವು ಸತ್ಯವೇದದಲ್ಲಿ ದೇವರು ಅಧಿಕವಾಗಿ ನಮ್ಮ ಹತ್ರ ಎದುರು ನೋಡೋದೇ ವಿಧೇಯತೆ. ನಾವು ದೇವ್ರಿಗೆ ಎಷ್ಟು ವಿಧೇಯರಾಗಿ ನೋಡಿ, ಬೈಬಲ್ ಎಷ್ಟೋ ಎಕ್ಸಾಂಪಲ್ಸ್ ಇದೆ ರೀ. ನಮ್ಗೆ ಎದ್ಗೆ ಬರೆದಷ್ಟೆಲ್ಲ ಎಷ್ಟೋ ಪಾಠಗಳು ತೊಗೊಂಡಿದ್ದಾರೆ. ಉಜನ್ ಕತೆ ಕೇಳಿದಿರಾ, ಸೌಲಿನ್ ರಾಜನ್ ಕತೆ ಕೇಳಿದಿರಾ, ದಾವಿದಿನ ಕತೆ ಕೇಳಿದಿರಾ, ಯೂದಾಸಿನ ಕತೆ ಕೇಳಿದಿರಾ? ಇವರೆಲ್ಲ ಬಂದ್ಬಿಟ್ಟು ಮಾಡಿದಂತ ಅವಿಧೇಯತೆ ಸಣ್ಣ ಪುಟ್ಟ, ದೊಡ್ಡದಲ್ಲ ರೀ. ಮೋಸಸ್ಸು ಕೂಡ ಅಷ್ಟೇ, ಒಂದ್ ಸಣ್ಣ ವಿಚಾರದಲ್ಲಿ ದೇವ್ರ ಮಾತನ್ನ ಮೀರ್ ಬಿಡ್ತಾರೆ. ಬಂಡೆಗೆ ಮಾತಾಡು ಅಂತಂದ್ರೆ ಹೊಡೆದು ಬಿಡ್ತಾರ್ರಿ ಸೆಕೆಂಡ್ ಟೈಮ್. ದೇವ್ರಿಗೆ ಇಷ್ಟ ಆಗಿಲ್ಲ. ಒಂದೇ ವಿಚಾರ, ವೆರಿ ಸ್ಮಾಲ್ ಮೈನ್ಯೂಟ್ ಮಿಸ್ಟೇಕ್ ರೀ, ಅದೇನ್ ದೊಡ್ಡದೇ ಅಲ್ಲ. ಅಯ್ಯೋ ಬಿಡು ದೇವ್ರೆ ಸಾರಿ ಅಂತ ಕೇಳಿದ್ರೆ ದೇವ್ರು ಬಿಡ್ಲೇ ಇಲ್ಲ ಮೋಸಸ್ನ. ನೋ, ನೀನ್ ಕಾನಾನ್ ದೇಶಕ್ಕೆ ಹೋಗಂಗಿಲ್ಲ. ಅಯ್ಯೋ ದೇವ್ರೆ ದಯವಿಟ್ಟು ನೀ ಅಂತ ಬೇಡ್ಕೊಂತೀನಿ, ನಾನು ಒಂದ್ಸತಿ ನೋಡ್ಸಂದ್ರೆ ಇಷ್ಟೆಲ್ಲ ಕೇಳ್ಕೊಂತ ಅಂದ್ಬಿಟ್ಟು ಬೆಟ್ಟಿನ ನೋಡು ಅಷ್ಟೇ, ಕಾನಾನ್ ದೇಶಕ್ಕೆ ಹೋಗಂಗಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಫೀಲ್ ಆಗಿರ್ಬೇಕು ಯೋಚನೆ ಮಾಡಿರ್ತೀನಿ. ಮೋಸಸ್ಗಂದ್ರ ಇಷ್ಟು ಪ್ರಯಾಸ ಪಟ್ಟು, ಇಷ್ಟೆಲ್ಲಾ ಕಷ್ಟಪಟ್ಟು ಬಾರ್ಡರ್ಗೆ ಎಲ್ಲಾನು ನಡ್ಸ್ಕೊಂಡ್ ಬಂದು ಇವರೇ ಹೋಗಿಲ್ಲ ಅಂದ್ರೆ
ಎಷ್ಟು ವೇದನೆ ಪಟ್ಟಿರ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಇವತ್ತು ನಾವು ದೇವ್ರ ಮಕ್ಕಳು ಡಿಸಿಷನ್ ತಗೋಬೇಕು. ದೇವ್ರಿಗೋಸ್ಕರ ಬಾಳ್ತೀರಾ, ಸತ್ಯಕ್ಕಾಗಿ ಬಾಳ್ತೀರಾ ಇಲ್ವೋ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ. ನಾವು ಪರಲೋಕಕ್ಕೆ ಹೋಗಿ ಮೇಲೆ ಏನ್ರಿ ದೇವ್ರು ನಮ್ಗೆ ಕಿರೀಟ ಕೊಡಕ್ ಬರ್ತಾರೆ ನಿಂತ್ಕೊಳ್ಳಿ, ಬರ್ತಾರೆ ಕಿರೀಟ ತಗೊಂಡು ಅದರ ಓ ನಂಬಿಕಸ್ಥನಾಗಿರಂತ ಒಳ್ಳೆ ಆಳು ನೀನು, ಬಾ ಧನಿಯ ಸೌಭಾಗ್ಯದಲ್ಲಿ ಸೇರು ಅಂತ ಏನ್ ಮಾಡೋದು, ದೇವ್ರು ನಮ್ನ ಕರಿಬೇಕ್ರಿ. ಅದು ಬಿಟ್ಬಿಟ್ಟು ದೇವ್ರು ನಮ್ ನೋಡ್ಬಿಟ್ಟು ಇವ್ರು ಯಾರಪ್ಪ, ನೀನ್ ಯಾರು ಒಂದು ಅರಿಯನು, ನೀನ್ ದೂರ ಹೋಗು ಅಂತಂದ್ರೆ ಎಷ್ಟಿರ್ತಾರೆ ನಮ್ಗೆ, ಎಷ್ಟು ಕಷ್ಟ ಆಗ್ತದೆ, ಎಷ್ಟು ದುಃಖ ಆಗ್ಬೋದು. ಏನಪ್ಪ ದೇವ್ರೇ, ನಿನ್ನ ನಂಬ್ಕೊಂಡು ನಮ್ ಬಾಳಲ್ಲಪ್ಪ, ನಿನ್ ನಂಬ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ನಲ್ಲಪ್ಪ ಅಂತಂದ್ರೆ, ಕಂದ ನೀನ್ ಯಾರಪ್ಪ, ನೀನ್ ದೇವ್ರ ಚಿತ್ತವನ್ನು ನೆರವೇರಿಸ್ತಿರೋನು ಅಂತ ಅಂದ್ಬಿಟ್ಟು ಅಲ್ರ. ದೇವ್ರ ಹತ್ರಕ್ಕೆ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇಲ್ಲ ದೇವ್ರು ನಮ್ಗೆ ಆ ಒಂದು ಕಿರೀಟ ಕೊಡ್ಬೇಕಾರೆ ಅರ್ಧ ಕಿರೀಟ ಕೊಟ್ರೆ ನಾವ್ ಈಸ್ಕೊಂತೀರಾ, ಅರ್ಧ ಕಟ್ಟಾಗಿರೋ ಕಿರೀಟ ಕೊಟ್ರೆ ನಾವ್ ಈಸ್ಕೊಂತೀರಾ? ಏನ್ ದೇವ್ರ ಇದು ಅರ್ಧ ಕಿರೀಟ? ಇಲ್ಲಪ್ಪ ನೀನು ಅರ್ಧ ನಂಬಿಕಸ್ಥನಾಗಿದ್ದೆ, ಅದಕ್ಕೆ ಅರ್ಧ ಕೊಟ್ಟಿನಿ ಅಂತಂದ್ರೆ ನಾವು ಒಪ್ಕೊಂತೀರಾ? ಇಲ್ಲ ರೀ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವೇನ್ ಮಾಡ್ಬೇಕು ಏನ್ರಿ, ಡಿಸಿಷನ್ ಏನ್ ಮಾಡ್ಬೇಕು, ನಾವು ತಗೊಬೇಕು. ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಎಷ್ಟೋ ಜನ ಏನ್ ಗೊತ್ತಾ ಮಾಡಿದ್ರು, ಯೇಸು ಕ್ರಿಸ್ತ ಹಿಂದೆ ಬಂದ್ರು, ಆದ್ರೆ ಇವ್ರಿಗೆ ಸಭೆ ಬಿಟ್ಟು ಬರಕ್ಕೆ ಏನಾಗಿತ್ತು, ತುಂಬಾ ಭಯ ಇತ್ತು. ಅದರಿಂದ ಅವರು ಯೇಸು ಕ್ರಿಸ್ತನಿಂದ ಧೈರ್ಯವಾಗಿ ಬರ್ಲಿಲ್ಲ. ನೋಡಿ ಓದೋಣ ಕೆಲವು ವಾಕ್ಯಗಳು. ಯೋಹಾನ 12ನೇ ಅಧ್ಯಾಯ 42-43. ಜಾನ್ 12 ಚಾಪ್ಟರ್ 42 and 43. ಆದರೂ ಹಿರೀ ಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು. ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ಫರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ನೋಡ್ರಾ? ಯಾಕೆಂದರೆ ಹ್ಮ್ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು. ಸೇಮ್ ಇದೇ ಕಾಲದಲ್ಲಿ ಅರ್ಥ ಮಾಡ್ಕೊಟ್ರಿ ಅಷ್ಟೇ ಅಲ್ವರ. ಏನ್ರಿ, ಸಿದ್ಧ ಐತೆ ಮನ್ಸಿದೆ, ಆದ್ರೆ ಮಾನ ಮರ್ಯಾದೆ ಜಾಸ್ತಿ. ನಾವು ಸತ್ಯ ಕೇಳಿದ್ರೆ ಮಾನ ಮರ್ಯಾದಕ್ಕಿಂತ ದೇವ್ರ ಘನತೆ ಗೌರವನ ಯೋಚನೆ ಮಾಡ್ಬೇಕ್ರಿ. ದೇವ್ರ ಘನತೆ ಗೌರವ ಯೋಚನೆ ಮಾಡಿದ್ರೆ ನಮ್ಮನ್ನು ಉನ್ನತವಾದ ಸ್ಥಿತಿಗೆ ದೇವ್ರೇನ್ ಮಾಡ್ತಾರೆ, ನಮ್ಗೆ ಎತ್ತಾರೆ. ಯೋಹಾನ 7ನೇ ಅಧ್ಯಾಯ 46-53 ಓದಿ. ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡದಿಲ್ಲ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಫರಿಸಾಯರು, ನೀವು ಮರಳಾದೀರಾ? ಹಿರೀಸಭೆಯವರಲ್ಲಿ ಆಗಲಿ ಫರಿಸಾಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? ಧರ್ಮಶಾಸ್ತ್ರವನ್ನು ಅರಿಯದಂತ ಈ ಹಿಂಡು ಶಾಪಗ್ರಸ್ತವಾದದ್ದೇ ಅಂದರು. ನೋಡ್ರ ಏನ್ ಹೇಳ್ತಾರೆ, ಆ ಏನಪ್ಪ ಇಷ್ಟೆಲ್ಲ ಸೂಪರ್ ಆಗಿ ಹೇಳ್ಕೊಡ್ತಾರಲ್ಲ ಅಂತಂದ್ರೆ, ಏಸು ಕುಸಿ ನೋಡ್ಬಿಟ್ಟು ಹಂಗಂದ್ರಿ. ಅರೆ ಏನ್ ಹೇಳ್ತಾರೆ ಇವರು, ಏನಪ್ಪ ನೀವು ಮೋಸ ಆಗ್ಬಿಟ್ರಾ? ಯಾರು ನಂಬರೋರ್ನ? ಯಾರು ನಂಬ್ತಾರೋ ಬಿಡ್ತಾರೋ ನಮ್ಗೆ ಅದ್ ಬೇಕಾಗಿಲ್ಲ ರೀ. ಸತ್ಯವೇದಲ್ಲಿರೋದನ್ನ ನಾವು ನಂಬೇಕು, ಅದಕ್ಕೆ ನಾವು ಸಿದ್ಧವಾಗಿದ್ದೀರಾ? ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನ್ರಿ ಏನ್ರಿ ಇವಾಗ ಡಿಸಿಷನ್ ಮಾಡೋದು ದೇವ್ರ ಮಕ್ಳಿಗೆ ಬಿಟ್ಟಿದ್ದು. ಅಂದ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನೀವೆಲ್ಲ ಇಷ್ಟು ದಿನ ಏನ್ ಮಾಡಿದಿರಾ, ವಾಕ್ಯನ ಕಲ್ತಿದ್ದೀರಾ. ಇನ್ ಮುಂದಕ್ಕೆ ಏನ್ರಿ, ನಾವು ನಿಮ್ಮ ಹತ್ರ ಏನೋ ಕಾಣಿಕೆ ಕೇಳಲ್ಲ, ಆದ್ರೆ ಫಲಗಳನ್ನ ಏನ್ ಮಾಡ್ಬೇಕು, ನಾವು ನಿಮ್ಮ ಹತ್ರ ಎದುರು ನೋಡ್ತೀರಿ. ಏನ್ ಫಲಗಳು, ಏನಪ್ಪ ಬ್ರದರ್ಗೆ ದುಡ್ಡು ಕೇಳ್ತಾವ್ರಾ ಅಂತಂದ್ರೆ ಏನ್ರಿ, ವಿ ಎಕ್ಸ್ಪೆಕ್ಟ್ ಎ ರಿವಾರ್ಡ್ ಫ್ರಮ್ ಯು. ಅಂದ್ರ ನಿಮ್ಮಿಂದ ಏನ್ ಮಾಡ್ತೀವಿ, ಪ್ರತಿಫಲನ ಕೇಳ್ತೀರಿ. ಏನ್ ಪ್ರತಿಫಲ? ಫಿಲಿಪಿಯರ್ ಬರೆದ ಪತ್ರಿಕೆ ಐತೆ ನೋಡಿ, ಪ್ರತಿಫಲ. ಫಿಲಿಪಿಯರ್ ಬರೆದ ಪತ್ರಿಕೆ ಎಲ್ಲಿದೆ? ಫಿಲಿಪಿಯರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 17. ಫಿಲಿಪಿಯರ್ 4:17. ಅದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಫಿಲಿಪಿಯರು ಕರ್ತನನ್ನ 17 ಫಿಲಿಪಿಯರ್ 4:17 ನೋಡಿ ಬ್ರದರ್. ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರತಿಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿ ಎಫೆಪ್ರೋದಿತನ ಕೈಯಿಂದ ನೀವು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು. ಸುಗಂಧ ವಾಸನೆಯನ್ನು ಇಷ್ಟ ಯಜ್ಞವೇ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನೋಡ್ರ ಏನಪ್ಪ ಇದ್ರ ಪ್ರತಿಫಲ? ನಿಮ್ಮ ಆತ್ಮಕ್ಕೆ ಆದಾಯವಾಗಿರೋದ ಪ್ರತಿಫಲ ಅಷ್ಟೇ ಹೊರತು ಏನ್ರಿ ಅಪೇಕ್ಷಿಸ್ತೀವಿ ಹೊರತು ಏನ್ರಿ ದುಡ್ಡು ಅಲ್ಲ. ಅಲ್ಲರ ಅಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಏನ್ರಿ ಇಷ್ಟು ದಿನ ವಾಕ್ಯ ಕೇಳಿದಿರಾ, ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಓಕೆನಾ? ದೇವ್ರು ನಿಮ್ ಕೃಪೆ ಕೊಟ್ಟು ನಡೆಸ್ಲಿ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಿ ಕೇಳ್ಕೊತೀನಿ. ಸೊ ಯಾರಿಗೋ ಏನೋ ಡೌಟ್ಸ್ ಏನೋ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ ಕೇಳ್ಬೋದು. ಯಾರಿಗೇನೋ ಪ್ರಶ್ನೆ ಇದೆಯಾ? ಸರ್ 25ನೇ ತಾರೀಕು ನಡೆದ ಇದ್ರದ್ದು ಮೆಸೇಜ್ ಅದು ಪ್ರೋಗ್ರಾಮ್ ಹೆಂಗಾಯ್ತು ಸ್ವಲ್ಪ ಅದನ್ನ ಹೇಳ್ರಿ. ಆ 25 ಚೆನ್ನಾಗಾಯ್ತು. ಎಷ್ಟೋ ಜನ ಸೋದರಗಳು ಬಂದಿದ್ರು, ಹೆಚ್ಚು ಕಮ್ಮಿ ಒಂದು 80ರಿಂದ 100 ಜನದವರೆಗೂ ಸೇರಿದ್ರಿ. ದೇವರ ಆಶೀರ್ವಾದ ಚೆನ್ನಾಗಿತ್ತು, ಒಳ್ಳೆ ವಾಕ್ಯ ಸಂದೇಶಗಳಿತ್ತು. ನಾವು ಬರಕ್ ಟ್ರೈ ಮಾಡಿದ್ವಿ ಸರ್, ಟಿಕೆಟ್ ಸಿಗ್ಲಿಲ್ಲ. ಆಗ್ಲಿ, ಇಷ್ಟ ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮ್ ಬನ್ನಿ, ನಾನು ಯಾರೋ ಮೀಟಿಂಗ್ ಮಾಡಿದಾಗ ಹೇಳ್ತೀನಿ, ಅವಾಗ ಬನ್ನಿ ನೀವು. ಸರ್
ಓಕೆ, ಏನೋ ಪ್ರಶ್ನೆ ಇದೆಯಾ ಲತಾ ಸಿಸ್ಟರ್? ಎನಿ ಕ್ವಶನ್ಸ್? ಕ್ವಶನ್ ಏನಿಲ್ಲ ಫಾಸ್ಟರ್. ಓಕೆ, ಜೋಯಲ್ ಬ್ರದರ್, ಶ್ವೇತಾ ಸಿಸ್ಟರ್. ಏನಿಲ್ಲ brother. ಓಕೆ, ನವೀನ್ ಬ್ರದರ್. ನವೀನ್ ಬ್ರದರ್ ಇನ್ನ ಪಾಠ ಕೇಳ್ತವ್ರೆ. ಓಕೆ, ಕೇಳಲಿ. ಓಕೆ ಇಲ್ಲ. ಓಕೆ, ಪುಷ್ಪಾ ಸಿಸ್ಟರ್. ಓಕೆ, ಪುಟ್ಟಯ್ಯ ಸಿಸ್ಟರ್. ಪಾಸ್ಟರ್ ಏನು ಪ್ರಶ್ನೆ ಇಲ್ಲ ಪಾಸ್ಟರ್. ಓಕೆ, ಪುಟ್ಟಯ್ಯ ಸಿಸ್ಟರ್. ಓಕೆ, ಸರೋಜ ಸಿಸ್ಟರ್. ಫಸ್ಟ್ ನನ್ಗೆ ಇದು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ ಹ್ಮ್ ಅದೇ ಆ ದಿನದಲ್ಲಿ 7 ಮಂದಿ ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು ಸ್ವಂತ ಹ್ಮ್ ವಾಕ್ಯ ಇದೆಯಲ್ಲ ಫಸ್ಟ್ ಹ್ಮ್ ಅದು ಸ್ವಲ್ಪ ಅರ್ಥ ಆಗ್ಲಿಲ್ಲ ನನ್ಗೆ ಏನು ಅಂತ. ಅಲ್ಲಿ ಆ ದಿನದಲ್ಲಿ ಅಂತಂದ್ರೆ ಕ್ರಿಸ್ತನ ಒಂದು 2ನೇ ಬರುವಿಕೆ ದಿನದಲ್ಲಿ ಏನ್ ಮಾಡ್ತಾರೆ? 7 ಮಂದಿ ಸ್ತ್ರೀಗಳು ಅಂದ್ರೆ ಬೈಬಲ್ನ ಸ್ತ್ರೀ ಅಂತಂದ್ರೆ ಸಭೆಗೆ ಹೇಳ್ತಾರೆ. ಓಕೆನಾ? ಸೊ ಒಬ್ಬ ಪುರುಷನ ಇಟ್ಕೊಂತಾರೆ ಅಂತ ಹೇಳ್ತಾರೆ. ಒಬ್ಬ ಪುರುಷ ಯಾರಂದ್ರೆ ಯೇಸು ಕ್ರಿಸ್ತನು. ಸೊ 7 ಅಂತಂದ್ರೆ ಬೈಬಲ್ ನಲ್ಲಿ ಪರಿಪೂರ್ಣವಾಗಿರುತ್ತೆ. ಅದಕ್ಕೆ ನೀವು 7 ಅಂತ ಬಿಟ್ಟು 400 ಟೈಮ್ಸ್ ಬರ್ತಾರೆ. 400 ಟೈಮ್ಸ್ ನಂಬರ್ 7 ಬೈಬಲ್ ಬರ್ತಾರೆ. ಸೊ ಇದು ಪರಿಪೂರ್ಣವಾಗಿರೋ ಸಂಖ್ಯೆ. ಓಕೆನಾ? ಸೊ 7 ಸ್ತ್ರೀಗಳು ಅಂದ್ರೆ ಲೋಕದಂತ ಎಲ್ಲಾ ಸಭೆಗಳು ಇವತ್ತು ಒಬ್ಬರನ್ನ ಇಟ್ಕೊಂಡ್ಬಿಟ್ಟಾರೆ, ಕ್ರಿಸ್ತನ್ ಇಟ್ಕೊಂಡ್ಬಿಟ್ಟಾರೆ. ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ಇಲ್ಲ ಸಭೆ ಇಲ್ಲ. ಹೌದು, ಸಭೆ ಅಂದ್ರೆ ಜೀಸಸ್ ಕ್ರೈಸ್ಟ್ ಹೆಸರು ಏನಾಗ್ಲಿ ಇದ್ದೇ ಇದ್ದಿರ್ಬೇಕು. ಓಕೆನಾ? ಆದ್ರೆ ಅವ್ರು ಹೇಳೋದು ಏನಪ್ಪಾ ಅಂದ್ರೆ ಕ್ರಿಸ್ತನ್ಗೆ ಏನ್ ಹೇಳ್ತಾರೆ ಅಂದ್ರೆ, ಕ್ರಿಸ್ತನೇ ನಿಮ್ಮ ಉಪದೇಶ ಬೇಡ. ಬೈಬಲ್ ಅಲ್ಲಿ ಎಷ್ಟೋ ಉಪದೇಶಗಳಿದೆ. ಏನಂತ ಉಪದೇಶಗಳಿದೆ ನೀವು ಎಷ್ಟೋ ಕೇಳ್ಬಿಡಿದೀರಾ. ಸುಮ್ಮನೆ ನಾನು ಸ್ಯಾಂಪಲ್ ಒಂದು 2-3 ಹೇಳ್ತೀನಿ. ಏನಂದ್ರೆ ಆತ್ಮ ಸಾಯ್ತದೆ, ಈ ಉಪದೇಶ ನನಗೆ ಬೇಡ. ನರಕ ವೇದನೆ ಸ್ಥಳದ ಈ ಉಪದೇಶ ನನಗೆ ಬೇಡ. ಪ್ರಭು ರಾತ್ರಿ ಭೋಜನ ವರ್ಷಕ್ಕೊಂದ್ಸತ ಬಗ್ಗೆ ಈ ಉಪದೇಶ ನನಗೆ ಬೇಡ. ಕಾಣಿಕೆ ಮನಸ್ಪೂರ್ವಕ ಕೊಡ್ಬೇಕು, ಇಲ್ಲಾಂದ್ರೆ ಒತ್ತಾಯ ಕೊಡ್ಲೇಬೇಡ ಅಂದ್ಬಿಟ್ಟು ಬೈಬಲ್ ಹೇಳ್ತಾರೆ. ಇಲ್ಲ ನಂಗೆ ಈ ಉಪದೇಶ ಬೇಡ, ಹತ್ರ ಮಗ ಕೊಡ್ಲೇಬೇಕು ಕಡ್ಡಾಯವಾಗಿ. ಅದರ ಇವೆಲ್ಲ ಎಷ್ಟೋ ಉಪದೇಶಗಳು, ಇವೆಲ್ಲ ದುರುಪದೇಶಗಳು, ಬೈಬಲ್ ಇಂದ ಉಪದೇಶಗಳು. ಇವರು ಕ್ರಿಸ್ತ ಹೇಳೋದೇನು ಅಂದ್ರೆ, ಕ್ರಿಸ್ತನೇ ನೀನ್ ಬೈಬಲ್ ನನಗೆ ಬೇಡ. ಬೈಬಲ್ ಇಟ್ಕೊಂತೀನಿ, ನಂದೇ ಸ್ವಂತ ಉಪದೇಶ ನಾನು ಮಾಡ್ಕೊಂತೀನಿ, ನಂದೇ ಸ್ವಂತ ಆಹಾರ ರೆಡಿ ಮಾಡ್ಕೊಂತೀನಿ. ಅದೇ ಉಪದೇಶ ಅಂದ್ರೆ ವಾಕ್ಯ ಅಂದ್ರೆ ಆಹಾರ. ಆಮೇಲೆ 2ನೇದು ನನ್ನ ವಸ್ತ್ರ. ಏನ್ ವಸ್ತ್ರ? ನೀತಿ ವಸ್ತ್ರ. ಯೇಸು ಕ್ರಿಸ್ತನ ಮುಖಾಂತರ ಯೇಸು ಕ್ರಿಸ್ತ ನಮ್ಗೆ ಏನ್ ಮಾಡೋದು? ನೀತಿ ವಸ್ತ್ರ ಕೊಟ್ಟವ್ರೆ. ಅಂದ್ರ ಈ ವಸ್ತ್ರನ ಹೆಂಗ್ ಸಂಪಾದನೆ ಮಾಡೋದು? ನಾನ್ ದೇವ್ರಿಗೆ ವಿಧೇಯನಾಗಿದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ? ನನ್ ಮೆಚ್ತಾರೆ. ಅದೇ ನೀತಿ ವಸ್ತ್ರ. ಕರೆಕ್ಟಾ? ಹೌದು. ದೇವ್ರ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ನೋಡಿದ್ರೆ ದೇವ್ರು ನನ್ ಮೆಚ್ತಾರ? ಇಲ್ಲ. ಇದನ್ನ ಹೆಂಗು ಕೊಂಡ್ಕೊಂತಾರೆ ಸಭೆಗಳಲ್ಲಿ ಅಂತಂದ್ರೆ, ಅನೇಕ ನೀತಿ ಕೆಲಸಗಳನ್ನ ಮಾಡ್ಬಿಟ್ಟು ದೇವ್ರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡೋದು. ಇದನ್ನ ಮೆಚ್ಚಿಸಕ್ಕೆ ನಾವು ಪ್ರಯತ್ನ ಮಾಡಿದಾಗ ದೇವ್ರನ್ನ ಕೊಂಡ್ಕೊಂಡಂತ ರೀತಿಯಲ್ಲಿ ಇದನ್ನ ಮಾಡಿದ್ರೆ ದೇವ್ರ ನಮ್ಮನ್ನ ಮೆಚ್ಚಿಸಿದಾರೆ. ದೇವ್ರ ನಮ್ಗೆ ಮೆಚ್ಚಿಸ್ತೇನೆ ಗೊತ್ತಾ? ನಾನ್ ದೇವ್ರಿಗೆ ಎಷ್ಟು ವಿಧೇಯನಾಗಿದ್ದೀನೋ ಅದ್ರ ಬೇಸಿಸ್ ಮೇಲೆನೆ ದೇವ್ರ ನಮ್ಮನ್ನ ತೀರ್ಪು ಮಾಡೋದು. ಕರೆಕ್ಟ್ ಅಲ್ವಾ ಸರ್? ಹೌದು. ಎಕ್ಸಾಂಪಲ್, ನಾನು ಕಳ್ತನ ಮಾಡ್ಬಿಡ್ತೀನಪ್ಪ, 1 ಕೋಟಿ ರೂಪಾಯಿ ಕಳ್ತನ ಮಾಡ್ಕೊಂಡ್ಬರ್ತೀನಿ. ಇದರಲ್ಲಿ 10 ಲಕ್ಷ ಅಂತ ನಾನು ಸಭೆ ಕೊಟ್ರೆ ದೇವ್ರು ನನ್ ಮೆಚ್ತಾರ? ಇಲ್ಲ. ಇವತ್ ನಡೀತಾರ ಅದೇ ಕೆಲಸಗಳು. ನಾನು ಎಕ್ಸಾಂಪಲ್ ಕೊಟ್ಟಿದ್ದ ಕಳ್ತನಗಳು, ಕಳ್ತನ ಬಿಟ್ಟು ಎಷ್ಟು ಕೆಲಸಗಳು ಮಾಡ್ತಾ ನೋಡಿ, ದೇವ್ರ ಅವಿಧೇಯನಾಗಿರೋಂಥ ಕೆಲಸಗಳು. ಕರೆಕ್ಟಾ ಇಲ್ವಾ? ಹೌದು. ಮತ್ತೆ ಇವೆಲ್ಲ ಅವಿಧೇಯನಾಗಿ ಇರುವಂತ ಕೆಲಸಗಳನ್ನ ಮಾಡ್ಬಿಟ್ಟು ನಾವು ದೇವ್ರ ಮೆಚ್ಚಿಸೋದಕ್ಕೋಸ್ಕರ ಸುಮ್ಮನೆ ನಾನು ದೇವ್ರನ್ನ ಒಲಿಸೋದಕ್ಕೋಸ್ಕರ ಅನೇಕ ಕೆಲಸಗಳು ಮಾಡ್ತೇನೆ. ನಾನು ನೀತಿ ನಾನೇ ಸಂಪಾದನೆ ಮಾಡ್ಕೊಂಡಾಗೆ. ಇದು ದೇವ್ರಿಗೆ ಇಷ್ಟ ಆಗಲ್ಲ. ದೇವ್ರು ಏನಿದ್ರು ನೋಡ್ತಾರೆ, ಲಾಸ್ಟ್ ಆಗಿ ನಿನ್ನ ಹೆಸರು ಮಾತ್ರ ಕೊಡು. ಜೀಸಸ್ ಕ್ರೈಸ್ಟ್ ಇಲ್ಲ ಅಂದ್ರೆ ಅದು ಸಭೆನೇ ಅಲ್ಲ. ಹೌದು. ಯಾರೂ ಬರಲ್ಲ ಸಭೆಗೆ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರ ಮಾತ್ರ ಕೇಳುವಂತ ಸಭೆ ಇರೋ ಕಂಡೀಷನ್ ಬಗ್ಗೆ ಹೇಳಿರೋದು. ಓಕೆನಾ? ಓಕೆ ಪಾಸ್ಟರ್, ಗೊತ್ತಾಯ್ತು. ಓಕೆ, ಬೇರೆ ಯಾರಿಗಾನ ಪ್ರಶ್ನೆ ಇದೆಯಾ? ಏನೋ ಡೌಟ್ಸ್ ಇದೆಯಾ? ಅಂದ್ರೆ ಈ ವಾಕ್ಯದ ಪ್ರಕಾರ ಏಸಪ್ಪ ಬೇಕು, ಆದ್ರೆ ಅವ್ರದ್ದು ವಿಧಿಗಳನ್ನ ಅನುಸರಿಸಕ್ ಇಷ್ಟ ಇಲ್ಲ. ದೇವ್ರು ಏನ್ ನೋಡ್ತಾರಂದ್ರೆ, ನಮ್ಮ ಹತ್ರ ಎದುರು ನೋಡೋದೇನಂದ್ರೆ ವಾಕ್ಯದ ಪ್ರಕಾರ ಯಾರು ವಿಧೇಯರಾಗಿರ್ತಾರೋ ಅವ್ರದೇ ದೇವ್ರ ಎದುರು ನೋಡೋದು. ಹೌದು ಅಲ್ವರ? ಅದಕ್ಕೆ ಎಲ್ಲ ಯೋಚನೆ ಮಾಡ್ರಿ. ನಾವು ಕೂಡ ಸಂಡೇ ಆರಾಧನೆ ಮಾಡ್ತೀರಿ. ಅದ್ರ ಪ್ರತಿ ಭಾನುವಾರ ಏನೇನ್ರಿ ನಮ್ಮ ಇದ್ರಲ್ಲೂ ಕೂಡ ನಾವು ಸಂಡೇ ಆರಾಧನೆ ಮಾಡ್ತೀರಿ. ಬೆಳಿಗ್ಗೆ 10 ಗಂಟೆಗೆ ಇರ್ತಾರೆ. ಅಂದ್ರೆ ನಮ್ಮ ಸ್ಥಳಗಳ ಬಗ್ಗೆ ಕೂಡ ನಿಮ್ಗೆ ಅದು ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಗೆ ಮೆಸೇಜ್ ಹಾಕಿದೀನಿ. ಅಂದ್ರಲ್ಲಿ ಇರ್ತಾರೆ. ಯಾರು ಸತ್ಯಕ್ಕೋಸ್ಕರ ಬಾಳ್ತೀನಿ, ನಾನು ಬರ್ಬೇಕು ಅಂತ ಇಷ್ಟ ಇದ್ರೆ ಧಾರಾಳವಾಗಿ ಏನ್ ಮಾಡ್ಬೋದು, ನೀವು ಕೂಡ ಅಲ್ಲಿ ಹಾಕಿರೋಂಥ ಅಡ್ರೆಸ್ ಅಲ್ಲಿ ಅಂದ್ರಳ್ಳಿಯಲ್ಲಿ ನೀವು ಕೂಡ ಬಂದು ನಮ್ಮ ಹತ್ರ ಏನ್ ಮಾಡ್ಬೋದು, ಆರಾಧನೆಯಲ್ಲಿ ಪಾಲ್ಗೊಳ್ಳಬಹುದು. ಸರಿ ಪಾಸ್ಟರ್. ಸಿಸ್ಟರ್ ಹೇಳಿ, ಇಷ್ಟ ಅರ್ಥ ಆಗಿಲ್ಲ. ಸಂಡೇ ಯಾವ ಟೈಮಿಂಗ್ ನಡೆಸ್ತೀರ? ಸಂಡೇ ಬೆಳಿಗ್ಗೆ 10 ಗಂಟೆಗೆ ಸಿಸ್ಟರ್ ಇರ್ತಾರೆ, ಶಾಂತ ಸಿಸ್ಟರ್. ನೀವು ಯಾದಗಿರಿಲಿರೋದ್ರಿಂದ ಔಟ್ ಸ್ಟೇಷನ್ ಇರೋರು ಆನ್ಲೈನ್ ಕೂಡ ಜಾಯ್ನ್ ಆಗ್ಬೋದು. ಇವಾಗ ನಮ್ಮನ್ನ ನೋಡಿ ಎಷ್ಟೋ ಜನ ಜಾಯ್ನ್ ಆಗ್ತಾರೆ. ಇಲ್ಲಿ ಹುಬ್ಳಿಯಿಂದ ಜಾಯ್ನ್ ಆಗ್ತಾರೆ,
ಯಾದಗಿರಿಯಿಂದ ಜಾಯ್ನ್ ಆಗ್ತಾರೆ ಕೆಲವು ಜನ, ಆಮೇಲೆ ಕೆಲವು ಜನ ಗೋವಾದಿಂದ ಜಾಯ್ನ್ ಆಗ್ತಾರೆ, ಕೆಲವು ಜನ ಹಾವೇರಿಯಿಂದ ಜಾಯ್ನ್ ಆಗ್ತಾರೆ. ಈ ತರ ಔಟ್ ಸ್ಟೇಷನ್ ಇಂದ ತುಂಬಾ ಜನ ಏನಾಗ್ತಾರೆ ಜಾಯ್ನ್ ಆಗ್ತಾರೆ. ಸೊ ಆ ತರ ಔಟ್ ಸ್ಟೇಷನ್ ಯಾರು ಅಂತಂದ್ರೆ ಅವ್ರು ಕೂಡ ಏನಾಗ್ಬೋದು ಈ ಒಂದು ಮೀಟಿಂಗ್ ಗಳಲ್ಲಿ ಜಾಯ್ನ್ ಆಗ್ಬೋದು. ಇವಾಗ ಬೆಂಗಳೂರಲ್ಲಿ ಇರೋರಿಗೆ ಏನ್ರಿ, ನೀವು ನಮ್ಮ ಮನೆಗೇನೆ ಬರ್ಬೋದು, ನಮ್ಮ ಮನೇಲಿ ನಾವು ಆರಾಧನೆ ಮಾಡ್ತೀರಿ. ನಂತರ ಮೈಸೂರಲ್ಲಿ ಕೂಡ ಏನಾಗಿದೆ ಇದೆ, ಮೈಸೂರಲ್ಲಿ ಇರೋಂಥ ಸೋದರ ಸೋದರಿಗಳು ಅಲ್ಲಿ ಮೈಸೂರಲ್ಲಿ ಏನಾಗಿದೆ ನಮ್ದು ಸಭೆ ಇದೆ, ಅಲ್ಲಿ ಜಾಯ್ನ್ ಆಗ್ಬೋದು. ಅದೇ ತರ ದಾವಣಗೆರೆಯಲ್ಲಿ ಕೂಡ ಇದೆ, ದಾವಣಗೆರೆ ಅಂತ ಸೋದರಗಳು ಅಲ್ಲೂ ಜಾಯ್ನ್ ಆಗ್ಬೋದು. ಬಾಗಲಕೋಟೆಯಲ್ಲಿ ಇದೆ, ಬಾಗಲಕೋಟೆಯಲ್ಲಿ ನಾವು ಅಲ್ಲೂ ಸಭೆಗಳಿದೆ, ಅಲ್ಲೂ ಒಂದು ಸಭೆನ ಕಟ್ತಾ ಇದ್ದೀರಿ. ಇನ್ನು ಅತಿ ಶೀಘ್ರದಲ್ಲಿ ಯಾದಗಿರಿಯಲ್ಲಿ ಕೂಡ ಒಂದು ಸಭೆನ ಏನ್ ಮಾಡ್ತಾ ಇದ್ರಿ, ಕಟ್ತಾ ಇದ್ರಿ. ಅಲ್ಲೂ ಕೂಡ ಏನಂತಾರೆ, ಅಲ್ಲಿ ಸಭೆ ಕಟ್ಟಿದ್ಮೇಲೆ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿವರೆಗೂ ನೀವು ಆನ್ಲೈನ್ ಏನಾಗ್ಬೋದು, ನೀವು ಜಾಯ್ನ್ ಆಗ್ಬೋದು. ಅಂದ್ರೆ ಸಂಡೇ ಆನ್ಲೈನ್ ಇರುತ್ತೆ ಸರ್? ಸಂಡೇ ಆನ್ಲೈನ್ ಇರ್ತಾರೆ ಇಷ್ಟ. ನಮಗೆ ಇದು ಕಳಿಸ್ತಿಲ್ಲ, ಲಿಂಕ್ ಕಳಿಸ್ತಿಲ್ಲ ಸರ್ ಸಂಡೇ. ಅದೇ ಇಷ್ಟ ಡಿಸಿಷನ್ಸ್ ನೀವು ಮಾಡ್ಬೇಕಲ್ಲ, ಅದು ನೀವು ಹೇಳ್ಬೇಕಲ್ವಾ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯಾರು ಹೇಳ್ತಾರೋ ಅವ್ರಿಗೆ ನಾವೇನ್ ಮಾಡ್ತೀರಿ ಅದನ್ನ ನಾವು ಶೇರ್ ಮಾಡಕ್ಕೆ ಅನುಕೂಲ. ಯಾಕಂದ್ರೆ ಇದು ಬಲವಂತ ಇರ್ಬಾರ್ದು ಅಲ್ವರ, ನನ್ನ ಕಡೆಯಿಂದ ಬಲವಂತ ಆಗಿ ಬರೋಂಥದ್ದಲ್ಲ. ಯಾಕಂದ್ರೆ ಬಲವಂತವಾಗಿ ಇತ್ತು ಅಂತಂದ್ರೆ, ಅಥವಾ ನಾನ್ ನಿಮ್ಮನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರೋದು ಏನಾಗ್ತದೆ ಅಂದ್ರೆ ಜಾಸ್ತಿ ಜನ ಸತ್ಯಲ್ಲಿ ನಿಂತ್ಕೊಳ್ಳಲ್ಲ. ನೀವು ಮನಸ್ಪೂರ್ವಕವಾಗಿ ನಿರ್ಧಾರ ಮಾಡಿ ನೀವು ಬಂದವಾಗ ಅದು ನಿಮ್ಗೂ ತುಂಬಾ ಸಂತೋಷ ಆಗ್ತದೆ, ನಿಮ್ಗೂ ಮನಸ್ಸು ಹಗುರ ಜನರಲ್ ಕಳ್ಸಿಕೊಟ್ರಿ ಸರ್, ಅವ್ರ ಇಷ್ಟದವ್ರು ಜಾಯ್ನ್ ಆಗ್ತಾರ ಹಂಗ? ಖಂಡಿತ ಅಷ್ಟೇ, ಹಂಗೆ ಮಾಡ್ತೀನಿ. ಸೊ ಆತರ ಯಾರು ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಬೆಂಗಳೂರಲ್ಲಿ ಆದ್ರೆ ನಮ್ಮ ಮನೆಗೆ ಏನ್ ಮಾಡೋದು, ನಾವು ಜಾಯ್ನ್ ಆಗ್ಬೋದು. ಇವಾಗ ನೋಡಿ ಎಕ್ಸಾಂಪಲ್, ಅನೇಕ ಜನಗಳು ಕೇಳಿ ಕೂಡ ಬಂದವ್ರೆ ಅಲ್ರ. ಸೊ ನೀವು ಕೂಡ ಏನ್ ಮಾಡೋದು, ಇಂಟ್ರೆಸ್ಟ್ ಇದ್ರೆ ನಮ್ಮ ಮನೆಗೆ ಏನ್ ಮಾಡೋದು, ಬಂದು ಜಾಯ್ನ್ ಆಗ್ಬೋದು. ಬೆಂಗಳೂರಲ್ಲಿ ಆನ್ಲೈನ್ ಔಟ್ ಸ್ಟೇಷನ್ ಇರೋಗಿಲ್ಲ, ಬೇಕಾದ್ರೆ ನಾನು ಆನ್ಲೈನ್ ಶೇರ್ ಮಾಡ್ತೀನಿ. ಸೊ ಯಾರೋ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು, ಫೋನ್ ಮಾಡ್ಬೋದು, ವಾಟ್ಸ್ಆಪ್ ಮಾಡ್ಬೋದು. ಇಲ್ಲ ಬ್ರದರ್ ನಾನು ಹತ್ರ ಕ್ಲಾಸಸ್ ಕೇಳ್ತೀನಿ, ಮುಂದಕ್ಕಿನ್ನ ಕ್ಲಾಸಸ್ ಕೇಳಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಕೂಡ ಏನ್ ಮಾಡೋದು, ಇಂಟ್ರೆಸ್ಟ್ನ ನೀವು ವ್ಯಕ್ತಪಡಿಸ್ಬೋದು. ಆಕ್ಚುಲಿ ನಮ್ದು ಎವ್ರಿ ಡೇ ಸಾಯಂಕಾಲ ಕ್ಲಾಸಸ್ ಇದೆ, ಈಚ್ ಅಂಡ್ ಎವ್ರಿ ಡೇ. ಪ್ರತಿದಿನ ಸಂಜೆ 8 ಗಂಟೆಗೆ ಹೈಯರ್ ಕ್ಲಾಸಸ್ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ ಹೈಯರ್ ಕ್ಲಾಸಸ್ ನಡೀತಾ ಇದೆ. ಅದರ ಆ ಕ್ಲಾಸಸ್ ಅಲ್ಲಿ ಇನ್ನ ಬೆಳೆಯೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಡಿಸಿಷನ್ ತೊಗೊಂಡು ನಮ್ಗೆ ಏನ್ ಮಾಡ್ಬೇಕು ಅದನ್ನ ಹೇಳಿದ್ರೆ ಅದ್ರ ಪ್ರಕಾರ ನಾವೇನ್ ಮಾಡೋಣ. ಓಕೆನಾ? ಸರಿ, ಯಾರಾದ್ರೂ ಏನೋ ಹೇಳ್ಬೇಕು ಅಂತಿದ್ಯಾ? ಯಾರು ಏನೋ ಕೇಳ್ಬೇಕು ಅಂತಿದ್ರೆ, ಪ್ರಶ್ನೆಗಳಿದ್ರೆ ಧಾರಾಳವಾಗಿ ಏನ್ ಮಾಡಿ ನೀವು ಎಕ್ಸ್ಪ್ರೆಸ್ ಮಾಡಿ. ಪ್ರಸನ್ನ ಬದರ್ ಹೇಳಿ. ಸರ್, ಒಂದೇ ಒಂದು ಡೌಟ್. ಇದು ಯಾವ್ದೋ ಒಂದು ಚರಿತ್ರೆ 2 ವರ್ಷಗಳು 23 ಮತ್ತೆ 28 ವಚನದಲ್ಲಿ ಯೋಷೀಯನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಯೆಹೂದ ರಾಜ ಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅಂತ ಒಂದು. ಅದೇ ಅಧ್ಯಾಯ ಅಂದ್ರೆ ಇನ್ನೊಂದು 24ನೇ ಅಧ್ಯಾಯದಲ್ಲಿ 5ನೇ ವಚನ, ಯೆಹೋಯಾಕೀಮನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಯೆಹೂದ ರಾಜ ಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಇವೆರಡು ಒಂದ್ ಸ್ವಲ್ಪ ಡೌಟ್ ಇದೆ. ಇದು ಬೈಬಲ್ ಅಲ್ಲಿ ಇಲ್ಲ ಇವ್ರ ಚರಿತ್ರೆ. ಹೌದು, ಅದಕ್ಕೆ ಅದು ಓಕೆ. ಆಕ್ಚುಲಿ ಹೆಂಗೆ ಅಂತಂದ್ರೆ ನೋಡಿ, ಇವಾಗ ಬೈಬಲ್ ಅಲ್ಲಿ ನಮ್ಗೆ ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಆತ್ಮಿಕ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಏನ್ ಮಾಡುತ್ತೆ ನಮ್ಗೆ ಬೈಬಲ್ ರೆಕಾರ್ಡ್ ಮಾಡಿಸಿರೋದು ಅಲ್ವರ. ಎಕ್ಸಾಂಪಲ್ ಕ್ರೈಸ್ಟ್ ಏನ್ ಹೇಳ್ತಾರೆ, ವೀಣವಾಗಿರೋಂಥ ಮಾತನ್ನ ಮಾತಾಡ್ಬೇಡಿ, ವೀಣವಾಗಿರೋಂಥ ಮಾತುಗಳೇ ಒಂದೊಂದಕ್ಕೂ ಲೆಕ್ಕ ಕೊಡ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಆತ್ಮಿಕ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬರ್ತಾರೆ. ಇವಾಗ ಇದೇ ತರ ನಾವು ಸೊಲೊಮೋನ್ ಹೇಳಿದಂತ ವಿಚಾರ ನೋಡೋದಾದ್ರೆ, ಜ್ಞಾನೋಕ್ತಿಗಳು ಎಷ್ಟಿತ್ತು ಅದರ 1000ಕ್ಕಿಂತ ಮೇಲೆ ಇತ್ತು ಅಂತ ಬೈಬಲ್ ರೆಕಾರ್ಡ್ ಕೊಟ್ಟಾರೆ. ನಮ್ಮ ಬೈಬಲ್ ಎಷ್ಟು ರೆಕಾರ್ಡ್ ಮಾಡವ್ರೆ? 1000ನೂ ಇಲ್ಲ ಅಲ್ಲಿ ಅದರ. ಸೊ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ದೇವ್ರು ನಮ್ಗೆ ಏನ್ ಮಾಡೋರು ಕೊಟ್ಟವ್ರೆ. ಅದೇ ರೀತಿ ಇನ್ ಮಿಕ್ಕಿದ ಇನ್ಫಾರ್ಮೇಶನ್ಗಳು ಇದು ಎಲ್ಲಪ್ಪ ಬರ್ದವ್ರೆ ಅಂತಂದ್ರೆ, ಆ ಕಾಲದಲ್ಲಿ ರಾಜರುಗಳು ಈ ಸ್ಕ್ರೈಬ್ಸ್ಗಳನ್ನ ಇಡೋರು. ಸ್ಕ್ರೈಬ್ಸ್ಗಳು ಏನಂತಂದ್ರೆ ಗ್ರಂಥಗಳನ್ನ ಬರೆಯೋದಕ್ಕೆ ಪತ್ರಕರ್ತ ತರ ಇಟ್ಕೊಂಡವ್ರು, ರೆಕಾರ್ಡ್ಗಳನ್ನ ಹಿಸ್ಟ್ರಿ ಮೇಂಟೈನ್ ಮಾಡೋರು. ಅವ್ರು ಏನ್ ಮಾಡೋರು ಅಂತಂದ್ರೆ ಎಲ್ಲಾ ವಿಚಾರಗಳನ್ನ ಹಿಸ್ಟ್ರಿನ ರೆಕಾರ್ಡ್ ಮಾಡೋರು ಇಟ್ಕೊಂಡವ್ರು ಅಲ್ರ. ಇವಾಗ ನಾವು ಎಸ್ತರ್ ಪುಸ್ತಕದಲ್ಲಿ ಓದ ಅಂತಂದ್ರೆ ಅಲ್ಲಿ ಮೋರ್ಡೆಕಾಯಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಅದನ್ನ ಒಂದು ಬುಕ್ ಅಲ್ಲಿ ರೆಕಾರ್ಡ್ ಮಾಡಿರ್ತಾರೆ. ಅದ್ರ ರಾಜ ಒಂದಿನ ಏನ್ ಮಾಡ್ತಾನೆ, ನೈಟಲ್ಲಿ ಕೇಳ್ತಾನೆ ನೋಡಿರ್ತೀನಿ. ಆ ತರ ಈ ಪುಸ್ತಕಗಳಲ್ಲಿ ಏನ್ ಮಾಡ್ತಾರೋ ಅದು ಮೇಂಟೈನ್ ಮಾಡ್ತಾರೆ. ಆ ಪುಸ್ತಕಗಳಿರಂತ ಹೆಸರುಗಳೇ ನಮ್ಗೆ ಬೈಬಲ್ ಏನ್ ಮಾಡಿ ಕೊಟ್ಟಿರೋದು. ಇದ್ರ ಎಂತ ಡೀಟೇಲ್ಸ್ ನಮ್ಗೆ ಸತ್ಯವೇದಲ್ಲಿ ಏನ್ ಮಾಡಿಲ್ಲ, ನಮ್ಗೆ ಕೊಟ್ಟಿಲ್ಲ. ಯಾಕಂದ್ರೆ ಸತ್ಯವೇದಲ್ಲಿ ಇರೋದು 66 ಪುಸ್ತಕನೇ. ಸೊ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ನಮ್ಗೆ ಏನ್ ಮಾಡೋರು ಅದನ್ನ ನಮ್ಗೆ ಕೊಟ್ಟವ್ರೆ. ಓಕೆನ್ರಾ? ಬರಿಬೇಕಾದ್ರೆ ಇದು ಬುಕ್ಗಳು ಜಗತ್ತೇ ಸಾಲಂಗಿಲ್ಲ ಅಂತ ಹೇಳಿ ಸರ್. ಅದೊಂದು ಮಾತು ಕೂಡ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಆ ಬುಕ್ ಬಗ್ಗೆ ಡೀಟೇಲ್ಸ್ ನಮಗೂ ಅಧಿಕವಾಗಿ ನಮ್ಗೆ ಗೊತ್ತಿಲ್ಲ. ಸೊ ಏನ್ ಇನ್ಫಾರ್ಮೇಶನ್ ಇದೆಯೋ ಇದರಲ್ಲೇ ಸಾಕಷ್ಟು ಇದೆ. ಇದ್ರಲ್ಲಿ ನಾವು ಏನ್ ಮಾಡೋಣ, ಬೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಪ್ರಶ್ನೆ ಬಂದ್ರೆ ಓಕೆನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಬೇರೆ ಏನಾದ್ರು ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಇಲ್ಲ ಕ್ಲೋಸ್ ಮಾಡೋಣ, ಪ್ರೇಯರ್ ಮಾಡಿ. ಸರಿ, ಓಕೆ.
ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ. ತಲೆ ಬಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಅದರಲ್ಲಿರುವಂಥ ಸಮಸ್ತವನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸಕಲ ವಿಧವಂತ ರೀತಿಯಲ್ಲಿ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಮಾಡಿರೋ ತಪ್ಪುಗಳನ್ನ ಪಾಪಗಳನ್ನ ಎಲ್ಲ ರೀತಿಯಲ್ಲಿ ಕ್ಷಮಿಸಿ ಕೃಪೆ ಕೊಟ್ಟು ದಯ ಕೊಟ್ಟು ನಮ್ಮನ್ನ ಇದುವರೆಗೂ ಜೀವಿತ ಸಂಖ್ಯೆ ಎಣಿಸಿ ನಡೆಸ್ಕೊಡ್ತಾ ಬಂದಿದ್ಯಾ. ಅದಕ್ಕಾಗಿ ನಿನ್ನ ಸ್ತೋತ್ರ ಧನ್ಯವಾದಗಳು. ತಂದೆಯಾದವರೇ, ನಿನ್ನ ಕೃಪೆ ಅಪಾರವಾದದ್ದು. ತಂದೆಯಾದರೆ ನಿನ್ನ ಎಲ್ಲ ಒಂದು ಕೃಪೆ, ನಿನ್ನ ಒಂದು ಮುಖ್ಯವಾಗಿರೋಂಥ ಸತ್ಯಗಳಿಗೆ ನಾವು ಅಪಾತ್ರರು, ನಾವು ಯೋಗ್ಯರಲ್ಲ. ಆದರೂ ತಂದೆಯಾದರೆ ನಮ್ಮ ರೀತಿಯಲ್ಲಿ ಎಷ್ಟೋ ರೀತಿಯಲ್ಲಿ ಕೃಪೆ ಇಟ್ಟು ಕರುಣಿಸಿ ತಂದೆಯವರೇ, ಯಾವ ಜನಗಳಿಗೂ ಕೊಡ್ತಿರೋಂಥ ಈ ಒಂದು ಸತ್ಯಾಂಶಗಳನ್ನ ನಮ್ಮ ಕಣ್ಣುಗಳನ್ನ ತೆರೆದು ನಮ್ಮ ಕಿವಿಗಳನ್ನ ತೆರೆದು ಈ ಒಂದು ಸತ್ಯ ವಾಕ್ಯದಲ್ಲಿ ನೆಲೆಗೊಂಡದಕ್ಕೆ ನಮಗೆ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ. ಅನೇಕ ರಹಸ್ಯಗಳು, ಲೋಕದ ಅಧಿಪತಿಗಳು, ಲೋಕದಲ್ಲಂತೆ ಎಷ್ಟೋ ಜ್ಞಾನಿಗಳಿಂದ ರಹಸ್ಯವಾಗಿರೋಂಥ ಮರೆಯಾಗಿರೋಂಥ ಅನೇಕ ವಿಚಾರಗಳನ್ನ ನಮಗೆ ಗೋಚರಪಡಿಸಿದ್ವಿ. ಅದಕ್ಕಾಗಿ ನೀನು ಕೊಂಡಾಡಾಗ್ತೀವಿ. ತಂದೆಯಾದರೆ ಇಷ್ಟು ದಿನ ನಮ್ಮನ್ನ ಆತ್ಮಿಕ ರೀತಿಯಲ್ಲಿ ಬೆಳೆಸಿದ್ದಿ. ಇನ್ನು ಮುಂದೆ ಬರೋ ದಿನಗಳು ತಂದೆಯಾದರೆ ನಾವು ಇನ್ನೂ ಆತ್ಮಿಕ ರೀತಿಯಲ್ಲಿ ಬೆಳೆದಿಂದ ಕೂಡ ನಮ್ಗೆ ಕೃಪೆ ನೀಡೋದನ್ನು ಕೇಳ್ಕೊಂಡಾಗ್ತೀವಿ. ತಂದೆಯಾದರೆ ಕಳೆದ ಒಂದು ವರ್ಷದಿಂದ ಇನ್ನ ಪ್ರಿಯ ಮಕ್ಕಳು ಆಸಕ್ತಿನ ಕೇಳಿದಂಥ ಸೋದರ ಸೋದರಿಗಳನ್ನ ಹೆಸರಾಗಿ ಆಶೀರ್ವದಿಸು ತಂದೆಯಾದರೆ. ತಂದೆಯಾದರೆ ಅವ್ರ ಮನಸ್ಸಲ್ಲಿರೋಂಥ ಅನೇಕ ಸಂದೇಹಗಳು ನೀನು ಬಲತನಾಗಿದೆಯಾ. ಅವ್ರ ಮನಸ್ಸಲ್ಲಿರೋಂಥ ಅನೇಕ ಗೊಂದಲಗಳು, ಅವ್ರ ಮನಸ್ಸಲ್ಲಿರೋಂಥ ಅನೇಕ ಭಯಗಳು ನೀನು ಬಲತನಾಗಿದೆಯಾ. ತಂದೆಯಾದರೆ ಅವ್ರಿಗೆ ಅನೇಕ ಒಂದು ಸಂದೇಹಗಳನ್ನ ನಿನ್ನ ವಾಕ್ಯದ ಮುಖಾಂತರ, ನಿನ್ನ ಒಂದು ಸತ್ಯವೇದರಂಥ ಉತ್ಕೃಷ್ಟ ಅಂತ ವಾಗ್ದಾನಗಳ ಮುಖಾಂತರ ಅವ್ರಿಗೆ ಉತ್ತರ ನೀಡಿ ಅವ್ರ ಸತ್ಯದಲ್ಲಿ ದೃಢಪಡಿಸ್ಬೇಕಾದ್ರೆ ನಾನು ಕೇಳ್ಕೊಂತೀನಿ ತಂದೆಯವರೇ. ತಂದೆಯಾದವರೇ, ಅವನ್ನ ಆಶೀರ್ವದಿಸು. ನೀನು ಜ್ಞಾನ ಬುದ್ಧಿ ತಿಳುವಳಿಕೆ ಕೊಟ್ಟು ನೀನು ನಡೆಸು ತಂದೆಯಾದರೆ. ತಂದೆಯಾದರೆ ಮುಖ್ಯವಾಗಿ ಅವರು ದೃಢವಾಗಿರೋಂಥ ನಿರ್ಧಾರ ತೊಗೊಳೋದು ಕೂಡ ಅವ್ರಿಗೆ ಒಂದು ಧೈರ್ಯನ ಕೊಡು ತಂದೆಯವರೇ. ನಿನ್ನ ಮೇಲೆ ಹೆಚ್ಚಿನ ಆಗಿರೋಂಥ ಒಂದು ನಂಬಿಕೆನ ಕೊಡು. ಆ ನಂಬಿಕೆನ ಸ್ಥಿರವಾಗಿರುವಂತೆ ದೃಢವಾಗಿರುವಂತೆ ಕೂಡ ಅವ್ರಿಗೆ ಕೃಪೆ ನೀಡು ತಂದೆಯಾದರೆ. ಅವ್ರಿಗೆ ವಿಶ್ವಾಸ ಕುಂದು ಹೋಗೋಂಥ ಸಂದರ್ಭದಲ್ಲಿ ಅವ್ರಿಗೆ ನೀನೇ ಬಲವಾಗಿದ್ದು ನೀನೇ ಅವ್ರಿಗೆ ಕೃಪೆ ಕೊಟ್ಟು ದಯ ಕೊಟ್ಟು ಅವನ್ನ ಸತ್ಯದಲ್ಲಿ ಸುರವಾಗಿ ನಿಲ್ಲಿಸ್ಬೇಕನ್ನ ಕೇಳ್ಕೊಂತೀವಿ ತಂದೆಯಾದರೆ. ನಿನ್ನ ಚಿತ್ತವಿದ್ದಲ್ಲಿ ತಂದೆಯವರೇ, ಅವರು ಕೂಡ ನಮ್ಮ ಸಂಗಡ ಆತ್ಮಿಕ ರೀತಿಯಲ್ಲಿ ಸತ್ಯತೆಕ್ಕಾಗಿ ನಿನ್ನ ಆರಾಧಿಸುವಂತ ಕೃಪೆ ನೀಡು ಅಂತ ಕೇಳ್ಕೊಂತೀವಿ ತಂದೆಯಾದರೆ. ನೀನು ಕರೆದಿರೋ ಹೊರತು ಯಾರು ಸತ್ಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನೀನು ಕರೆದವ್ರನ್ನ ಯಾರು ದೂರ ತಳ್ಳೋದಕ್ಕೆ ಸಾಧ್ಯ ಇಲ್ಲ ತಂದೆಯವರೇ. ಅದರಿಂದ ನಿನ್ನ ಚಿತ್ರಕ್ಕನುಸಾರವಾಗಿ ಯಾರೆಲ್ಲ ಸತ್ಯಕ್ಕೆ ಬರ್ಬೇಕಂತಿದ್ಯೋ ತಂದೆಯವರೇ, ಅವ್ರನ್ನೆಲ್ಲ ಸತ್ಯಕ್ಕೆ ಕರ್ಕೊಂಡು ನಾವು ಸೇರಿಸ್ಬೇಕಾಗಿ ನಾನು ಕೇಳ್ಕೊಂತೀವಿ ತಂದೆಯವರೇ. ಇದುವರೆಗೂ ನಮಗೆ ಅವಕಾಶ ಕೊಟ್ಟು ಇದುವರೆಗೂ ನಮ್ಗೆ ಕೃಪೆ ಕೊಟ್ಟು ಇಷ್ಟು ದಿನದಲ್ಲಿ ತಂದೆಯವರೇ ನಾವು ಮಾಡುವಂಥ ಕೆಲಸಗಳಲ್ಲಿ ತಮ್ಮ ದಿವ್ಯ ಕೃಪೆ ಇದ್ದಕ್ಕಾಗಿ ನೀವು ಸೋದರಿಸ್ತೀವಿ. ನಾವು ಅಲ್ಪರು, ಪಾಪಿಷ್ಠರು, ಕೆಲಸ ಅಂತ ಸೇವಕರು ತಂದೆಯವರೇ ಮಾಡ್ಬೇಕಾದಂಥ ಕೆಲಸವನ್ನೇ ಮಾಡಿದರೆ ಹೊರತು ಬೇರೆ ಏನು ಹೆಚ್ಚಾಗಿಲ್ಲ. ಅದರಿಂದ ತಂದೆಯವರೇ, ಈ ಒಂದು ಪುಟ್ಟು ಒಂದು ಮಾಡುವಂಥ ಒಂದು ಕಾರ್ಯಗಳನ್ನ ಈ ಒಂದು ಬಲಿಯನ್ನ ತನ್ನ ಪಾದದಲ್ಲಿ ಅರ್ಪಣೆ ಮಾಡಿ ಈ ಒಂದು ಪುಟ್ಟು ಪ್ರಾರ್ಥನೆನ ಸ್ವೀಕಾರ ಮಾಡಬೇಕಾಗಿ ಇದನ್ನು ನಿನ್ನ ಒಬ್ಬನೇ ಮಗನೋ ನಮ್ಮ ರಕ್ಷಕನೋ ಆಗಿರೋಂಥ ಯೇಸು ಕ್ರಿಸ್ತನ ಮುದ್ದಾದ ಹೆಸರಲ್ಲಿ ದಯಪಾಸ್ಬೇಕು ಕೇಳ್ಕೊಂತೀವಿ ತಂದೆಯಾದವರೇ. ಆಮೇನ್. ಆಮೆನ್. Bye, brothers, sisters, everybody. God bless.